ಭಕ್ತರಿಗೂ ದಂಡೋತ್ ಪ್ರಣಾಮ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲ ವೈಷ್ಣವ ಭಕ್ತರಿಗೂ ಗೋಪಿಸೇನಾ ಒಂದು ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು ಶೈಲಾ ನಾಯಕ್ ಮಾತಾಜಿ ಅವರಿಂದ ಪ್ರಾರ್ಥನೆಯನ್ನ ಶುರು ಮಾಡೋಣ. ಅವರ ಒಂದು ಪರಿಚಯ, ಕಿರು ಪರಿಚಯ. ಶೈಲಾ ನಾಯಕ್ ಮಾತಾಜಿ ಅವರು ಶಿರ್ಸಿಯವರು, ಮೂಲತಃ ಅವರು ಶಿರ್ಸಿಯವರು. ಅವರು ತುಂಬಾ ವೈಷ್ಣವರ ಕೀರ್ತನೆಗಳನ್ನ ಆಲ್ರೆಡಿ ನಮ್ಮ ಈ ಗೋಪಿಸೇನಾ ಕ್ಲಾಸ್ ನಲ್ಲಿ ಹಾಡಿದ್ದಾರೆ, ಮತ್ತೆ ಚಿರಪರಿಚಿತರು ಆಗಿದ್ದಾರೆ. ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾರೆ ಮತ್ತು ಅವರು ಬೆಳಗಾಂ ಇಸ್ಕಾನ್ ಸೆಂಟರ್ಗೆ ಹೋಗಿ ಅಲ್ಲಿ ಭಕ್ತಿ ಸೇವೆಗಳನ್ನ ಮಾಡ್ತಾರೆ ಮತ್ತು ಸಿರ್ಸಿಯಲ್ಲಿ ಅವರು ಸತ್ಸಂಗವನ್ನ ನಡೆಸ್ತಾರೆ. ಅವರಿಗೆ ನಾವು ಒಂದು ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅವರಿಗೆ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಶೈಲಾ ನಾಯಕ್ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಗೋಪಿಸೇನಾ ತಂಡದ ಎಲ್ಲಾ ಹಿರಿಯ ಮಾತಾಜಿಯವರಿಗೆ ನನ್ನ ದಂಡವತ್ ಪ್ರಣಾಮಗಳು. ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಎಸ್ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ
ಜನರಿಗೆ ತಿಳಿಯದು ಇದರ ಮಹಿಮಾ. ಧನ್ಯ ಮಹಿಮಾ ವಿಷ್ಣು ಸಹಸ್ರನಾಮ. ಏನ್ ಸವಿ ಆಹಾ ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲ್ಲಲ್ಲಲ್ಲಲ್ಲ ಭ್ರುವ ರಾಜೇಂದ್ರ. ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲ್ಲಲ್ಲಲ್ಲಲ್ಲ ಧ್ರುವ ರಾಜೇಂದ್ರ. ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು, ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು. ರಾಮ್ 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 ಸರ್ವ ಜಗಕ್ಕೂ. ಏನ್ ಸವಿ ಆಹಾ ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ರಕ್ಷಣೆಯು ಮಾಡುವುದು ಹರಿನಾಮ. ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಯ ಮಾಡುವುದು ಹರಿನಾಮ. ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ. ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಏನ್ ಸವಿ ಆಹಾ ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು. ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು. ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು. ಪುರಂದರ ವಿಠಲನೆ ಸರ್ವ ಜಗಕ್ಕೂ. ಏನ್ ಸವಿ ಆಹಾ ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ. ಜನರಿಗೆ ತಿಳಿಯದು ಇದರ ಮಹಿಮಾ. ಧನ್ಯ ಮಹಿಮಾ ವಿಷ್ಣು ಸಹಸ್ರನಾಮ. ಏನ್ ಸವಿ ಆಹಾ ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಮನಸ್ಸು ತೃಪ್ತಿಯಾದ್ವದು ಪ್ರೇಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ತುಂಬಾ ತುಂಬಾ ಚೆನ್ನಾಗಿತ್ತು, ಮಧುರವಾಗಿತ್ತು, ಸವಿಯಾಗಿತ್ತು. ನೀವು ಹೇಳಿದ ಕೀರ್ತನೆ ನಿಮ್ಮಷ್ಟೇ ತುಂಬಾ ಸವಿಯಾಗಿ ಹೇಳಿದೀರಾ. ಮತ್ತೆ ನಾವು ಈ ಒಂದು ಕಲಿಯುಗದಲ್ಲಿ ಯಾರ ಸ್ಮರಣೆ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥವತ್ತಾಗಿ ಹೇಳಿದೀರಾ. ನಿಮ್ಗೆ ತುಂಬು ಹೃದಯದ ಎಲ್ಲರ ಪರವಾಗಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನೀವೆಲ್ಲ ಈಗ ಕಾತರದಿಂದ ಕಾಯ್ತಿರುವ ಗೋಪಿ ಸೇನೆ ಕ್ಲಾಸ್ ಅಲ್ಲಿ ನಮ್ಮ ಹಿರಿಯ ಶಿಕ್ಷಾ ಗುರುಗಳಾದ ಹರಿಗ್ರೇಸ್ ಶ್ಯಾಮ್ಲೀಲಾ ದೇವಿದಾಸಿ ಮಾತಾಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಾವು ಹರೇ ಕೃಷ್ಣ ಮಂತ್ರದೊಂದಿಗೆ ಸ್ವಾಗತ ಮಾಡೋಣ. ಮತ್ತು ಅವರ ಒಂದು ಕಿರು ಪರಿಚಯ. ಅವರು ಕಳೆದ ಒಂದು 25-30 ವರ್ಷಗಳಿಂದ ಕೃಷ್ಣ ಭಾವಾನುವೃತ್ತದಲ್ಲಿ ಇದ್ದಾರೆ. ಮತ್ತು ಅವರು ಶ್ರೀ ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಹತ್ರ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ. ಅವರದು ಬ್ರಾಹ್ಮಣ ದೀಕ್ಷೆ ಕೂಡ ಆಗಿದೆ. ಅವರು ತುಂಬಾ ವಿನಮ್ರರಾಗಿದ್ದಾರೆ, ತುಂಬಾ ಭಕ್ತಿ ಸೇವೆಯನ್ನ ಮಾಡ್ತಾರೆ. ನಮ್ಗೆಲ್ಲ ಅವರು ಗೈಡ್ನೆಸ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಶಿಷ್ಯರಿಗೆ ಅವರೆಲ್ಲ ತುಂಬಾ ಹಿರಿಯ ಭಕ್ತರಾಗಿ ನಮ್ಗೆಲ್ಲ ಅದರ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಮೈಸೂರಲ್ಲಿ ಇಸ್ಕಾನ್ ದಟ್ಗಳ್ಳಿಲೂ ಕೂಡ ಅವರ ಒಂದು ಪಾತ್ರ ತುಂಬಾ ಇರುತ್ತೆ. ತುಂಬಾ ಭಕ್ತಿ ಸೇವೆಗಳನ್ನ ಮಾಡ್ತಾರೆ. ಮತ್ತು ಅವರು ಬಾಂಬೆನಲ್ಲಿ ಜುಹುನಲ್ಲಿ ಆ ಒಂದು ದೇವಸ್ಥಾನದಲ್ಲಿ ಇಸ್ಕಾನ್ ಸೆಂಟರ್ ನಲ್ಲಿ ಇದ್ದು ಅವರು ಅಲ್ಲಿ ಕೂಡ ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ರು. ಅವರ ಬಗ್ಗೆ ತುಂಬಾ ಹೇಳೋದಿದೆ.
ಆದರೂ ನನ್ಗೆ ತಿಳಿದ ಮಟ್ಟಿಗೆ ಇದನ್ನ ಹೇಳಿದ್ದೀನಿ. ಅವರಿಗೆ ನಾವು ಹರೇ ಕೃಷ್ಣ ಮಂತ್ರ ಹೇಳಿ ಸ್ವಾಗತ ಮಾಡೋಣ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ರಾಮ ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ. ಅವರ ಒಂದು ಮಾರ್ಗದರ್ಶನದಲ್ಲಿ ಶಿಷ್ಯರಾಗಿದ್ದೀವಿ. ಅವರ ಒಂದು ಕೀರ್ತನೆ ಇರ್ಬೋದು, ಹಿಂದಿನ ವರ್ಷಗಳಲ್ಲಿ ಅವರೆಲ್ಲ ನಮ್ಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಭಕ್ತಿ ಸೇವನೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಭಕ್ತರಾಗ್ಬೇಕು, ಕೃಷ್ಣನನ್ನ ನಾವು ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ, ಹರೇ ಕೃಷ್ಣ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾ ಭಕ್ತರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು, ನಮಸ್ಕಾರಗಳು. ಮೀನಾಕ್ಷಿ ಮಾತಾಜಿ ಬರೀ ಹೋಗ್ಲಿದ್ದಾರೆ, ನಾನು ಆತರ ಇಲ್ಲ. ಮಾತಾಜಿ, ನಮ್ಗೆ ಕ್ಲಾಸ್ ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣಮ್ಮ. ಎಲ್ಲ ಪ್ರಭುಪಾದರು ಗುರು ಮಹಾರಾಜರ ಕೃಪೆಯಿಂದ, ಅಂದ್ರೆ ಎಲ್ಲಾ ಗುರುಗಳ ಕೃಪೆಯಿಂದ, ನಾನ್ ಜಯಪತಾಕ್ ಮಹಾರಾಜ್ ಅವ್ರದ್ದು ಕ್ಲಾಸ್ ಕೇಳ್ತೀನಿ, ರಾಧಾನಾಥ್ ಮಹಾರಾಜರ್ದು, ಲೋಕನಾಥ್ ಮಹಾರಾಜರ್ದು ಎಲ್ಲಾರ್ದು ಕ್ಲಾಸಸ್ ಕೇಳಿಸ್ಕೊತೀನಿ. ಸೊ ಎಲ್ಲಾ ಮಹಾರಾಜರ್ನು ನಾನು ನನ್ನ ಗುರು ಮಹಾರಾಜರಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ. ನಾನಿವತ್ತು ಭಕ್ತಿ ಸೇವೆಯಲ್ಲಿ ಧಾರ್ಮಿಕ ತತ್ವಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಸಾರಿ ಮಾ, ನಾನು ಮುಂಚೆ ತಲೆ ಕೂದಿರ್ಲಿಲ್ವಲ್ಲ, ಅದಕ್ಕೆ ಮಾಡಿರ್ಲಿಲ್ಲ. ಓಕೆ, ಸಾರಿ ಮಾ. ಭಕ್ತಿ ಸೇವೆಯಲ್ಲಿ ಧಾರ್ಮಿಕ ತತ್ವಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಟು ಡಿವೋಷನಲ್ ಸರ್ವಿಸ್. ಅಂದ್ರೆ ಯಾವ್ಯಾವ ಪ್ರಿನ್ಸಿಪಲ್ಸ್ ನ ನಾವು ಫಾಲೋ ಮಾಡ್ಬೇಕು, ಅಂದ್ರೆ ತತ್ವಗಳನ್ನ ನಾವು ಭಕ್ತಿ ಯೋಗದಲ್ಲಿ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ನಾನು ಭಾಗವತದಿಂದ 5ನೇ ಸ್ಕಂದದಿಂದ ತಗೊಂಡಿದ್ದೀನಿ. ನಾನು ಆಕ್ಚುಲಿ ಲ್ಯಾಪ್ಟಾಪ್ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದನ್ನ ನೋಡಿ, ಯಾಕಂದ್ರೆ ಬೇಕಾದಷ್ಟು ಶ್ಲೋಕಗಳಿದೆ, ಅದನ್ನ ನೋಡ್ಕೊಂಡೇ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮಹಾರಾಜ ಪ್ರಿಯವ್ರತ ಇದ್ದಾರಲ್ಲ, ಅವರು ಬ್ರಹ್ಮನ ಮಾತಿನ ಮೇರೆಗೆ, ಅಂದ್ರೆ ಅವ್ರ ತಂದೆಯಾದ ಪ್ರಿಯವ್ರತನ ತಂದೆ ರಾಜ ಮನು, ಅವರು ಕಾಡಿಗೆ, ಅಂದ್ರೆ ಹಿಂದಿನ ಕಾಲದಲ್ಲೂ ಸಹ ರಾಜರು ಕಾಡಿಗೆ ಹೋಗ್ತಾ ಇದ್ರು. ಎಲ್ಲಾರೂನು, ಅಂದ್ರೆ ಇವಾಗಿನ 50 ವರ್ಷ ಅಂತ ಪ್ರಭುಪಾದರು ಒಂದು ಏಜ್ ಇಟ್ಟಿದ್ದಾರೆ, ಅಂದ್ರೆ ಒಂದು ವಯಸ್ಸಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ, ಅಂದ್ರೆ ಇದು ಸತ್ಯಯುಗದಲ್ಲಿ ನಡೆದಿದ್ದ ಕತೆ, ಆದ್ದರಿಂದ 50,000 ವರ್ಷಗಳು ಅವರು ಜೀವನ ಮಾಡಿ ಆಮೇಲೆ ಅವರು ಕಾಡಿಗೆ ಹೊರಡ್ತಾರೆ. ಆವಾಗ ಪ್ರಿಯವ್ರತನ ರಾಜನನ್ನಾಗಿ ಮಾಡ್ತಾರೆ. ಪ್ರಿಯವ್ರತ ರಾಜನಿಗೆ ಬರ್ಹಿಸ್ಮತಿ ಅನ್ನುವ ಹೆಣ್ಣನ್ನು ಕೊಟ್ಟು, ಅಂದ್ರೆ ವಿಶ್ವಕರ್ಮ ಇದಾರಲ್ಲ, ವಿಶ್ವಕರ್ಮ ನಿಮ್ಗೆ ಗೊತ್ತಿದೆ, ಅದು ದೇವರ ದಿವ್ಯ ಲೀಲೆಯಲ್ಲಿ ಬರ್ತಾರವರು. ಭಗವಂತನ ದ್ವಾರಕಾಪುರಿಯನ್ನು ರಚಿಸಿದವರು ಅವರೇನೆ. ಸೊ ವಿಶ್ವಕರ್ಮನ ಮಗಳಾದ ಬರ್ಹಿಸ್ಮತಿಯನ್ನ ಕೊಟ್ಟು ಪ್ರಿಯವ್ರತರಿಗೆ ಮದ್ವೆ ಆಗತ್ತೆ. ಅವರಿಗೆ 10 ಮಕ್ಕಳು ಹುಟ್ಟುತ್ತಾರೆ ಪ್ರಿಯವ್ರತ ರಾಜನಿಗೆ. ಅವರು ಅಗ್ನಿದ್ರ, ಇದ್ಮಜುವ, ಯಜ್ಞಬಾಹು, ಮಹಾವೀರ, ಹಿರಣ್ಯ ರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಮತ್ತೆ ಕವಿ ಅನ್ನುವ 10 ಮಕ್ಕಳು ಹುಟ್ಟಿದ್ರು. ಒಂದು ಹೆಣ್ಮಗಳು ಸಹ ಹುಟ್ಟಿದ್ಲು ಅವರಿಗೆ, ಅವ್ರ ಹೆಸರು ಊರ್ಜಸ್ವತಿ ಅಂತ. ಮಹಾರಾಜ ಪ್ರಿಯವ್ರತ ಅವರು ಅವರ ಹೆಂಡತಿ ಮತ್ತೆ ಮಕ್ಕಳ ಜೊತೆ ತುಂಬಾ ವರ್ಷಗಳ ಕಾಲ, ಅಂದ್ರೆ 1000 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಳಿದ್ರು. ಸೊ ಅವರ ಇದು ರಥ ಇದೆಯಲ್ಲಮ್ಮ, ರಥದ್ದು ರಿಮ್ಸ್ ಅಂದ್ರೆ ಎಡ್ಜಸ್ ಇದೆಯಲ್ಲ, ಆ 7 ಎಡ್ಜಸ್ ಇರುತ್ತೆ, ಅಂದ್ರೆ ತುದಿಗಳು. ಅದರಿಂದ 7 ದ್ವೀಪಗಳಾದ್ವು, ಮತ್ತೆ 7 ಸಮುದ್ರಗಳು ಹುಟ್ಕೊಂಡ್ವು. ಆ 7 ದ್ವೀಪಗಳ ಬಗ್ಗೆ ನೀವು ಎಲ್ಲ ಓದಿದ್ದೀರಾ, ಸಮುದ್ರಗಳು ಗೊತ್ತಿದೆ ನಿಮಗೆ. ಸೊ ಏನು, ಪುಷ್ಕರ ದ್ವೀಪ, ಸಾಕದ್ವೀಪ, ಮತ್ತೆ ಕ್ರೌಂಚ ದ್ವೀಪ, ಕುಶದ್ವೀಪ, ಸಲ್ಮಲೆ ದ್ವೀಪ, ಮತ್ತೆ ಲಕ್ಷದ್ವೀಪ, ನಮ್ಮದು ಜಂಬೂ ದ್ವೀಪ. ಇವಾಗ ನಾವಿರುವುದು ಜಂಬೂ ದ್ವೀಪದಲ್ಲಿ. ಅದೇನಂದ್ರೆ ಮೇರು, ಅಂದ್ರೆ ಚಿನ್ನದ ಮೇರು ಪರ್ವತದ ಅಡಿಯಲ್ಲಿ ನಾವು ಇದೀವಿ, ನಾವಿರೋದು ಇವಾಗ, ನಾವು ಅಂದ್ರೆ ಭೂಮಂಡಲ ಇರುವುದು. ಸೊ ಈ ತರ ಅವರ ರಥದ ಚಕ್ರದಿಂದ ಇಷ್ಟು ಆಯ್ತು. ಅವರ 10 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು, ಅಂದ್ರೆ ಕವಿ ಮತ್ತೆ ಮಹಾವೀರ, ಸಾವನ ಅನ್ನುವವರು ಸನ್ಯಾಸ ತಗೊಂಡ್ರು. ಇನ್ನು 7 ಮಕ್ಕಳು ರಾಜ್ಯವನ್ನು ಆಳಿದ್ರು. 7 ದ್ವೀಪಗಳಿದೆಯಲ್ಲ, 7 ದ್ವೀಪಗಳಿಗೆ ರಾಜರಾಗಿ ಅವರು 7 ರಾಜ್ಯಗಳನ್ನು ಆಳಿದ್ರು.
ಸೊ ಮಹಾರಾಜ ಪ್ರಿಯವ್ರತ ಅವ್ರಿಗೆ 2ನೇ ಹೆಂಡತಿನೂ ಇದ್ರು, ಅವರಿಂದ 3 ಗಂಡು ಮಕ್ಕಳು ಹುಟ್ರು. ನಾನು ಇದೆಲ್ಲ ಬ್ಯಾಕ್ ಗ್ರೌಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಋಷಭದೇವ. ಅದಕ್ ಮುಂಚೆ ನನಗೆ ಅನ್ನಿಸ್ತು ಇದು ಹೇಳ್ಬೇಕು ಅಂತ, ಭಾಗವತದಿಂದ ತಗೊಂಡಿದ್ದೀನಿ. ಸೊ ಈ 3 ಜನ ಮಕ್ಕಳು ಹುಟ್ಟಿದ್ರು, ಉತ್ತಮ, ರೈವತ ಮತ್ತೆ ತಾಮಸ. ಎಲ್ಲಾರುನು ಮನು ಪೋಸ್ಟ್ಗೆ, ಮನು ಅನ್ನುವುದು ಹೆಸರಲ್ಲ, ಅದೊಂದು ಪೊಸಿಷನ್, ಒಂದು ಹುದ್ದೆ. ಸೊ ಅಲ್ಲಿಗೆ ಅವರು ಮನು ಪೋಸ್ಟ್ಗೆ ಬಂದ್ಬಿಟ್ರು ಆ 3 ಜನ ಮಕ್ಕಳು ಸನ್ಯಾಸಿಗಳಾಗಿರೋದ್ರಿಂದ. ಶುಕದೇವ್ ಗೋಸ್ವಾಮಿ ಹೇಳ್ತಾರೆ, ಮಹಾರಾಜ ಪ್ರಿಯವ್ರತ ಎಲ್ಲವನ್ನು ಅಂದ್ರೆ ತುಂಬಾ ಚೆನ್ನಾಗಿ ಅವರು ರಾಜ್ಯವನ್ನು ಆಳ್ತಾ ಮಕ್ಕಳನ್ನು ಚೆನ್ನಾಗಿ ಪಡ್ಕೊಂಡು, ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾವಂತರು, ಭಕ್ತಿಯಲ್ಲಿ ಚೆನ್ನಾಗಿ ಇದ್ದು ಬುದ್ಧಿವಂತರಾಗಿ ಎಲ್ಲರೂ ಒಳ್ಳೆಯ ಜೀವನವನ್ನು ನಡೆಸಿದ್ರು ಅಂತ. ಸೊ ಇಲ್ಲಿ 5ನೇ ಅಧ್ಯಾಯದಲ್ಲಿ ರಾಜ ನಾಭಿ ಅವರ ದೊಡ್ಡ ಮಗ ಅಗ್ನಿದ್ರನ ಮಗನೇ ಋಷಭದೇವ. ಸೊ ನಾಭಿ, ಅಗ್ನಿದ್ರನ ಮಗ ನಾಭಿಯ ಮಗ ಋಷಭದೇವ. ಐ ಆಮ್ ಸಾರಿ, ನಾಭಿ ಮತ್ತೆ ಅವ್ರ ಹೆಸರೇನು ಮೇರುದೇವಿ, ಅವರ ಮಗ ಋಷಭದೇವ, ರಾಜ ವೃಷಭದೇವ. ಇವ್ರಿಗೆ ಅಗ್ನಿದ್ರನಿಗೆ ಮೊದಲನೇ ಮಗ ನಾಭಿ ಆಗಿದ್ರು. ಸೊ ಮಹಾರಾಜ ನಾಭಿ ತುಂಬಾನೇ ಆಸ್ಟೆರಿಟೀಸ್ ಅಂದ್ರೆ ತಪಸ್ಸುಗಳು ಮಾಡಿದ್ರು, ಮತ್ತೆ ಫೈನಾನ್ಸಸ್ ಅಂದ್ರೆ ಇದು ಪಶ್ಚಾತ್ತಾಪಗಳನ್ನು ಮಾಡಿದ್ರು, ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು. ಮತ್ತೆ ಅವರು ಏನೇನು ಎಲ್ಲಾ ಹಿಂದಿನ ರಾಜಗಳಂದ್ರೆ ಏನೇನು ಅಪರಾಧಗಳಾಗಿತ್ತೋ ಅದೆಲ್ಲಕ್ಕೂ ಪಶ್ಚಾತ್ತಾಪ ಮಾಡಿದ್ರು. ಮತ್ತೆ ಅವರ ಹೆಂಡತಿ ಜೊತೆನೆ ಎಲ್ಲ ಯಜ್ಞ ಯಾಗಾದಿಗಳಿಗೂ ಮಾಡಿದ್ರು. ಯಾರಿಗೆ ಯಜ್ಞವನ್ನು ಸಮರ್ಪಣೆ ಮಾಡಿದ್ರು ಅಂದ್ರೆ ಭಗವಂತ ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರು ಎಲ್ಲವನ್ನು. ಅವರು ಬೇಡ್ಕೋತಾ ಇದ್ರು, ಭಗವಂತ ದಯವಿಟ್ಟು ನೀನೇ ನಮ್ಮ ಮಗುವಾಗಿ ಬರಬೇಕು ಅಂತ ಪೂರ್ಣ ಪುರುಷೋತ್ತಮನಾದ ಭಗವಂತನಿಗೆ ಬೇಡ್ಕೋತಾ ಇದ್ರು. ಆವಾಗ ವಿಷ್ಣು ಭಗವಂತ ಚತುರ್ಭುಜನಾಗಿ ಅವರಿಗೆ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾರೆ, ನೀವೆಷ್ಟು ಚೆನ್ನಾಗಿ ಎಲ್ಲಾ ತಪಸ್ಸುಗಳನ್ನು ಮಾಡಿದ್ದೀರಾ, ಮತ್ತೆ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೀರಾ, ಅದಕ್ಕೋಸ್ಕರ ನಾನು ನಿಮಗೆ ಮಗನಾಗಿ ಬರ್ತೇನೆ. ಸೊ ಅವರು ಋಷಭದೇವ ಬಂದ್ಬಿಟ್ಟು ಶಕ್ತ್ಯಾವೇಶ ಅವತಾರ, ಈ ಶಕ್ತ್ಯಾವೇಶ ಅವತಾರ ಆಗಿರ್ತಾರೆ. ಭಾಗವತದಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಋಷಭದೇವನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವರ ಗುಣಗಳೇನು, ಅವರು ಹೇಗೆ ಜೀವನ ಮಾಡಿದ್ರು ಅಂದ್ರೆ ಹೇಗೆ ರಾಜ್ಯವನ್ನ ಆಳಿದ್ರು ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ. ಋಷಭದೇವ ಮಹಾರಾಜ ನಾಭಿಯ ದೊಡ್ಡ ಮಗ, ಮತ್ತೆ ಅವರಿಗೆ 100 ಜನ ಮಕ್ಕಳು ಹುಟ್ಟಿದ್ರು. ಅವರು ಎಲ್ಲಾರನ್ನು ತುಂಬಾ ಸಂತೋಷವಾಗಿ ಜೀವನ ಆಡ್ತಾ ಇದ್ರು. ಇವರು ಋಷಭದೇವ ನಾಭಿಯ ಮಗನಾಗಿ ಹುಟ್ಟಿದಾಗ, ಅಂದ್ರೆ ಅವರಿಗೆ ಮಕ್ಕಳಾಗಕ್ ಮುಂಚೆ ಹುಟ್ಟಿದಾಗ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಜನಗಳು ಋಷಭದೇವನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು, ನಾಭಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಯಾಕೆ ಅಂದ್ರೆ ಅವರಿಗೆ ಶಕ್ತಿ ತುಂಬಾ ಇತ್ತು, ಅವರು ಆಜಾನುಭಾವವಾಗಿದ್ರು, ಮತ್ತೆ ತುಂಬಾ ಉತ್ಸಾಹದಿಂದ ರಾಜ್ಯದ ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ಅವರ ಅಂಗಕಾಂತಿ ತುಂಬಾ ಪಳಪಳಪಳ ಅಂತ ಹೊಳಿತಾ ಇತ್ತು. ಅವರಿಗೆ ಎಲ್ಲ ದಿವ್ಯವಾದ ಗುಣಗಳಿದ್ವು, ಮತ್ತೆ ಅಂದ್ರೆ ಯಾರಿಗೂ ಕಂಪೇರ್ ಮಾಡೋಂಗೆ ಇಲ್ಲ, ಆ ತರ ಇತ್ತು ಅವರ ಗುಣಗಳೆಲ್ಲ. ರಿಷಭ ಅಂದ್ರೆ ಮುಖ್ಯವಾದವನು, ಅಂದ್ರೆ ದ ಬೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಅಂದ್ರೆ ಸುಪ್ರೀಂ ಅಂತ. ಇವರ ಈ ಎಲ್ಲ ಗುಣಗಳಿಗೋಸ್ಕರ ಗುಣಗಳನ್ನ ನೋಡಿ ರಾಜ ನಾಭಿ ಇವರಿಗೆ ಋಷಭ ಅಂತ ಹೆಸರಿಟ್ರು. ಋಷಭ ಅಂದ್ರೆ ದಿ ಬೆಸ್ಟ್. ಸೊ ಅವರ ಅಂದ್ರೆ ಎಲ್ಲಾರು ಎಲ್ಲ ಪಕ್ಕದ ರಾಜ್ಯದವರು, ಬೇರೆ ಬೇರೆ ರಾಜ್ಯದವರು, ದೂರದಲ್ಲಿ ಇರೋರೆಲ್ಲ ಅವರೆಲ್ಲರೂ ಇವರಿಗೆ ಫ್ರೆಂಡ್ಸ್ ಆಗ್ಬಿಟ್ರು. ಅಂದ್ರೆ ಅವ್ರು ಏನ್ ಹೇಳಿದ್ರು ಅವ್ರು ಒಪ್ಕೊಂಡ್ಬಿಡ್ತಾ ಇದ್ರು ಋಷಭದೇವ ಹೇಳಿದಾಗ. ಆದರೆ ಋಷಭದೇವನ ಕಾಲದಲ್ಲಿ ಅವರು ರಾಜ್ಯ ಆಳಿದಾಗ ಮಳೆ ಇರ್ಲಿಲ್ಲ, ಅವರ ರಾಜ್ಯದಲ್ಲಿ ತುಂಬಾನೇ ಕ್ಷಾಮ ಬಂದ್ಬಿಡ್ತು. ಅವಾಗ ಋಷಭದೇವ ಇಂದ್ರನ್ನ ಕರೀಲಿಲ್ಲ, ಅವರ ಶಕ್ತಿಯಿಂದ, ಅವರ ಪೊಟೆನ್ಸಿಯಿಂದ ಅವ್ರೇನ್ ಮಾಡಿದ್ರು, ಮಳೆಯ ವರ್ಣನ ಕರೆಸ್ಕೊಂಡ್ರು, ಅಂದ್ರೆ ಇಂದ್ರನೇ. ಸೊ ಇಂದ್ರನ ಒಂದು ಹೆಸರು ವರುಣ, ಇಂದ್ರ ಇಸ್ ದ ಪೋಸ್ಟ್. ಸೊ ವರುಣನ ಕರೆಸ್ಕೊಂಡ್ರು. ಆವಾಗ ತುಂಬಾ ಮಳೆ ಚೆನ್ನಾಗಿ ಬಂತು, ಎಲ್ಲಾ ಬಾವಿಗಳೆಲ್ಲ ನೀರ್ ತುಂಬಿತು, ಅಂದ್ರೆ ಎಲ್ಲಾ ಜೀವಕೋಟ ರಾಶಿ ಎವ್ರಿಬಡಿ ವಾಸ್ ಹ್ಯಾಪಿ, ಎಲ್ಲಾರು ಸುಖವಾಗಿ ಇದ್ರು ಋಷಭದೇವನ ಕಾಲದಲ್ಲಿ.
ಅವಾಗ ಅಂದ್ರೆ ಅವರ ರಾಜ್ಯದ ಹೆಸರು ಅಜನಾಭ ಅಂತ. ಸೊ ಅಲ್ಲಿ ಎಲ್ಲರೂ ಸುಖವಾಗಿದ್ರು. ಆಮೇಲೆ ರಾಜ ನಾಭಿ ಅವರನ್ನ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಅಂದ್ರೆ ಮುದ್ದಾಗಿ, ತುಂಬಾ ಎಲ್ಲಾ ವಿದ್ಯೆಗಳನ್ನು ಹೇಳ್ಕೊಟ್ಟು ಚೆನ್ನಾಗಿ ಬೆಳೆಸಿದ್ರು ಮೊದಲನೇ ಮಗನ್ನ. ಸೊ ಹೀಗೆ ಅವರು ಎಲ್ಲಾ ರಾಜ್ಯವನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಇವರು ಏನ್ ಮಾಡಿದ್ರು, ನಾಭಿ ಮಗನಿಗೆ ರಾಜ್ಯ ಭಾರವನ್ನು ಆ ವಯಸ್ಸಿಗೆ ಬಂದ ತಕ್ಷಣ ಅವರಿಗೆ ರಾಜ್ಯಭಾರವನ್ನು ಒಪ್ಪಿಸ್ಬಿಟ್ಟು ಅವರು ಬದ್ರಿಕಾಶ್ರಮಕ್ಕೆ ತೆರಳ್ಬಿಟ್ರು. ಯಾಕಂದ್ರೆ ವಾಸುದೇವನ ಸೇವೆ ಮಾಡಕ್ಕೋಸ್ಕರ ಅಲ್ಲಿಗೆ ಹೊರಟೋದ್ರು. ಇದು ಹಿಂದಿನ ಕಾಲದಲ್ಲಿ ಈ ತರ ಬರ್ತಾ ಇತ್ತು. ದಿಸ್ ವಾಸ್ ಅ ಕಸ್ಟಮ್. ಸೊ ಋಷಭದೇವ ಅವರು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಮದುವೆ ಆಗೋಕ್ ಮುಂಚೆ, ಮಕ್ಕಳನ್ನ ಪಡೆಯೋಕ್ ಮುಂಚೆ, ಅವರು ಒಂದು ಗುರುಕುಲದಲ್ಲಿ, ಅಂದ್ರೆ ಅಕಾರ್ಡಿಂಗ್ ಟು ದ ಕಸ್ಟಮ್, ಹೇಗೆ ಕೃಷ್ಣ ಭಗವಂತ ಬಂದ, ರಾಮ ಬಂದ, ಅವರು ಗುರುಗಳನ್ನ ಆಶ್ರಯ ಪಡೆದ್ರು. ಕೃಷ್ಣನು ಸಂದೀಪಾನಿ ಮುನಿಗಳ ಆಶ್ರಯ ಪಡೆದ್ರು. ಹಾಗೇನೆ ಅಂದ್ರೆ ವಿದ್ಯೆ ಕಲಿಯಕ್ ಹೋದ್ರು. 64 ವಿದ್ಯೆಯನ್ನು ಕಲಿತರು 64 ದಿವಸದಲ್ಲಿ ಕೃಷ್ಣ ಬಲರಾಮರು. ಹಾಗೇನೆ ಋಷಭದೇವನು ಸ್ವಲ್ಪ ದಿವಸಗಳ ಕಾಲ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ವಾಪಸ್ ಬಂದ್ರು. ದೆನ್ ಅವರ ಗುರುವಿನ ಆಜ್ಞೆಯಂತೆ ಅವರು ಜಯಂತಿ, ಅಂದ್ರೆ ಇಂದ್ರನ ಮಗಳು ಜಯಂತಿ, ಇಂದ್ರ ಇದಾನಲ್ಲ ಲಾರ್ಡ್ ಇಂದ್ರ, ಅವರ ಮಗಳಾದ ಜಯಂತಿಯನ್ನು ಮದುವೆ ಆದ್ರು. ಆಕೆಗೆ ಋಷಭದೇವನಿಗೆ ತಕ್ಕಾದ ಹೆಂಡತಿ ಆಗಿದ್ದರು. ಅವರು ಎಲ್ಲಾ ದೇವತೆಯರ ಕೃಪೆಯಂತೆ, ಅಂದ್ರೆ ಭಗವಂತನ ಕೃಪೆಯಂತೆ, ದೇವತೆಯರ ಇಚ್ಛೆಯಂತೆ 100 ಮಕ್ಕಳನ್ನು ಪಡೆದ್ರು. ಅವರ ದೊಡ್ಡ ಮಗನ ಹೆಸರು ಭರತ. ನಾವು ಅವರಿಂದಾನೇ ಭಾರತ ವರ್ಷ ಅಂತ ನಮ್ಮ ಈ ಭೂಮಂಡಲಕ್ಕೆ ಹೆಸರು ಬಂತು, ಮಹಾರಾಜ ಭರತ. ಸೊ ಋಷಭದೇವ ಬೇರೆ ಎಲ್ಲಾ ಮಕ್ಕಳನ್ನು, ಅಂದ್ರೆ ಮಿಕ್ಕಿದ ಮಕ್ಕಳನ್ನೆಲ್ಲ 99 ಮಕ್ಕಳನ್ನ, ಭರತ ಮಹಾರಾಜರನ್ನ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಈ ಮೊದಲನೇ ಶ್ಲೋಕವನ್ನು ಹೇಳ್ತಾರೆ. 5ನೇ ಸ್ಕಂದ 5ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಶ್ರೀಲ ಪ್ರಭುಪಾದರು ಈ ಶ್ಲೋಕವನ್ನು ಕಡಿಮೆ ಅಂದ್ರೆ 200 ಟೈಮ್ಸ್, 200 ಸಲ ತಗೊಂಡಿದ್ದಾರೆ. ಐ ವಾಸ್ ವಂಡ್ರಿಂಗ್, ನಾನು ಆಕ್ಚುಲಿ ಪ್ರಭುಪಾದ್ರ ಯೂಶಲಿ ನಾನು ಲೆಕ್ಚರ್ಸ್ ಕೇಳ್ತಾ ಇರ್ತೀನಿ. ಇದನ್ನ ಕೇಳಿದಾಗ ನನ್ಗೆ ಅನ್ನಿಸ್ತು, ಅಂದ್ರೆ ಇದನ್ನ ಯಾಕೆ ಕೊಡ್ಬಾರ್ದು, ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಬಗ್ಗೆ ನಾನು ಕ್ಲಾಸ್ ಕೊಡ್ಬೋದಲ್ಲ ಅಂತ ಇದು ಸ್ಟ್ರೈಕ್ ಆಯ್ತು ನನಗೆ. ಅದಕ್ಕೋಸ್ಕರ ಮೊದಲು ನಾನು ಡಿವೈನ್ ಇನ್ಸ್ಟ್ರಕ್ಷನ್ಸ್ ಅಂತ ಅನ್ಕೊಂಡಿದ್ದೆ, ದಿವ್ಯ ಉಪದೇಶಗಳು ಅಂತ. ಆದ್ರೆ ಅದಕ್ಕಿಂತ ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಈ ದೇಹದಲ್ಲಿ ಬಂದ ಮೇಲೆ, ದೇಹಧಾರಿಯಾಗಿ ಬಂದಾಗ ನಮ್ಮ ಕರ್ತವ್ಯವೇನು ಅನ್ನುವುದನ್ನು ಋಷಭದೇವ ಅವರ ಮಕ್ಕಳಿಗೆ ಹೇಳಿದ್ರು. ಎಷ್ಟ್ ಚೆನ್ನಾಗಿ ಹೇಳಿದ್ರು ನೋಡಿ. ಅದ್ರ ಪ್ರಭುಪಾದರು ಬೇಕಾದಷ್ಟು ಲೆಕ್ಚರ್ಸ್, ಸುಮಾರು 201, ಮತ್ತೆ 5ನೇ ಸ್ಕಂದ 5ನೇ ಅಧ್ಯಾಯದ 4ನೇ ಶ್ಲೋಕದ್ದು 150 ಲೆಕ್ಚರ್ಸ್ ಇದೆ. ಅಂದ್ರೆ ಬೇಕಾದಷ್ಟು ಲೆಕ್ಚರ್ಸ್ ಇದೆ. ಒಂದು 6 ಶ್ಲೋಕಗಳ ಮೇಲೆ 150, 200, 150, 200 ಕ್ಲಾಸಸ್ ಕೊಟ್ಟಿದ್ದಾರೆ ಪ್ರಭುಪಾದರು. ಸೊ ದಟ್ಸ್ ವೈ ಇದನ್ನ ಪ್ರಾಮಿನೆನ್ಸ್ ಇದೆ. ಅಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಇದೆ ಈ ಶ್ಲೋಕವನ್ನು ಪ್ರಭುಪಾದರು ತಗೊಳ್ಳೋದಕ್ಕೆ. ಯಾಕಂದ್ರೆ ನಮ್ಮಂತ ಪತತ ಜೀವಗಳನ್ನ ಉದ್ಧಾರ ಮಾಡಕ್ಕೋಸ್ಕರ ಪ್ರಭುಪಾದರು ಇದನ್ನ ತಗೊಂಡಿದ್ದಾರೆ. ಇಲ್ಲಿ ನಾಯಂ ದೇಹೋ ದೇಹ ಬಾಜಾಮೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿದ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ ಅಂತ ಋಷಭದೇವರು ಹೇಳ್ಕೊಡ್ತಾರೆ ಅವ್ರ ಮಕ್ಕಳಿಗೆ. ಅವ್ರು ಹೇಳ್ತಾರೆ, ನೋಡಿ ಮಕ್ಕಳ್ರ, ಎಲ್ಲಾ ಜೀವಕೋಟಿ ರಾಶಿಯಲ್ಲಿ ನಾವು ಭೌತಿಕ ದೇಹವನ್ನು ಪಡೆದಿದ್ದೀವಿ. ಎಲ್ಲಿ? ಈ ಲೋಕದಲ್ಲಿ, ಈ ಬ್ರಹ್ಮಾಂಡದಲ್ಲಿ. ಸೊ ಯಾರು ಈ ಅಂದ್ರೆ ದೇಹವನ್ನು ಪಡೆದಿದ್ದೀವೋ, ಅಂದ್ರೆ ಹ್ಯೂಮನ್ ಫಾರ್ಮ್, ಮನುಷ್ಯ ದೇಹವನ್ನು ಪಡೆದಿದ್ದೀವೋ, ನಾವು ಕತ್ತೆಗಳಂತೆ ಅಥವಾ ಹಂದಿಗಳಂತೆ ಅಥವಾ ನಾಯಿಗಳಂತೆ ನಾವು ಜೀವನ ಮಾಡಬಾರದು. ಹಿ ರಿಪೀಟ್ಸ್ ದಿಸ್ ವರ್ಡ್ ಡಾಗ್ಸ್ ಅಂಡ್ ಹಾಗ್ಸ್ ಅಂತ. ಅಂದ್ರೆ ತುಂಬಾ ಸತಿ ರಿಪೀಟ್ ಮಾಡಿದ್ದಾರೆ ಪ್ರಭುಪಾದರು ಅವರ ಲೆಕ್ಚರ್ಸ್ ಅಲ್ಲಿ. ಸೊ ಅದು ಏನಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಇದೆಯಲ್ಲ, ಇಂದ್ರಿಯ ತೃಪ್ತಿ ಅನ್ನೋದು ಎಲ್ಲಾ ಜೀವಿಗಳಿಗೂ ಸಿಗತ್ತದು. ಏನು ಬರ್ತ್, ಡೆತ್, ಓಲ್ಡ್ ಏಜು, ಡಿಸೀಸು, ಈ 4 ಅಂತೂ ಇದ್ದೇ ಇದೆ ನಮಗೆ. ಮತ್ತೆ ಅಂದ್ರೆ ಊಟ ಮಾಡೋದು, ಮಲಗೋದು, ಮಕ್ಕಳನ್ನ ಹೆರೋದು, ಮತ್ತೆ ಅಂದ್ರೆ ಕೊನೆ ತನಕ ಇದರಲ್ಲೇ ಜೀವನ ಕಳೆದ್ ಬಿಡೋದು. ಸೊ ಇದು ಎಲ್ಲಾ ಪ್ರಾಣಿಗಳಿಗೂ ಇದೆ. ಸೊ ಅದರಿಂದ ದಟ್ ಈಸ್ ನಾಟ್, ಅಂದ್ರೆ ಅದು ಮುಖ್ಯವಾದದ್ದಲ್ಲ. ಸೊ ನಾವು
ಹಿಂದಿನ ಎಲ್ಲಾ ಜನ್ಮದಲ್ಲಿ ಮಾಡುವ ಪ್ರಾಯಶ್ಚಿತ್ತ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಹರೇ ಕೃಷ್ಣ, ಎಸ್ಪೆಷಲಿ ನಾವು ಇಸ್ಕಾನ್ ಮೂಮೆಂಟ್ನವರು ಹರೇ ಕೃಷ್ಣ ಮಹಾಮಂತ್ರ ಹೇಳುವವರು ಪ್ರಾಯಶ್ಚಿತ್ತ ನಾವು ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ನಾವು ಹರಿನಾಮವನ್ನ ಜಪ ಮಾಡಿ ನಾವು ನಮ್ಮ ಕರ್ಮಗಳನ್ನ ಕಳ್ಕೊತೀವಿ. ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ ಎಲ್ಲಾ ತರ ಕರ್ಮಗಳು ಕಳೆಯತ್ವೆ ಯಾವಾಗ ನಾವು ಭಗವಂತನಿಗೆ ಶರಣಾಗತರಾದಾಗ. ಮತ್ತೆ ತಪಸ್ಸು ಅಂದ್ರೆ ಏನು ಅಂದ್ರೆ ನಾನು ಮುಂದಕ್ಕೆ ಹೇಳ್ತೀನಿ ಅದನ್ನ. ಸೊ ನಾವು ದಿವ್ಯವಾದ ಅಂದ್ರೆ ನಮ್ಮ ನಿಜವಾದ ನಮ್ಮ ಸ್ವರೂಪವನ್ನ ಕಂಡುಕೊಳ್ಳಬೇಕು ಅಂದ್ರೆ ಏನ್ ಮಾಡ್ಬೇಕು? ಭಕ್ತಿ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳಬೇಕು. ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಹೃದಯ ಶುದ್ಧಿ ಆಗತ್ತೆ. ಓಕೆ, ಆಮೇಲೆ ಯಾವಾಗ ಒಂದು ಮನುಷ್ಯನಿಗೆ ಈ ಇದು ಏನಪ್ಪಾ ಇದ್ರಲ್ಲೆಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೋತಾನೋ ತನ್ನನ್ನ ತಾನೋ, ಅವಾಗ ಅವನ ಹೃದಯ ಶುದ್ಧಿ ಆಗತ್ತೆ. ಹೃದಯ ಶುದ್ಧಿ ಆದಾಗ ಅವನಿಗೆ ಹಂತ ಹಂತವಾಗಿ ಅವನು ಭಕ್ತಿ ಯೋಗದಲ್ಲಿ ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಅದನ್ನ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿಯರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮಗೆ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಗಳು ಕ್ಲಾಸ್ ತಗೊಂಡ್ರು, ಆಮೇಲೆ ಇವರು ಹಿಸ್ ಗ್ರೇಸ್ ತ್ರಿವಿಕ್ರಮ ಪ್ರಭುಗಳು ರಾತ್ರಿ ಹೊತ್ತು ಕ್ಲಾಸ್ ತಗೋತಾ ಇದ್ರು. ಸೊ ಅದರಿಂದ ನಮಗೆ ಬೇಕಾದಷ್ಟು ಜ್ಞಾನ ಸಿಕ್ಕಿದೆ. ವಿ ಕ್ಯಾನ್ ಅಪ್ಲೈ ದಟ್ ಇನ್ ಅವರ್ ಲೈಫ್ ಅಲ್ವಾ? ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬಹುದು. ನಮಗೆ ಯಾವಾಗ ಇದನ್ನೆಲ್ಲ ನಾವು ಪಾಲನೆ ಮಾಡ್ತಾ ಬರ್ತೀವೋ ಅವಾಗ ನಮಗೆ ಶಾಶ್ವತವಾದ ಆನಂದವಾದ ಮತ್ತೆ ಬುದ್ಧಿವಂತವಾದ ಜೀವನ ಸಿಗತ್ತೆ. ಎಟರ್ನಲ್ ಲೈಫ್, ಬ್ಲಿಸ್ಫುಲ್ ಲೈಫ್ ಅಂಡ್ ನಾಲೆಡ್ಜಬಲ್ ಲೈಫ್, ಇದು ಮೂರು ಸಿಗತ್ತೆ ನಮಗೆ. ದೆನ್ ನಾವು ಭೌತಿಕ ಅಂದ್ರೆ ನಾವು ನಮ್ಮ ಈ ಭೌತಿಕದ ದೇಹದಿಂದ ಆಧ್ಯಾತ್ಮಿಕ ದೇಹಕ್ಕೆ ನಾವು ವರ್ಗಾಯ ಪಡುತ್ತೇವೆ. ಓಕೆ, ಫ್ರಮ್ ಮೆಟೀರಿಯಲ್ ಬಾಡಿ ಟು ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮಿಕ ದೇಹಕ್ಕೆ ಅಂದ್ರೆ ನಾವು ಆಧ್ಯಾತ್ಮಿಕ ದೇಹವನ್ನು ಪಡಿತೇವೆ ಪ್ರಭುಪಾದರ ಗುರು ಮಹಾರಾಜರ ಕೃಪೆಯಿಂದ. ಸೊ ಮಹಾರಾಜ ಋಷಭದೇವ ಅವರು ದೇಹ ಅಂದ್ರೆ ಅವರು ಕಾಡಿಗೆ ಹೋಗೋಕ್ ಮುಂಚೆ ಅಂದ್ರೆ ಅವರು ಒಂದಷ್ಟು 1000 ವರ್ಷಗಳ ಕಾಲ ಜೀವನ ಮಾಡದ್ಮೇಲೆ ಅವರ ಮಕ್ಕಳನ್ನ ಕರೆದು ಈ ಶ್ಲೋಕವನ್ನು ಹೇಳಿ ಅವ್ರು ಹೇಳ್ತಾರೆ, ನೀವು ದಯವಿಟ್ಟು ಭಗವಂತ ಶ್ರೀಕೃಷ್ಣನ ದಿವ್ಯ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು. ಇಲ್ಲಿ ವಿಷ್ಣು ಅಂತ ಕೊಟ್ಟಿದೆ ಯಾಕಂದ್ರೆ ಅದು ಸತ್ಯಯುಗದ ಆದ್ದರಿಂದ. ಸೊ ವಿಷ್ಣು ಆರ್ ಕೃಷ್ಣ, ವಿ ಹ್ಯಾವ್ ಟು ಎಂಗೇಜ್ ಅವರ್ ಲೈಫ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಭಾವನಾಮೃತದಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿದ್ರು. ದೆನ್ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಾವು 4 ವರ್ಗಗಳನ್ನ ನಾವು ಪಾಲನೆ ಮಾಡ್ಬೇಕು. ಯಾವುದು? ಚತುರ್ವರ್ಣ ಮಾಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಹೇಳ್ತಾನೆ. ಐ ಥಿಂಕ್ ಇಟ್ಸ್ 13th ಶ್ಲೋಕ, ಐ ಆಮ್ ನಾಟ್ ಶೂರ್. ಸೊ ಅಕಾರ್ಡಿಂಗ್ ಟು ಕ್ವಾಲಿಟಿ ಅಂಡ್ ವರ್ಕ್ ಅಂದ್ರೆ ನಮ್ಮ ಗುಣಗಳಿಗೆ ತಕ್ಕಂತೆ ಮತ್ತೆ ನಮ್ಮ ಕೆಲಸದ ತಕ್ಕಂತೆ ನಮಗೆ ಸೋಷಿಯಲ್ ಆರ್ಡರ್ಸ್ ಮಾಡಿದ್ದಾರೆ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾಡಿದ್ದಾರೆ. ಯಾರು? ಭಗವಂತ ಕೃಷ್ಣ. ಸೊ ಬ್ರಾಹ್ಮಣರು ಮತ್ತೆ ಯಾರು ಇಂಟೆಲಿಜೆಂಟ್ ಕ್ಲಾಸ್ ಆಫ್ ಮೆನ್ ಆಗಿರ್ತಾರೆ ಅಂತ, ಅಂದ್ರೆ ಬುದ್ಧಿವಂತರಾಗಿರ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇಂಟೆಲಿಜೆಂಟ್ ಕ್ಲಾಸ್ ಯಾರು? ಬುದ್ಧಿವಂತರು, ಕ್ಷತ್ರಿಯರು. ಅವರು ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೋತಾರೆ ಅಲ್ವಾ. ಆಮೇಲೆ 3ನೇವರು ಯಾರು? ವೈಶ್ಯರು. ಅವರು ನಮ್ಮ ಎಲ್ಲ ಬೆಳೆ ಅದನ್ನೆಲ್ಲ ನೋಡ್ಕೋತಾರೆ, ಪ್ರೊಡಕ್ಷನ್. ಸೊ ನಮಗೆ ಊಟ ಹಾಕುವವರು ವೈಶ್ಯರೇನೆ. ಮತ್ತೆ ಶೂದ್ರರು ಏನ್ ಮಾಡ್ತಾರೆ ಅಂದ್ರೆ ಇವರು ಈ 3 ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯರಿಗೆ ಸಹಾಯವನ್ನು ಉಂಟು ಮಾಡ್ತಾರೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅವರು ಲೇಬರ್ ಕ್ಲಾಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ಯಾರು ಬುದ್ಧಿವಂತರಾಗಿರಲ್ವೋ ಅಥವಾ ಇದೆಲ್ಲವನ್ನು ಪಾಲನೆ ಮಾಡಲ್ವೋ ಅವರಿಗೆ ಶೂದ್ರರು ಅಂತ ಹೇಳ್ತಾರೆ. ಮತ್ತೆ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಯೂಶಲಿ ಯಾರ ಹತ್ರನೂ ಸೇವೆ ಮಾಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಸಬಾರ್ಡಿನೇಷನ್, ಕೆಳಗಿನವರ ಹತ್ರ ಕೆಲಸ ಮಾಡಿಸ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಕೃಷಿಗೋ ರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಾಸ್ಯಾಪಿ ಸ್ವಭಾವಜಂ. ಕಲಿಯುಗದಲ್ಲಿ ಪ್ರತಿಯೊಬ್ಬರು ಶೂದ್ರರೇ. ಆದ್ರೆ ನಾವ್ ಏನ್ ಮಾಡ್ಬೇಕು? ನಮಗೆ ಅಂದ್ರೆ ದೇಹ ಕೊಟ್ಟಂಗೆ ಭಗವಂತ ಯಾವ್ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಿಸಿದಾರೋ ವರ್ಗಗಳಲ್ಲಿ, ಸೊ ಇವರು ವೈಶ್ಯರು ಫಾರ್ಮಿಂಗ್, ಕೌ ಪ್ರೊಟೆಕ್ಷನ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆಮೇಲೆ ಶೂದ್ರರು ಇವರಿಗೆ
ಸೇವೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ಸೇವಾ ಭಾವ ಇರುವವರು ಶೂದ್ರರು. ತುಂಬಾ ಈ ಮೂರಕ್ಕೆ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಮಾಡೋರಿಗೆ. ಆದರೆ ಪ್ರಭುಪಾದರು ಹೇಳ್ತಾರೆ, ಎಲ್ಲ ಎಷ್ಟೋ ಲೆಕ್ಚರ್ಸ್ ಅಲ್ಲಿ ಹೇಳಿದ್ದಾರೆ ಪ್ರಭುಪಾದರು, ಮತ್ತೆ ಭಗವದ್ಗೀತೆಯಲ್ಲಿ ಸಹ ಹೇಳಿದ್ದಾರೆ, ಪರ್ಪರ್ಟಲಿ ಭಾವಾರ್ಥದಲ್ಲಿ, ಕಲಿಯುಗದಲ್ಲಿ ನಾವೆಲ್ಲರೂ ಏನಾಗಿದ್ದೇವೆ? ಶೂದ್ರರಾಗಿದ್ದೇವೆ. ಯಾಕಂದ್ರೆ ಮೋಸ್ಟ್ ಆಫ್ ಅಸ್ ಇನ್ ಕಲಿಯುಗ ಆರ್ ಕಲೌ ಶೂದ್ರ ಸಂಭವ. ಯಾಕೆ ಯಾರು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಬ್ರಾಹ್ಮಣರ ವೃತ್ತಿಯನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಾ ಇಲ್ಲ. ಕ್ಷತ್ರಿಯ ವೃತ್ತಿಯನ್ನು ಮಾಡ್ತಾ ಇಲ್ಲ. ಆಮೇಲೆ ವೈಶ್ಯರ ವೃತ್ತಿಯನ್ನು ಮಾಡ್ತಾ ಇಲ್ಲ. ಇವಾಗ ಬೇರೆಯವರು ಬೇರೆ ವೃತ್ತಿಯ ಅಮೆರಿಕಾ, ಲಂಡನ್ ಅಂದ್ರೆ ಆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಆಮೇಲೆ UAE ಅದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಾರು. ಯಾಕಂದ್ರೆ ನಮ್ಮ ಧರ್ಮವನ್ನು ನಾವು ಬಿಟ್ಬಿಟ್ಟಿದೀವಿ. ಸೊ ಎಲ್ಲಾರುನು ಪ್ರಭುಪಾದರು ಹೇಳ್ತಾರೆ, ಕಲಿಯುಗದಲ್ಲಿ ಮೋಸ್ಟ್ಲಿ ಎವ್ರಿವನ್ ಇಸ್ ಅ ಶೂದ್ರ, ಆಲ್ ಆಫ್ ಅಸ್ ಆರ್ ಶೂದ್ರ ಅಂತಾರೆ ಪ್ರಭುಪಾದರು. ಸೊ ದ 3 orders of life, ಅದರ್ 3 orders of life ಆರ್ ಮಿಸ್ಸಿಂಗ್ ಅಂತಾರೆ. ಯಾವುದು? ಬ್ರಾಹ್ಮಣತ್ವ, ಕ್ಷತ್ರಿಯತ್ವ ಮತ್ತೆ ವೈಶ್ಯತ್ವ ಮಿಸ್ ಆಗ್ತಾ ಇದೆ ಕಲಿಕಾಲದಲ್ಲಿ. ಸೊ ಅದಕ್ಕೆ ಈ ಯುಗಕ್ಕೆ ಕಲಿಯುಗ ಅಂತ ಹೆಸರು ಬಂತು. ಯಾವಾಗ ಇದು ಬಂತು ಅಂದ್ರೆ ಇದು ಕುರುಕ್ಷೇತ್ರದಲ್ಲಿ, ಅಂದ್ರೆ ಧರ್ಮಕ್ಷೇತ್ರದಲ್ಲಿ ಯುದ್ಧ ಮುಗಿದ ತಕ್ಷಣನೇ ಏನಾಯ್ತು? ಕಲಿ ಕಾಣಿಸ್ಕೊಂಡ ಪರೀಕ್ಷಿತ್ ಮಹಾರಾಜನಿಗೆ. ಸೊ ನಮಗೆ ಕಲಿಯುಗ ಸ್ಟಾರ್ಟ್ ಆಯ್ತು. ಓಕೆ. ಇವರು ಇದು ಕುರುಕ್ಷೇತ್ರದಲ್ಲಿ ಯಾರ ಮಧ್ಯ ಜಗಳ ಆಯ್ತು? ಪಾಂಡವರು ಮತ್ತೆ ಕ್ಷತ್ರಿಯರು ಭಗವಂತನ ದಿವ್ಯ ವಾಣಿಯನ್ನು ಕೇಳಿಸ್ಕೊಳ್ಳಿಲ್ಲ. ಪಾಂಡವರು ಚಾಚು ತಪ್ಪದೆ ಭಗವಂತನಿಗೆ ಶರಣಾಗತರಾಗಿದ್ರು, ಮತ್ತೆ ಭಗವಂತನ ದಿವ್ಯ ವಾಣಿಯನ್ನು ಕೇಳಿಸ್ಕೊಂಡ್ರು, ಅದರಂತೆ ನಡ್ಕೊಂಡ್ರು. ಜೀವನದಲ್ಲಿ ಕೇಳಿಸ್ಕೊಳ್ಳೋದು ಒಂದೇ ಇಲ್ಲ, ದಿ ಅಪ್ಲೈಡ್ ಇನ್ ದೇರ್ ಲೈಫ್. ನಾವುಗಳು ಅಷ್ಟೇ, ಗುರು ಮಹಾರಾಜರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಮಗೆ, ಆದ್ರೆ ಅದರಂತೆ ನಾವು ಅದನ್ನ ಪಾಲನೆ ಮಾಡ್ಬೇಕು. ವಿ ಹ್ಯಾವ್ ಟು ಅಪ್ಲೈ ಇನ್ ಅವರ್ ಲೈಫ್, ಡೇ ಟು ಡೇ ಲೈಫ್. ಇವರು ಪಾಂಡವರು ಯಾವಾಗ್ಲೂ ಭಗವಂತನಿಗೆ ಶರಣಾಗತರಾಗಿದ್ರು, ಮತ್ತೆ ಹೋಗಿ ಭಗವಂತನ ಹತ್ರ ಕೇಳ್ತಾ ಇದ್ರು, ಏನ್ ಮಾಡ್ಬೇಕು ನಾವು ಮುಂದೆ ಏನ್ ಮಾಡ್ಬೇಕು ಭಗವಂತ, ದಯವಿಟ್ಟು ನಮಗೆ ದಾರಿಯನ್ನು ತೋರ್ಸು. 5000 ವರ್ಷದ ಹಿಂದೆ ಈ ಯುದ್ಧ ನಡೀತು. ಸೊ ಆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ದ. ಯಾಕಂದ್ರೆ ಅರ್ಜುನ ತಮ್ಮ ಪ್ರಿಯ ಸಖ ಆದ್ದರಿಂದ, ಮತ್ತೆ ಬುದ್ಧಿವಂತನಾದವನು. ಎಲ್ಲವೂ ಗುಣಗಳಿತ್ತು ಯಾರಿಗೆ? ಅರ್ಜುನನಿಗೆ. ಅದಕ್ಕೆ ಅವರು ನರನಾರಾಯಣರಾಗಿ ಬದ್ರಿಕಾಶ್ರಮದಲ್ಲಿ ಕುಳಿತಿದ್ದಾರೆ. ಅದಕ್ಕೆ ಅರ್ಜುನನ ಅವನು ಆಯ್ಕೆ ಮಾಡ್ಕೊಂಡ ಕೃಷ್ಣ. ಸೊ ಇದರಲ್ಲಿ ಪ್ರಹ್ಲಾದ್ ಮಹಾರಾಜರು 7ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನತೇವಿದು ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಶಯ ಯೇ ಬಹಿರರ್ಥ ಮಾನಿನಃ ಅಂಧಾ ಯತಾಂದ್ರೈರ್ ಉಪನೀಯ ಮಾನಸ್ ತೇಪಿ ಸತಂತ್ರ್ಯಾಂ ಉರುಧಾಮ್ನಿ ಬದ್ಧಾಹ ಅಂತ ಹೇಳ್ತಾರೆ. ಅಂದ್ರೆ ಯಾರು ಈ ಭೌತಿಕ ಜೀವನದಲ್ಲಿ ಮತ್ತೆ ಅಂದ್ರೆ ತೊಡಗಿರ್ತಾರೋ, ಅಂದ್ರೆ ಕಂಪ್ಲೀಟ್ಲಿ ದೇ ಆರ್ ಎನ್ಗ್ರಾಸ್ಡ್ ಇನ್ ದಟ್. ಅಂದ್ರೆ ಅವರ ಪ್ರಜ್ಞೆ ಏನಾಗಿದೆ ಅಂದ್ರೆ ಈ ಭೌತಿಕ ಜೀವನದಲ್ಲೇ ಬದ್ಧ ಜೀವನದಲ್ಲಿ ತೊಡಗ್ಬಿಟ್ಟಿದೆ. ಸೊ ಗುರುಗಳ ಆಶ್ರಯ ಪಡೆದೇ ಇದ್ರೆ ನಾವೇನಾಗ್ತೀವಿ? ಅಂಧರಾಗ್ತೀವಿ. ಅಲ್ಲಿ ಶ್ಲೋಕದಲ್ಲಿ ಅಂಧರಾಗ್ತೀವಿ ಅಂತ ಬರ್ದಿದ್ದಾರೆ. ಸೊ ನಾವು ನಮ್ಮ ಜೀವನದ ಧ್ಯೇಯ, ಲಕ್ಷ್ಯ ಏನು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ನಮ್ಮ ಜೀವನದ ಧ್ಯೇಯ ಏನು? ನಾವು ಮರಳಿ ಭಗವದ್ಧಾಮಕ್ಕೆ ಹೋಗೋದೇ ನಮ್ಮ ಜೀವನದ ಧ್ಯೇಯ. ಗೋಯಿಂಗ್ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡೆಡ್. ಸೊ ಅಲ್ಲಿ ಏನ್ ಮಾಡ್ಬೇಕು? ನಾವು ದೇವರ ದಿವ್ಯ ಸೇವೆಯಲ್ಲಿ ತೊಡಗಬೇಕು. ಇಲ್ಲಿ ಸಹ ನಾವು ಅದೇ ಮಾಡೋದು. ನಾವಿಲ್ಲಿ ಏನೇನ್ ಸೇವೆಯಲ್ಲಿ ತೊಡಗಿದೀವಲ್ಲ, ಅದೇ ಸೇವೆ ನಮಗೆ ವೈಕುಂಠ ಲೋಕಗಳಲ್ಲಿ ಸಿಗತ್ತೆ. ಗೋಲೋಕದಲ್ಲಿ ಅಥವಾ ವೈಕುಂಠ ಲೋಕಗಳಲ್ಲಿ ಸಿಗತ್ತೆ. ನಾವು ಹೇಗ್ ಪ್ರೇಮಿಸ್ತೀವೋ ಅಂದ್ರೆ ಪ್ರೀತಿಸ್ತೀವೋ ಭಗವಂತನಿಗೆ, ಹಾಗೆ ನಮಗೆ ಸ್ವರೂಪ ಸಿಗತ್ತೆ. ಸೊ ಇಲ್ಲಿ ಇದರಲ್ಲಿ ಅನುವಾದದಲ್ಲಿ ಪ್ರಭುಪಾಜಿ ಹೇಳ್ತಾ ಇದ್ದಾರೆ, ಹೇಗೆ ಕುರುಡ ಇನ್ನೊಬ್ಬನ ಕುರುಡನ್ನ ಹೇಗೆ ಅವನು ಹೋಗಿ ಗುಂಡಿಗೆ ಬೀಳ್ತಾನೆ, ಅವನು ಇನ್ನೊಬ್ಬ ಕುರುಡನ್ನು ಗುಂಡಿಗೆ ಬೀಳಿಸ್ತಾನೆ. ಆದ್ದರಿಂದ ಅಂಥವರ ಸಂಘ ನಾವು ಮಾಡಬಾರದು. ಭೌತಿಕದ ಇಚ್ಛೆಗಳಿರತ್ತಲ್ಲ, ಅಂಥವರ ಸಂಘ ನಾವು ವಿ ಶುಡ್ ನಾಟ್ ಫಾಲೋ ದೆಮ್. ಓಕೆ. ಸೊ ನಾವು ಅಂಥವರ ಸಂಘ ಮಾಡಿದ್ರೆ ಏನ್ ಮಾಡ್ತೀವಿ? ಮತ್ತೆ ಈ ಭೂಮಿಗೆ ಬರ್ಬೇಕಾಗತ್ತೆ. ಓಕೆ. ನಾವು ಈ ಭೌತಿಕದ ಜೀವನಕ್ಕೆ ಕಾಲಿಡ್ಬೇಕಾಗತ್ತೆ. ಯಾಕೆ? ಈ 3 ಗುಣಗಳನ್ನ ನಾವು ಮತ್ತೆ ಪಡಿಬೇಕಾಗತ್ತೆ. ಮತ್ತೆ 3 ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಈ 3 ಇದರಿಂದಾನು ತಾಪಗಳಿಂದ ನಾವು ತಾಪಗಳನ್ನು ಅನುಭವಿಸ್ಬೇಕಾಗತ್ತೆ. ಸೊ ಕೃಷ್ಣ ಭಾವನಾಮೃತ ಏನ್ ಹೇಳತ್ತೆ ಅಂದ್ರೆ, ಭಗವಂತ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ,
ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ನಾವು ಮನುಷ್ಯ ಜೀವನ ತಗೊಂಡಿದ್ ಯಾಕಪ್ಪ? ಕಶ್ಚಿತ್ ವೇತಿ ತತ್ವತಃ ಮನುಷ್ಯಾನಾಂ ಸಹಸ್ರೇಶು ಅಂದ್ರೆ ಸಾವಿರ 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 ಜನಗಳಲ್ಲಿ ಸ್ವಲ್ಪ ಜನ ಮಾತ್ರ ಭಕ್ತಿ ಯೋಗಕ್ಕೆ ಬರ್ತಾರೆ. ಮಿಕ್ಕಿದವರೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ ಇಂದ್ರಿಯ ತೃಪ್ತಿಯಲ್ಲೇ ತೊಡಗಿರ್ತಾರೆ. ಅದೇ ಅವರ ಜೀವನದ ಕೊನೆ ಆಗೋಗತ್ತೆ. ಆದ್ರೆ ಅವರ ಕರ್ಮಕ್ಕೆ ಅನುಗುಣವಾಗಿ ಅವರು ಮತ್ತೆ ಈ ಭೂಮಿಗೆ ಬರ್ಬೇಕಾಗತ್ತೆ. ದುಡ್ಡು ಗಳಿಸು, ಎಂಜಾಯ್ ಮಾಡು, ಮತ್ತೆ ಜೀವನವನ್ನ ಅವರ ಜೊತೆನೆ ಸಂಸಾರದ ಜೊತೆ ಅನುಭವಿಸ್ಬಿಡು, ಮತ್ತೆ ಈ ಭೂಮಿಗೆ ಬಾ. ಯಾಕೆ? ಕರ್ಮ ಮಾಡಿದ್ದೀಯಾ ಆತರ, ಅದಕ್ಕೋಸ್ಕರ ನೀ ಮತ್ತೆ ಬರ್ಬೇಕಾಗತ್ತೆ. ಆದ್ರೆ ಭಕ್ತರಿಗೆ ಆ ಜೀವನ ಇಲ್ಲ. ಯಾಕಂದ್ರೆ ಯಾರು ಭಕ್ತರಿಗೆ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಮ ಅಂದ್ರೆ ಯಾರು ಸಿದ್ಧರಾಗಿರ್ತಾರೋ ಅವರು ಈ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಜೀವನವನ್ನ ಭಗವಂತನ ದಿವ್ಯ ಸೇವೆಗಾಗಿ ತೊಡಗಿಸ್ಕೋತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಭಗವನ್ ನಾಮವನ್ನು ಜಪಿಸ್ತಾರೆ. ಸೊ ಇವರೆಲ್ಲ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದವರು ಸೆನ್ಸ್ ಗ್ರಾಟಿಫಿಕೇಶನ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಭಗವಂತ ಇದ್ರಲ್ಲಿ ಹೇಳಿದ್ರು. ಆದ್ರೆ ಈ ಕಲಿಯುಗದಲ್ಲಿ ಇದು ತುಂಬಾ ಪ್ರಾಮುಖ್ಯವಾಗಿದೆ. ಇದು ಅಂದ್ರೆ ಜನ್ಮ ಜನ್ಮಾಂತರದಿಂದ ಇದು ಬರ್ತಾನೆ ಇದೆ. ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ಇಟ್ಸ್ ಕಮಿಂಗ್ ಡೌನ್. ಸೊ ಋಷಭದೇವ ಅದಕ್ಕೆ ಹೇಳ್ತಾರೆ ಅವರ ಮಕ್ಕಳಿಗೆ, ಅಯಂ ದೇಹ ನ ಅಯಂ ದೇಹ, ಇದು ಈ ದೇಹ ಅಂದ್ರೆ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ ಮಕ್ಕಳ್ರ, ದೇಹ ಬಾಜಾಮ್ರಲೋಕೆ. ಸೊ ಯಾರು ಈ ದೇಹವನ್ನು ತಗೋದಿದಿರೋ ನಾವ್ ಅದನ್ನ ಭಗವದ್ ಭಕ್ತಿಗೋಸ್ಕರ ಅದನ್ನ ತೊಡಗಿಸ್ಕೋಬೇಕು, ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ ಅಂತ ಪದೇ ಪದೇ ಒತ್ತಿ ಹೇಳ್ತಾ ಇದಾರೆ. ಇದನ್ನ ಪ್ರಭುಪಾದರು ಅವರ ದಿವ್ಯ ವಾಣಿಯಲ್ಲಿ, ಅವರ ದಿವ್ಯ ಲೆಕ್ಚರ್ಸ್ ಅಲ್ಲಿ ಅಂದ್ರೆ ಪ್ರವಚನಗಳಲ್ಲಿ ಸುಮಾರು ಸತಿ ರಿಪೀಟ್ ಮಾಡಿದ್ದಾರೆ. ಸೊ ನೀವು ಆದ್ರೆ ನೋಡಿ, ಪರಿವಾರದಲ್ಲಿ ಇರಿ, ಮಕ್ಕಳನ್ನ ಪಡೀರಿ. ಅಂದ್ರೆ ಕೃಷ್ಣ ಭಾವನಾಮೃತ ಮಕ್ಕಳನ್ನು ಪಡಿಬೇಕು ಅಂದ್ರೆ ಮಾತ್ರ ಇಂದ್ರಿಯ ತೃಪ್ತಿಗೆ ತೊಡಗಿ ಅಂತ ಹೇಳಿದ್ದಾರೆ ಪ್ರಭುಪಾದರು. ಇಲ್ಲ ಅಂದ್ರೆ ಭಾವಾರ್ಥದಲ್ಲಿ ಓದಿ 2ನೇ ಅಧ್ಯಾಯದಲ್ಲಿದೆ ಭಗವದ್ಗೀತೆಯಲ್ಲಿ. ಸೊ ಇಲ್ಲ ಅಂದ್ರೆ ನಾವು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬಾರದು ಅಂತಾನೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ನೀವು ಮಕ್ಕಳನ್ನ ಪಡೀರಿ, ಅವರನ್ನ ದೊಡ್ಡವರನ್ನಾಗಿ. ನೀವು ಸಹ ಜೀವನವನ್ನು ಸಾಮಾನ್ಯ ಜನರಂತೆ ನಾವು ಕಾಣ್ತೀವಿ ನೋಡಕ್ಕೆ. ಆದರೆ ನಮಗೂ ಅವ್ರಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಭಕ್ತರಿಗೂ ಅಭಕ್ತರಿಗೂ ಇರುವ ವ್ಯತ್ಯಾಸ, ಭಕ್ತರು ಯಾವಾಗ್ಲೂ ಕೃಷ್ಣನನ್ನ ಸೆಂಟ್ರಲ್ ಇಟ್ಟು ಕೃಷ್ಣನಿಗೆ ಹಾಗೆ ತರಕಾರಿ ತರ್ತಾರೆ, ಕೃಷ್ಣನಿಗಾಗಿ ಸಾಮಾನುಗಳನ್ನ ತರ್ತಾರೆ ಮನೆಗೆ, ಕೃಷ್ಣನಿಗಾಗಿ ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಭಕ್ತಿಗೆ ಬರೋಕ್ ಮುಂಚೆ ನಾವೇನ್ ಮಾಡ್ತಾ ಇದ್ವಿ? ನನ್ ಮಗನ್ಗಿದಿಷ್ಟ, ನನ್ನ ಯಜಮಾನ್ರಿಗಿದಿಷ್ಟ, ನನಗಿದಿಷ್ಟ ಅಂತ ತಗೊಂಡ್ ಬರ್ತಾ ಇದ್ವಿ. ಇವಾಗ ಹಾಗಲ್ಲ, ನನ್ನ ಕೃಷ್ಣನಿಗಿದಿಷ್ಟ, ನನ್ನ ರಾಧೆಗಿದಿಷ್ಟ. ನಾವು ನೋಡಿ ಅರ್ಬಿ ತರ್ತೀವಲ್ವಾ ರಾಧಾಷ್ಟಮಿ ದಿವಸ. ಯಾಕಂದ್ರೆ ರಾಧಾರಾಣಿಗೆ ಇಷ್ಟ, ಅದಕ್ಕೋಸ್ಕರ ನಾವ್ ದಿನ ಮಾಡ್ಕೊಂಡ್ ತಿಂತೀವ? ಇಲ್ಲ, ಬರೀ ರಾಧಾರಾಣಿಗೆ ಇಷ್ಟ ಅಂತ ರಾಧಾಷ್ಟಮಿ ದಿವಸ ತರ್ತೀವಿ. ಕೃಷ್ಣನ್ಗೆ ಗೋಕುಲಾಷ್ಟಮಿಗೆ ಅಷ್ಟೊಂದು ವ್ಯಂಜನಗಳನ್ನ ಯಾಕೆ ಮಾಡ್ತೀವಿ? ಕೃಷ್ಣನ್ಗೆ ಅದು ಸುಪ್ರೀತಿ ಅಂದ್ರೆ ಸಂತೋಷ ಕೊಡುತ್ತೆ. ನೋಡಿದ್ರ ನನ್ನ ಭಕ್ತರು ನನಗೋಸ್ಕರ ಎಷ್ಟು ದುಡಿತಾ ಇದ್ದಾರೆ, ಎಷ್ಟು ಅವರ ಅಂದ್ರೆ ಬೆವರು ಸುರಿಸ್ಕೊಂಡು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ನನಗೋಸ್ಕರ, ಏನೂ ತಿನ್ನದೆ ಬರೀ ಖಾಲಿ ಹೊಟ್ಟೆಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಂಜಾಯ್ ಮಾಡಕ್ಕಾಗಲ್ಲ ಅಲ್ವಾ? ಭಗವಂತನ್ಗೋಸ್ಕರ ಮಾಡೋವಾಗ ನಾವೇನು ತಿನ್ನಕ್ಕಾಗಲ್ಲ. ಎಲ್ಲ ಪಣ್ಯಾರ ಅಂದ್ರೆ ದೀಸ್ ಐಟಮ್ಸ್, ಪಣ್ಯಾರ ಅಂತೀವಿ ನಾವು ತಮಿಳಲ್ಲಿ, ಐ ಡೋಂಟ್ ನೋ ಇನ್ ಕನ್ನಡ. ಅಂದ್ರೆ ಈ ವ್ಯಂಜನಗಳನ್ನು ಮಾಡುವಾಗ ಸೊ ನಾವು ತುಂಬಾ ಶುದ್ಧತೆಯಿಂದ ಮಾಡ್ತೀವಿ, ಭಗವಂತನ್ಗೋಸ್ಕರ ಮಾಡೋದ್ರಿಂದ ಅಲ್ವಾ? ನಮ್ಮ ದೇಹಕ್ಕೋಸ್ಕರ ಮಾಡ್ಕೊಂಡಾಗ ನಾವು ಹಿಂದೆ ಎಲ್ಲ ನಾವ್ ಆತರ ಮಾಡ್ತಾ ಇರ್ಲಿಲ್ಲ, ಮಾಡ್ತಾ ಇದ್ವಿ, ಮಾಡ್ತಾನೆ ತಿಂತಾ ಇದ್ವಿ. ಇವಾಗ ಆತರ ಮಾಡಲ್ಲ. ಯಾಕಂದ್ರೆ ಭಾಗವಂತನಿಗೆ ಭೋಗ ಅರ್ಪಿಸೋದ್ರಿಂದ, ಆಫರಿಂಗ್ ಮಾಡೋದ್ರಿಂದ ನಾವು ಅದನ್ನ ಎಂಜಲು ಮಾಡೋದಿಲ್ಲ. ಇದೆಲ್ಲ ನಾವು ಪಾಲನೆ ಮಾಡ್ತೀವಿ. ಆದ್ರೆ ಹಂದಿ ಆಗ್ಲಿ ನಾಯಿಗಾಗ್ಲಿ ಅದೆಲ್ಲ ಗೊತ್ತಾಗತ್ತಾ? ಇಲ್ಲ. ಪ್ರಾಣಿಗಳಿಗೂ ಅದು ಗೊತ್ತಾಗೋದಿಲ್ಲ. ಅವ್ರಿಗೆ ಎಂಜಲು ಗೊತ್ತಾಗಲ್ಲ, ಮಡಿನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರೆ? ಎಲ್ಲೆಲ್ಲೇನ್ ಬಿದ್ದಿದ್ರು ಆ ಹಾಗು ಮಲವನ್ನು ಸಹ ತಿನ್ನತ್ತೆ. ಸೊ ಎಲ್ಲಂದ್ರೆ ಅದಕ್ಕೆ ಜಿಲೇಬಿ ಜಾಮೂನು ಅಂದ್ರೆ ಏನ್ ಕೊಟ್ರು ಸಹ ಅದು ಮೂಸು ಸಹ ನೋಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಅದರ ಗೊತ್ತಿಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಸೊ ಅದು ಮಲವನ್ನೇ ತಿನ್ನತ್ತೆ. ಇಲ್ಲಿ ಅದರ ದಿಸ್ ಪರ್ಪಟಲ್ ಬರ್ದಿದ್ದಾರೆ, ಪ್ರಭುಪಾದರು ಹೇಳಿದ್ದಾರೆ. ಸೊ ಈ ಮಲವನ್ನು ತಿನ್ನತ್ತೆ ಅದಕ್ಕೆ. ಯಾಕಂದ್ರೆ ಹೈಯರ್ ಕಾನ್ಶಿಯಸ್ನೆಸ್ ಇಲ್ಲ, ಮೇಲಿನ ಪ್ರಜ್ಞೆ ಇಲ್ಲ ಅದಕ್ಕೆ. ಭಗವಂತ ನಮ್ಮ ಹ್ಯೂಮನ್ಸ್ಗೆ ಅಂದ್ರೆ ಮನುಷ್ಯರಿಗೆ ದಿವ್ಯವಾದ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ.
ನಾವು ಅದನ್ನ ಬಳಸ್ಕೋಬೇಕು, ಯಾವ್ದ್ಯಾವ್ದಕ್ಕೂ ಅದನ್ನ ವೇಸ್ಟ್ ಮಾಡಬಾರ್ದು, ಭಗವಂತನ ದಿವ್ಯ ಸೇವೆಗೆ ಬಳಸ್ಕೋಬೇಕು. ಓಕೆ, ಸೊ ಆದ್ರೆ ಆಮೇಲೆ ಅಕ್ಕ ಅಮ್ಮ ತಂಗಿ ಅವ್ರ ಜೊತೆ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೋಬೇಕು. ಯಾಕಂದ್ರೆ ಹೆಂಡತಿಯನ್ನು ಹೆಂಡತಿಯಾಗೆ ನೋಡ್ತಾರೆ ಯಜಮಾನ್ರು, ಮಿಕ್ಕಿದವರನ್ನೆಲ್ಲ ಅವರವರ ಅವ್ರ ಅಂದ್ರೆ ಅವರ ಕ್ವಾಲಿಫಿಕೇಶನ್ ತಕ್ಕಂಗೆ, ಅವರ ಅಕಾರ್ಡಿಂಗ್ ಟು ಹೀಸ್ ನೇಚರ್ ಅಂಡ್ ರಿಲೇಶನ್, ಹೇಗೆ ರಿಲೇಶನ್ಶಿಪ್ ಇರತ್ತೋ ಹಾಗೆ ಜೀವನ ಮಾಡ್ಬೇಕು ಅಲ್ವಾ. ಹೆಂಡತಿ ಹತ್ರ ನಡ್ಕೊಂಡಂಗೆ ನಾದ್ನಿ ಹತ್ರ ನಡ್ಕೊಂಡ್ರೆ ಆಗತ್ತಾ? ಇಲ್ಲ. ಸೊ ದೇರ್ ಶುಡ್ ಬಿ ಸಮ್ ಇದು ಒಂದು ದೇರ್ ಶುಡ್ ಬಿ ಸಮ್ ಫುಲ್ ಸ್ಟಾಪ್. ಅಂದ್ರೆ ಇದಕ್ಕೆಲ್ಲ ಒಂದು ತಡೆ ಹಾಕಬೇಕು. ಸೊ ಎಲ್ಲಿ ಅದಕ್ಕೆ ಶಾಸ್ತ್ರಗಳನ್ನ ಓದ್ಬೇಕು ನಾವು. 3ನೇ ಸ್ಕಂದ ಇವರು ಕಪಿಲ ದೇವ ತಾಯಿಗೆ ದೇವಹೂತಿಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವನ್ ಮಗು ಹೇಗ್ ಹುಟ್ಟತ್ತೆ ಅದನ್ನು ಹೇಳ್ತಾರೆ. ಮತ್ತೆ 7ನೇ ಅಧ್ಯಾಯದಲ್ಲಿ ನಮ್ಮ ವೇಣುಕೃಷ್ಣ ಪ್ರಭುಗಳು ಒಂದ್ಸತಿ ಕ್ಲಾಸ್ ತಗೊಂಡಿದ್ರು ಗೃಹಸ್ಥಾಶ್ರಮದ ಬಗ್ಗೆ, ತುಂಬಾ ಚೆನ್ನಾಗಿ ಕೊಟ್ರು ಕ್ಲಾಸು. ಅದ್ರಲ್ಲಿ ಅದಾದ್ಮೇಲೆ ನಾನು ಅದನ್ನು ಓದಿದ್ದೆ ಭಾಗವತ, ಆದ್ರೆ ಮತ್ತೆ ಓದ್ದೆ. ಸೊ ನಾವು ಹೇಗೆ ನಡ್ಕೋಬೇಕು ಗೃಹಸ್ಥಾಶ್ರಮದಲ್ಲಿ ಅದನ್ನೆಲ್ಲ ವಿ ಹ್ಯಾವ್ ಟು ಜಾಟ್ ಡೌನ್ ದ ಪಾಯಿಂಟ್ಸ್, ಅದನ್ನೆಲ್ಲ ಬರ್ಕೋಬೇಕು. ನಾವು ಹೇಗೆ ಜೀವನ ನಡೆಸ್ಬೇಕು, ಹೇಗೆ ನಾವು ಟಾಲರೆನ್ಸ್ ಹೇಗೆ ತಂದ್ಕೋಬೇಕು, ಮತ್ತೆ ಇದು ಅಂದ್ರೆ ವಿನಮ್ರತೆ ಹೇಗೆ ಬರ್ಬೇಕು, ಮತ್ತೆ ನಾವು ಏನಪ್ಪಾ ಹ್ಯೂಮಿಲಿಟಿ, ಹಂಬಲ್ನೆಸ್, ಇದೆಲ್ಲ ಹೇಗ್ ಬರ್ಬೇಕು ನಿಮ್ಮ ಜೀವನದಲ್ಲಿ. ಭಕ್ತರ ಸಂಘದಲ್ಲಿ ಬಂದಾಗ ಏನಾಗತ್ತೆ, ಇದೆಲ್ಲವೂ ನಾವು ಅದನ್ನ ಸೆಪರೇಟ್ ಆಗಿ ಕಲಿಬೇಕಾಗಿಲ್ಲ, ತಂತಾನೆಗೆ ನಮ್ಗೆ ಅದೆಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಹೇಳ್ತಾರೆ ಯಾತಕ್ಕೋಸ್ಕರ ತಪೋದಿವ್ಯಂ ಅಂತ ಹೇಳಿದ್ದಾರೆ ಋಷಭದೇವ. ಯಾಕೆ ಅಂದ್ರೆ ನಾವು ನಮ್ಮ ಜೀವನ ಇರೋದೇ ತಪಸ್ ಮಾಡಕ್ಕೆ. ನಾವು ತಪಸ್ಸು ಅಂದ್ರೆ ನಾವು ಕೃಷ್ಣ ಭಾವನಾಮೃತದಲ್ಲಿ ಏನು ಏಕಾದಶಿ ಮಾಡ್ತೀವಿ, ಮತ್ತೆ ಜನ್ಮಾಷ್ಟಮಿ ಮಾಡ್ತೀವಿ, ನಿತ್ಯಾನಂದ ತ್ರಯೋದಶಿ, ಗೌರ ಪೂರ್ಣಿಮಾ, ಮೇಲೆ ಇದು ಏನೋ ನರಸಿಂಹ ಚತುರ್ದಶಿ, ಇದೆಲ್ಲವ ರಾಧಾಷ್ಟಮಿ, ಇದೆಲ್ಲ ಯಾಕೆ ಮಾಡ್ತೇವೆ ನಾವು? ಯಾಕಂದ್ರೆ ಭಗವಂತನಿಗೆ ಅದು ಸಂತೃಪ್ತಿ ಕೊಡತ್ತೆ, ಅದಕ್ಕೆ ನಾವು ಉಪವಾಸ ಇಡ್ತೀವಿ. ದಟ್ ಈಸ್ ಆಸ್ಟರಿಟಿ ಫಾರ್ ಅಸ್. ಸತ್ಯಯುಗದಲ್ಲಿ ಅವರಿಗೆ 1,00,000 ವರ್ಷಗಳಿತ್ತು ಆಯಸ್ಸು, ನಮಗೆ ತುಂಬಾ ಕಡಿಮೆ ಆಯಸ್ಸಿರೋದು, 100 ವರ್ಷಗಳು ಇಲ್ಲ. ಈಗ ಏನ್ ಎತ್ಕೊಂತಾನೆ ಸ್ವಲ್ಪ ಮಕ್ಕಳು ಹೊಟ್ಟೋಗತ್ವೆ, 25 ವರ್ಷಕ್ಕೆ ಹುಡುಗ ಹೊಟ್ಟೋಗ್ತಾನೆ, ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು, ಅಂದ್ರೆ ದೇರ್ ಇಸ್ ನೋ ಟೈಮ್ ಅಟ್ ಆಲ್. ನಾವು ದೇರ್ ಇಸ್ ನೋ ಏಜ್. ಇವಾಗ ವಯಸ್ಸು ಇಲ್ಲ, ಏನೂ ಇಲ್ಲ. ಇವಾಗ ಯಾವ ವಯಸ್ಸಲ್ಲಿ ಬೇಕಾದ್ರೂ ನಾವು ದೇಹ ಬಿಡ್ಬೋದು. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, 80 ವರ್ಷ ಆಯ್ತಪ್ಪ, 90 ವರ್ಷ ಆಯ್ತಪ್ಪ, ಇವಾಗ ದೇಹ ಬಿಡ್ಬೋದು, ದೇಹ ಬಿಡ್ತಾರೆ ಅಂತ. ಆದ್ರೆ ಇವಾಗ ವಯಸ್ಸೇ ಇಲ್ಲ. ಬಿಕಾಸ್ ನಮ್ಮ ಇಂಟೇಕ್, ನಾವು ಮಾಡುವ ಊಟ ಅದೆಲ್ಲ ಸರಿ ಇಲ್ಲ, ನಮ್ಮ ಜೀವನ ಶೈಲಿ ಸರಿ ಇಲ್ಲ. ಯಾಕಂದ್ರೆ ನೈಟ್ ಶಿಫ್ಟ್ ಅಂತೆ, ಮಾರ್ನಿಂಗ್ ಶಿಫ್ಟ್ ಅಂತೆ, ಇದೆಲ್ಲ ಬಂದಿದೆ. ಇವಾಗ ಕೆಲಸ ಮಾಡೋ ಮಕ್ಕಳೇ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ಸರಿಯಾಗಿ ಜೀವನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮಕ್ಕಳಾಗ್ತಿಲ್ಲ. ಸೊ ಆದ್ರೆ ನಾವು ನಮ್ಮೆಲ್ಲರದ್ದು ಜೀವನ ಹೇಗೆ ಇರ್ಲಿ, ಆದ್ರೆ ನಾವು ದಿವ್ಯವಾಗಿ ಅದನ್ನ ಅಳವಡಿಸ್ಕೋಬೇಕು. ದಿವ್ಯವಾಗಿ ಅಳವಡಿಸ್ಕೋಬೇಕು ಅಂದ್ರೆ ತಪಸ್ಸನ್ನು ಮಾಡ್ಬೇಕು ಅಂದ್ರೆ ನಮ್ಮ ಗುರು ಪರಂಪರೆ, ಅಂದ್ರೆ ನಾವು ಇಸ್ಕಾನ್ ಬಗ್ಗೆ ನಾನು ಮಾತಾಡ್ತಾ ಇರೋದು, ನಾವು ಇಸ್ಕಾನ್ ಭಕ್ತರಾದ್ದರಿಂದ ನಮಗೆ ದೇವಸ್ಥಾನದಲ್ಲಿ ಮತ್ತೆ ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಬೇರೆ ಎಲ್ಲಾ ಗುರುಗಳು ಎಲ್ಲಾರು ಅಂದ್ರೆ ಸೀನಿಯರ್ ಡಿವೋಟೀಸ್ ಎಲ್ಲ ಹೇಳ್ಕೊಟ್ಟಂಗೆ ನಾವು ಜೀವನಕ್ಕೆ ನಮ್ಮ ಜೀವನವನ್ನು ತುಂಬಾ ಸುಂದರವಾಗಿ ನಾವು ನಿರ್ಮಿಸ್ಕೋಬಹುದು. ಏನಂದ್ರೆ ತಪಸ್ಸು ಮಾಡಿ. ಸೊ ಇದನ್ನ ಋಷಭ್ ದೇವರು ಹೇಳ್ತಾ ಇದಾರೆ ಅವ್ರ ಮಕ್ಕಳಿಗೆ. ನೋಡಿ, ಆಗಲೇ ಸತ್ಯಯುಗದಲ್ಲಿ ಹೇಳಿದ್ದನ್ನ ಪ್ರಭುಪಾದರದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದಾರೆ. ಯಾಕೆ ಅಂದ್ರೆ ನಾವ್ ಯಾರು ಈ ದೇಹಾನೇ ಅಲ್ವಾ. ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಕೃಷ್ಣ, ನ ಜಾಯತೆ ಮೃತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆತ್ಮಕ್ಕೆ ಸಾವಿಲ್ಲಪ್ಪ, ದೇಹಕ್ಕೆ ಸಾವಿದೆ. ಅವನು ಹಿಂದೆ ಬಂದಿಲ್ಲ, ಈಗ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಅಂದ್ರೆ ಆತ್ಮ ಸದೈವ ಇರ್ತಾನೆ, ಆದ್ರೆ ದೇಹಗಳು ಪದೇ ಪದೇ ದೇಹವನ್ನು ಚೇಂಜ್ ಮಾಡತ್ವೆ. ಅವನು ಅನ್ಬಾರ್ನ್, ಅವನು ಹುಟ್ಟುವುದಿಲ್ಲ, ಅವನು ಶಾಶ್ವತ, ಅವನು ಸಾಯುವುದಿಲ್ಲ. ಹಿ ಈಸ್ ಎವರ್ ಎಕ್ಸಿಸ್ಟಿಂಗ್, ಸದಾ ಕಾಲ ಇರ್ತಾನೆ. ಯಾರು ನಾವುಗಳೆಲ್ಲ ಆತ್ಮಗಳು, ನಾವ್ ಯಾರು ದೇಹ ಅಲ್ಲ, ನಾವು ಸದೈವ ಇರ್ತೀವಿ. ದೇಹ ಸಾಯತ್ತಷ್ಟೇ. ನೋಡಿ, ನಾವು ದೇಹ ಬಿಟ್ಟಾಗ ಎಲ್ಲಾರು ಏನಂತಾರೆ, ಅಯ್ಯೋ ಅವ್ರು ಹೋಗ್ಬಿಟ್ರು ಅಂತಾರೆ. ಯಾರು ಹೋಗ್ಬಿಟ್ರು? ನಾವ್ ಪ್ರೀತಿಸ್ತಾ ಇರೋ ದೇಹ ಅಲ್ಲೇ ಬಿದ್ದಿದೆ ಅಲ್ವಾ, ಮತ್ಯಾರು ಹೋದ್ರು? ಆತ್ಮ ಬಿಟ್ಟು ಹೋತು. ಅದನ್ನ ನಾವು ತಿಳ್ಕೋಬೇಕು. ವಿ ಆರ್ ಆತ್ಮ. ನಾವು ಆ ದೇಹವನ್ನು, ಪರ್ಟಿಕ್ಯುಲರ್ ದೇಹವನ್ನು, ಪರ್ಟಿಕ್ಯುಲರ್ ಡೆಸಿಗ್ನೇಷನ್ ಅಂದ್ರೆ ಹೆಸರು,
ನಾವು ಈ ಪರ್ಟಿಕ್ಯುಲರ್ ಜನ್ಮದಲ್ಲಿ ಈ ದೇಹವನ್ನು ಪಡೆದು ಬಂದಾಗ ಒಂದು ಹೆಸರು ಏನೋ ರಶ್ಮಿ ಅಂತ ಇರತ್ತೆ, ಗೀತಾ ಅಂತ ಇರತ್ತೆ, ಒಂದು ಪರ್ಟಿಕ್ಯುಲರ್ ಹೆಸರು ಇರತ್ತೆ. ಆದರೆ ಆ ದೇಹ ಬಿಟ್ಟೋದ್ಮೇಲೆ ಆ ದೇಹದ ಒಟ್ಟಿಗೆ ಆ ಹೆಸರು ಹೊರಟೋಗುತ್ತೆ. ಆದ್ರೆ ಆತ್ಮ ಶಾಶ್ವತವಾಗಿ ಉಳಿಯತ್ತೆ. ಆತ್ಮದ ಸಂಬಂಧ ಭಗವಂತನೊಟ್ಟಿಗೆ ಶಾಶ್ವತವಾಗಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ತಿಳ್ಕೋಬೇಕು ಮುಖ್ಯವಾಗಿ. ಆತ್ಮಕ್ಕೆ ಸಾವಿಲ್ಲ, ಓಕೆ, ಮತ್ತೆ ಆತ್ಮಕ್ಕೆ ಹುಟ್ಟು ಇಲ್ಲ. ದೇಹಕ್ಕೆ ಬದಲಾವಣೆಗಳಾಗತ್ವೆ ಅಲ್ವಾ. ಕೌಮಾರಂ ಯವನಂ ಜರ, ಏನೋ ನಾವು ಮಗುವಾಗ್ತೀವಿ, ಮತ್ತೆ ಕೈಶೋರಕ್ ಬರ್ತೀವಿ, ಮತ್ತೆ ಯವ್ವನಕ್ ಬರ್ತೀವಿ, ಮತ್ತೆ ಮುಪ್ಪನ್ನು ಪಡಿತೀವಿ. ಸೊ ಈ 4 ಟ್ರಾನ್ಸ್ಫಾರ್ಮೇಶನ್ಸ್ ಆಗತ್ತೆ ದೇಹದಲ್ಲಿ, ಬದಲಾವಣೆಗಳಾಗತ್ತೆ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಸೊ 4 ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗತ್ತೆ. ಬರತ್ತೆ ಹೋಗುತ್ತೆ. ಆದ್ರೆ ಆತ್ಮಕ್ಕೆ ಈ ಬದಲಾವಣೆಗಳು ಆಗುವುದಿಲ್ಲ. ಓಕೆ, ಸೊ ಇದನ್ನ ಭಗವಂತ ತೋರ್ಸ್ಕೊಟ್ರು ಭಗವದ್ಗೀತೆಯಲ್ಲಿ. ಇದನ್ನ ಇವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಯಾರು? ಋಷಭದೇವ. ಮತ್ತೆ ನೆಕ್ಸ್ಟ್ ಅದನ್ನೇ ಇವಾಗ ಹೇಳಿದ್ದನ್ನೇ ಶ್ಲೋಕ 2ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ದೇಹನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರನ ಮುಹ್ಯತಿ. ಯಾರು ಧೀರನಾಗಿರ್ತಾನೋ ಅವನಿದೆಲ್ಲ ತಿಳ್ಕೊಂಡಿದ್ದಾನೆ, ಅವನು ವಿಚಲಿತನಾಗೋದಿಲ್ಲ. ಓಕೆ, ಈ ನಾಲೆಡ್ಜ್ ಅನ್ನ, ಇದು ವೇದಶಾಸ್ತ್ರಗಳ ಪ್ರಮಾಣವಾಗಿದೆ. ಸೊ ಭಗವದ್ಗೀತೆ ವೇದಗಳ ಅಂತ್ಯ. ದ ಎಂಡ್ ಆಫ್ ಆಲ್ ವೇದಿಕ್ ನಾಲೆಡ್ಜ್ ಇಸ್ ಭಗವದ್ಗೀತಾ. ಇದನ್ನ ಆಧ್ಯಾತ್ಮಿಕ ಜ್ಞಾನ ಅಂತ ಕರೀತಾರೆ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಬೇರೆ ಏನೂ ಅಲ್ಲ, ಇದೇನೆ. ನಾನು ದೇಹ ಅಲ್ಲ, ಆತ್ಮ, ನಾನು ಶಾಶ್ವತ, ನಾನು ಸ್ಥಿರವಾಗಿರ್ತೀನಿ, ನಾನು ಭಗವಂತನ ಜೊತೆ ಶಾಶ್ವತ ಸಂಬಂಧವನ್ನು ಹೊಂದಿದ್ದೀನಿ ಅನ್ನುವುದೇ ಮುಖ್ಯವಾದ ಜ್ಞಾನ. ಆದರೆ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಪೊಸಿಷನ್ ಏನಾಗಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಮನುಷ್ಯರು, ಅಯ್ಯೋ ನಾನ್ ಸತ್ತೋಗ್ತೀನಿ, ನಾನಿರಲ್ಲ, ಮತ್ತೆ ಹುಟ್ಟಲ್ಲ, ಇದೆಲ್ಲವೂ ಇದೆ ಮನುಷ್ಯನಲ್ಲಿ. ಯಾಕಂದ್ರೆ ಅವನು ದೇಹವನ್ನೇ ತಾನು ಅಂತ ತಿಳ್ಕೊಳ್ಳೋದ್ರಿಂದ, ಅವನು ಆಗ್ಲಿ ಅವಳಾಗ್ಲಿ ತಿಳ್ಕೊಳ್ಳೋದ್ರಿಂದ ಅವರಿಗೆ ಈ ಉತ್ತಮ ಜ್ಞಾನ ಸಿಕ್ಕಿಲ್ಲ. ಭಕ್ತರ ಸಂಘದಲ್ಲಿ ಬಂದಾಗ ಈ ಉತ್ತಮ ಜ್ಞಾನ ಸಿಗತ್ತೆ. ಸೊ ನಾವು ವಾಶಾಂಸ ಜೀರ್ಣಾನಿ ಯಥಾ ವಿಹಾಯ, ಭಗವಂತ 22ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ. ನಾವು ದೇಹವನ್ನ ಹೇಗ್ ಚೇಂಜ್ ಮಾಡ್ತೀವಿ ಅಂದ್ರೆ, ಮಗುವಿನಿಂದ ಕೈಶೋರಕ್ಕೆ ಹೇಗ್ ಬರ್ತೀವಿ ಅಂದ್ರೆ ದಿನ ನಾವು ಚೇಂಜ್ ಮಾಡ್ತಾ ಇದ್ವಿ ದೇಹವನ್ನ. ಯಾಕೆ ಗೊತ್ತಾ? ಬಟ್ಟೆ ಬದಲಾಯಿಸ್ತಾ ಇದೀವಿ. ಸೊ ಎವ್ರಿ ಮೊಮೆಂಟ್ ಅವರ್ ಬಾಡಿ ಇಸ್ ಚೇಂಜಿಂಗ್. ನಮ್ಮ ದೇಹಕ್ಕೆ ಚೇಂಜಸ್, ಬದಲಾವಣೆ ಆಗ್ತಾ ಇದೆ. ಇವಾಗ ನಾವು ಮಗು ಇದ್ದಾಗ ಆ ವಯಸ್ಸಿತ್ತಲ್ಲ, ಇವಾಗ ಇದೀವ ಇಲ್ವಲ್ಲ. 5 ವರ್ಷದ ಮಗು ನೋಡಿ, 15 ವರ್ಷದ ಮಗು ನೋಡಿ, 35 ವರ್ಷದ ಮಗುವನ್ನು ನೋಡಿ, ಮತ್ತೆ 80 ವರ್ಷದ ಮಗುವನ್ನು ನೋಡಿ, ದೇಹಗಳಲ್ಲಿ ಬದಲಾವಣೆ ಆಗಿದೆ. ಆದ್ರೆ ಆತ್ಮದಲ್ಲಿ ಬದಲಾವಣೆ ಇಲ್ಲ. ಆತ್ಮ 1/10,000 ಪಾರ್ಟ್ ಆಫ್ ದ ಟಿಪ್ ಆಫ್ ದ ಹೇರ್ ಅಂತ ಹೇಳಿದ್ದಾರೆ. ಒಂದು ಕೇಶವನ್ನು 10,000 ಭಾಗಗಳನ್ನಾಗಿ ಮಾಡಿದ್ರೆ ಆತ್ಮದ ಸೈಜು ಅದು ಅಂತ ಹೇಳುತ್ತೆ ಶಾಸ್ತ್ರಗಳು. ಅದನ್ನ ಪ್ರಭುಪಾದರು ಭಗವದ್ಗೀತೆಯಲ್ಲಿ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಓಕೆ, ಸೊ ಸೂತ ಮಹಾಮುನಿಗಳು ಇವರಿಗೆ ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ 1ನೇ ಸ್ಕಂದದಲ್ಲಿ 17ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕ. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲೆಯೇ ದದೌ ದ್ಯೂತಂ ಪಾನಂ ಶ್ರೇಯಸ್ಸೂನಾ ಯತ್ರ ಧರ್ಮಸ್ ಚತುರ್ವಿಧಾಹ ಅಂತ ಹೇಳ್ತಾರೆ. ಸೂತ ಗೋಸ್ವಾಮಿ ಹೇಳ್ತಾ ಇದ್ದಾರೆ ಮಹಾರಾಜ್ ಪರೀಕ್ಷಿತನಿಗೆ, ಅಂದ್ರೆ ಶುಕದೇವ ಗೋಸ್ವಾಮಿ ಹೇಳ್ತಾ ಇರೋದನ್ನ ಸೂತ ಗೋಸ್ವಾಮಿಗಳು ಅವರ ಶಿಷ್ಯರಾದ ನೈಮಿಷಾರಣ್ಯದ ಋಷಿಗಳಿಗೆ ಹೇಳ್ತಾ ಇದ್ದಾರೆ. ಮಹಾರಾಜ್ ಪರೀಕ್ಷಿತರಿಗೆ ಈ ತರ ಹೇಳ್ತಾ ಇದಾರೆ ಶುಕದೇವ ಗೋಸ್ವಾಮಿಗಳು ಅಂತ. ಸೊ ಕಲಿಯ ಪ್ರಭಾವದಿಂದ ಈ ಜನರು, ಅಂದ್ರೆ ಕಲಿ ಕೇಳ್ಕೊತಾನೆ ಪರೀಕ್ಷಿತ್ ಮಹಾರಾಜನಿಗೆ, ನನ್ಗೆ ಯಾವ್ದಾದ್ರು ಜಾಗ ಕೊಡಿ ಇರೋದಕ್ಕೆ, ನಾನು ದಯವಿಟ್ಟು ನನ್ನನ್ನ ಕೊಲ್ಬೇಡಿ, ನಾನು ಬಂದ್ಬಿಟ್ಟಿದ್ದೇನೆ ಭಗವಂತನ ಇಚ್ಛೆಯಂತೆ, 4 ಜಾಗ ಅಂದ್ರೆ ಜಾಗಗಳು ಕೊಡಿ ಅಂತಾರೆ. ಅವಾಗ ಪರೀಕ್ಷಿತ್ ಮಹಾರಾಜರು ಅಂತಾರೆ, ನೋಡಪ್ಪ, ಎಲ್ಲಿ ಯಾರು ಗ್ಯಾಂಬ್ಲಿಂಗ್ ಅಂದ್ರೆ ಜೂಜು ಆಡ್ತಾ ಇದ್ದಾರೋ ಆ ಜಾಗದಲ್ಲಿರೋ, ಯಾರು ಕುಡಿತದ ಮಿಲ್ನಲ್ಲಿ ಇರ್ತಾರೋ, ನಾನ್ ವೆಜ್ ತಿಂತಾರೋ ಆ ಜಾಗದಲ್ಲಿ ನೀನಿರೋ. ಆಮೇಲೆ ಪ್ರಾಸ್ಟಿಟ್ಯೂಷನ್, ಇಲಿಸಿಟ್ ಸೆಕ್ಸ್ ಅಂದ್ರೆ ಇದು ಅನೈತಿಕ ದೇಹದ ಸಂಬಂಧಗಳು ಇಟ್ಕೋತಾರೋ ಆ ಜಾಗದಲ್ಲಿರೋ. ಮತ್ತೆ ಇದು ಡ್ರಿಂಕಿಂಗ್ ಆಯ್ತು, ಅನಿಮಲ್ ಸ್ಲಾಟರ್ ಅಂದ್ರೆ ಇದು ಮೀಟ್ ಈಟಿಂಗ್,
ಆ ಜಾಗದಲ್ಲಿರೋ ಅಂತ ಕೇಳ್ತಾರೆ. ಇಲ್ಲ ಇನ್ನೊಂದ್ ಜಾಗ ಕೊಡಿ ಅಂತಾರೆ. ಎಲ್ಲಿ ಅನೈತಿಕ ದುಡ್ಡನ್ನು ಸಂಪಾದನೆ ಮಾಡ್ತಾರೋ ಅಥವಾ ಚಿನ್ನವನ್ನ ಸಂಪಾದನೆ ಮಾಡ್ತಾರೋ ಆ ಜಾಗದಲ್ಲಿರೋ ಅಂತ ಹೇಳಿದ್ರು. ಓಕೆ, ಅದನ್ನ ಹೇಳಿದಾಗ ಅಂತ ಆ ಜಾಗಗಳನ್ನ ಕೊಟ್ಬಿಟ್ರು ಯಾರು, ಪರೀಕ್ಷಿತ್ ಮಹಾರಾಜರು. ಬಿಕಾಸ್ ಹಿ ರಿಕ್ವೆಸ್ಟೆಡ್. ಯಾರು? ಕಲಿ. ಇದು ಕಲಿಕಾಲ, ಅದಕ್ಕೆ ಕಲಿಕಾಲ ಅನ್ನೋದು. ಆಗದೆ ಇರೋದೆಲ್ಲ ಆಗ್ತಾ ಇದೆ. ಇಲ್ಲಿ ಇರಿಲಿಜಿಯಾಸಿಟಿ ಇದೆ ಅಂದ್ರೆ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಇಲ್ವೇ ಇಲ್ಲ ಇವಾಗ. ಧಾರ್ಮಿಕ ಇದು ಏನು ತತ್ವಗಳು ಇಲ್ವೇ ಇಲ್ಲ ಈಗ. ಓಕೆ, ಮತ್ತೆ ಅಹಂಕಾರ ಇದೆ, ಇದೆಲ್ಲವೂ ನಡೀತಾ ಇದೆ. ಯಾವ ಮನುಷ್ಯನಿಗೆ ಇದೆಲ್ಲ ಇರತ್ತೋ ಅವನು ಭಕ್ತಿಗೆ ಬರಕ್ ಸಾಧ್ಯನೇ ಇಲ್ಲ. ಆದರೆ ಬೈ ದ ಕಾಸ್ಲೆಸ್ ಮರ್ಸಿ, ಅನೈತಿಕ ಕೃಪೆಯಿಂದ ಶುದ್ಧ ಭಕ್ತರ ದಿವ್ಯವಾಣಿ, ಸುಮ್ನೆ ಹಾಗೆ ಹೋಗ್ತಾ ಇರುವಾಗ, ಇವಾಗ ನಗರ ಸಂಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಭಕ್ತರೆಲ್ಲ ಸತ್ಸಂಗದಲ್ಲಿ ಅಥವಾ ನಮ್ಮ ದೇವಸ್ಥಾನಗಳಲ್ಲಿ ನಗರ ಸಂಕೀರ್ತನೆ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ಅವ್ರು ಮಾಡ್ತಾ ಹೋದಾಗ ಕಿವಿಯಲ್ಲಿ ಇವನ್ ಅವ್ರು ಕೇಳಿಸ್ಕೋಬಾರ್ದು ಅಂದ್ರೂ ಬೀಳತ್ತಂತೆ. ಬಿದ್ದಾಗ ಏನಾಗತ್ತೆ, ಹಾರ್ಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್. ಯಾಕಂದ್ರೆ ನಾವು ಜೀವ ಅಲ್ವಲ್ಲ, ನಮ್ಮ ಹೃದಯದಲ್ಲೂ ಪರಮಾತ್ಮ ಉಪಸ್ಥಿತನಾಗಿದ್ದಾನಲ್ಲ. ಆ ಪರಮಾತ್ಮ ನಮ್ಮನ್ನ ಚೇಂಜ್ ಮಾಡ್ತಾನೆ. ಹಿ ವಿಲ್ ಪ್ಯೂರಿಫೈ ಅಸ್, ನಮ್ಮನ್ನ ಶುದ್ಧ ಮಾಡ್ತಾನೆ. ಅದಕ್ಕೋಸ್ಕರ ನಾವ್ ಏನೇ ತಿಂತಾ ಇದ್ರು ಸಹ ನಮ್ಮ ಗುಣಗಳನ್ನ ನಾವು ಚೇಂಜ್ ಮಾಡ್ಕೋಬಹುದು, ನಮ್ಮ ನಿಯಮಗಳನ್ನ ನಾವು ಚೇಂಜ್ ಮಾಡ್ಕೋಬಹುದು, ಎಲ್ಲವನ್ನೂ ಚೇಂಜ್ ಮಾಡ್ಕೋಬಹುದು. ಭಗವಂತನ ಅಹೈತಿಕ ಕೃಪೆಯಿಂದ ನಮಗೆ ಶುದ್ಧ ಭಕ್ತರ ಒಡನಾಟ ಸಿಗತ್ತೆ. ಓಕೆ, ಇದೆಲ್ಲವೂ ವೇದಗಳಲ್ಲಿ ಹೇಳಿದ್ದಾರೆ. ಸೊ ಜೀವ ಗೋಸ್ವಾಮಿ ಇದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ. ಇದರಲ್ಲಿ ಭಾಗವತದ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದಾರೆ, ಇದೆಲ್ಲವೂ 4 ಈ ಕೆಟ್ಟ ಗುಣಗಳಿಲ್ವಾ, ಭಗವಂತನಿಗೆ ಸಮರ್ಪಣೆ ಆಗುವವರೆಗೆ ಅದು ಮನುಷ್ಯನಲ್ಲಿ ಇದ್ದೇ ಇರತ್ವೆ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ಮೇಲಕ್ಕೆ ಏಳಬೇಕು, ನಾವು ನಮ್ಮ ನಿಜವಾದ ಸ್ಥಿತಿಯಲ್ಲಿ ಉಪಸ್ಥಿತರಾಗಬೇಕು ಅಂತ ಜೀವ ಗೋಸ್ವಾಮಿಯರು ಹೇಳಿದ್ದಾರೆ ಭಾಗವತದ ಧರ್ಮದಲ್ಲಿ. ಸೊ ಇಲ್ದೆ ಹೋದ್ರೆ ನಾವು ಅಧರ್ಮ ಮಾರ್ಗದಲ್ಲಿ ನಡಿಬೇಕಾಗತ್ತೆ ಅಂತಾನು ಹೇಳಿದ್ದಾರೆ. ಒಬ್ಬರ ಊಟ ಇನ್ನೊಬ್ಬರಿಗೆ ಅದು ವಿಷ ಆಗಬಹುದು ಅಂತಾನು ಹೇಳಿದ್ದಾರೆ. ಸೊ ಈಗ ಯಾರು ಅಜ್ಞಾನದಲ್ಲಿದ್ದಾರೋ ಅವರಿಗೆ ಸತ್ವಗುಣಕ್ಕೆ ನಾವು ಕರ್ಕೊಂಡ್ ಬರ್ಬೇಕು. ಅದು ನಮ್ಮ ಭಕ್ತರ ಧ್ಯೇಯ ಆಗಿರ್ಬೇಕು. ಓಕೆ, ನಮ್ಮದು ಅಂದ್ರೆ ನಾವು ಹಲ್ಬೇಕು ಅಂದ್ರೆ ವಿ ಶುಡ್ ಫೀಲ್ ಸಾರಿ. ಅವ್ರಿಗೆಲ್ಲ ನೋಡಿ ಬೇರೆಯವರೆಲ್ಲ ಭಕ್ತರಾಗಿಲ್ವಲ್ಲ, ಅವ್ರು ನೋಡಿ ನಮ್ಗೆ ಅನ್ನಿಸ್ಬೇಕು, ಅಯ್ಯೋ ಇವ್ರು ಯಾವಾಗ ಭಕ್ತರಾಗ್ತಾರಪ್ಪ, ಯಾವಾಗ ಹರಿನಾಮವನ್ನು ತಗೋತಾರೆ, ಯಾವಾಗ ಶರಣಾಗತರಾಗ್ತಾರೆ ಗುರುಗಳಿಗೆ, ಯಾವಾಗ ಪ್ರಭುಪಾದರ ಕರುಣೆಯನ್ನು ಪಡಿತಾರೆ ಅನ್ನೋದು ನಮಗೆ ಅನ್ನಿಸ್ತಾ ಇರ್ಬೇಕು. ಓಕೆ, ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಮಹಾರಾಜ ಪರೀಕ್ಷಿತರು ಹೇಗೆ ರಾಜ್ಯವನ್ನ ಆಳಿದ್ರು ಹಾಗೆ ಈಗಿನ ಜನ ಅಂದ್ರೆ ಎಲ್ಲಾ ಆಲ್ ಹೆಡ್ಸ್ ಆಫ್ ಆಲ್ ದ ಅಂದ್ರೆ ಈ ನಮ್ಮ ಈ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಪೊಲಿಟಿಷಿಯನ್ಸ್ ಅಂದ್ರೆ ರಾಜ್ಯಭಾರವನ್ನ ಆಳ್ತಾ ಇದ್ದಾರೋ ಅವರೆಲ್ಲರೂ ತಪಸ್ಸನ್ನು ಮಾಡ್ಬೇಕು, ಶುದ್ಧತೆಯನ್ನು ಕಲಿಬೇಕು, ಮತ್ತೆ ಕಾರುಣ್ಯವನ್ನು ಕಲಿಬೇಕು, ಮತ್ತೆ ಸತ್ಯವನ್ನೇ ಮಾತಾಡ್ಬೇಕು. ಆಸ್ಟೆರಿಟಿ, ಕ್ಲೆನ್ಲಿನೆಸ್, ಮರ್ಸಿ ಅಂಡ್ ಟ್ರೂತ್ಫುಲ್ನೆಸ್, ಇದ್ 4 ನಾವು ಫಾಲೋ ಮಾಡ್ಬೇಕು. ಅದನ್ನ ಪರೀಕ್ಷಿತ್ ಮಹಾರಾಜ ಅದನ್ನ ಪಾಲನೆ ಮಾಡ್ತಾ ಇದ್ರು. ಓಕೆ, ಅಂತ ಹೇಳ್ತಾರೆ. ಓಕೆ, ನಾವಿದನ್ನ ಪಾಲನೆ ಮಾಡ್ಬೇಕು. ಆವಾಗ ಏನಾಗತ್ತೆ, 4 ಕೆಟ್ಟ ಚಟಗಳಿದೆಯಲ್ಲ ಅದು ಬಿಟ್ಟು ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಟೋಲ್ಡ್ ಬೈ ಜೀವ ಗೋಸ್ವಾಮಿ ಓನ್ಲಿ. ಸೊ ಇದನ್ನ ಗ್ಯಾಂಬ್ಲಿಂಗು, ಡ್ರಿಂಕಿಂಗು ಅದೆಲ್ಲವನ್ನು ಬಿಟ್ಟು ಹೋಗತ್ತೆ. ಸೊ ಇದನ್ನ ಯಾರು ಇದಕ್ಕೆ ಅಂಟ್ಕೊಂಡಿರ್ತಾರೋ ಅವರಿಗೆ ಇದು ಏನಪ್ಪಾ ಶಾಸ್ತ್ರಗಳ ಮೇಲೆ ಅವರಿಗೆ ನಂಬಿಕೆ ಬರುವುದಿಲ್ಲ, ಶಾಸ್ತ್ರಗಳ ಪ್ರಮಾಣದ ಮೇಲೆ ನಡೆಯೋದಿಲ್ಲ ಅವರು. ಓಕೆ, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾವು ಈ ಕೆಳಕ್ಕೆ ಸ್ವಲ್ಪ ಪಾಯಿಂಟ್ಸ್ ಇದೆ. ನಾನು ಆಕ್ಚುಲಿ ಬೇಗನೆ ಮುಗಿಸ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ಐ ಆಮ್ ಕವರಿಂಗ್ ಕ್ವೈಟ್ ಅ ಲಾಟ್. ಸೊ ಇಲ್ಲಿ ಅಂದ್ರೆ ಗುರುಮಹಾರಾಜರ ಕೃಪೆ, ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟೆ ಟೈಮ್ ಆಗೋಗತ್ತೆ ಅಂತ. ಇಲ್ಲಿ ನಾವು ಮೇಲೆ ಹೇಳಿದ್ದೇನೆ ಆಲ್ರೆಡಿ, ಆದ್ರೂ ರಿಪೀಟ್ ಮಾಡ್ತಾ ಇದ್ದೀನಿ. ನಾವು ಕಂಪಲ್ಸರಿಲಿ ಅಂದ್ರೆ ಚಾಚು ತಪ್ಪದೆ ನಾವು ವಾರದಲ್ಲಿ ತಿಂಗಳಲ್ಲಿ 2 ಸತಿ ನಾವು ಫಾಸ್ಟಿಂಗ್ ಮಾಡ್ಬೇಕು. ಅದು ನಮ್ಮ ತಪಸ್ಸು. ಅಸ್ಟೆರಿಟಿ ಹೇಗ್ ಫಾಲೋ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಅಂದ್ರೆ ನಾವು ಭೌತಿಕದ ದೃಷ್ಟಿಯಲ್ಲೂ ಸಹ ಇದು ನಮಗೆ ಸಹಾಯ ಮಾಡತ್ತೆ. ಯಾಕಂದ್ರೆ
15 ದಿವ್ಸಕ್ಕೆ 1 ದಿವಸ ನಾವೆಲ್ಲರೂ ಉಪವಾಸ ಇಟ್ರೆ ನಮ್ಮ ರಾಜ್ಯಕ್ಕೆ ಉಳಿತಾಗತ್ತೆ, ಧಾನ್ಯಗಳು ಮಿಕ್ಕತ್ವೆ. ಸೊ ಅದನ್ನ ಫಾಲೋ ಮಾಡ್ಬೇಕು. ಓಕೆ, ಇಟ್ ಸೇವ್ಸ್ ಟನ್ಸ್ ಆಫ್ ಫುಡ್ ಅಂತ ಹೇಳಿದ್ದಾರೆ ಪ್ರಭುಪಾದರು. ಅಂಡ್ ಮತ್ತೆ ಜನರಲ್ ಹೆಲ್ತ್ಗೂ ನಮಗೆ ನಮ್ಮ ಆರೋಗ್ಯಕ್ಕೂ ಸಹ ಅದು ಒಳಿತು, ಸಾಮಾನ್ಯ ಜನರಿಗೆ ಆರೋಗ್ಯಕ್ಕೆ ಒಳಿತಾಗತ್ತೆ. ಆಮೇಲೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ಬೇಕು ಅಂತ 2ನೇ ಪಾಯಿಂಟು. ಅದೇನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ 24 ವಯಸ್ಸಿನಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಹೆಣ್ಣು ಮಕ್ಕಳಿಗೆ 16 ವಯಸ್ಸಿನಲ್ಲಿ ಮದುವೆ ಮಾಡ್ಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಆಮೇಲೆ ಅವ್ರು ಮುಂದಕ್ಕೆ ಕಾಲೇಜ್ಗೆ ಓದ್ಬೇಕು ಅಂದ್ರೆ ಕೋ ಎಜುಕೇಶನ್ ಕಾಲೇಜಲ್ಲಿ ಓದಿದ್ರು ಏನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಆಕ್ಚುಲಿ ಪ್ರಭುಪಾದರ ಒಬ್ಬರು ಮಾತಾಜಿ ಶಿಷ್ಯರು, ಶಿ ವಾಸ್ ಗಿವಿಂಗ್ ಕ್ಲಾಸ್, ಸೊ ಐ ನೋಟೆಡ್ ಡೌನ್ ದಿಸ್ ಪಾಯಿಂಟ್ಸ್. ಇದನ್ನ ಅಂದ್ರೆ ಮೆನಿ ಡೇಸ್ ಎಗೋ, ಮೆನಿ ಇಯರ್ಸ್ ಎಗೋ ಮೇ ಬಿ. ಸೊ ಅದನ್ನ ನಾನು ಇಲ್ಲಿ 4 ಪಾಯಿಂಟ್ಗಳು ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ 16 ಹರಿಹರೆಯದ ವಯಸ್ಸು ಅನ್ಸತ್ತೆ ಕನ್ನಡದಲ್ಲಿ, ನಂಗೆ ಗೊತ್ತಿಲ್ಲ. ಆ 16 ವಯಸ್ಸಿನಲ್ಲಿ ಮದುವೆ ಮಾಡ್ಕೊಟ್ರೆ ಏನಾಗತ್ತೆ, ಮಕ್ಕಳು ಮುಂದಕ್ಕೆ ಓದ್ಬೇಕು ಅಂದ್ರು ಸಹ ಅವ್ರಿಗೆ ಯಾವ ತರ ತೊಂದರೆ ಬರೋದಿಲ್ಲ, ಯಾಕಂದ್ರೆ ಗಂಡನಾದವನು ರಕ್ಷಣೆ ಮಾಡ್ತಾ ಇರ್ತಾನೆ. ಆವಾಗ ಅನೈತಿಕ ಸಂಬಂಧಗಳು ಇರಲ್ಲ. ಸೊ ನಮ್ಮ ದೇಹಕ್ಕೆ ಏನೋ ತೊಂದರೆ, ದೇಶಕ್ಕೆ ತೊಂದರೆ ಆಗುವುದಿಲ್ಲ. ಅವಾಗ ಡೈವರ್ಸಸ್ ಆಗೋದಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ ಅಂತ ಮಾತಾಜಿ ಹೇಳಿದ್ರು ಇದನ್ನ. ಓಕೆ, 3ನೇ ಪಾಯಿಂಟ್ ಏನು ಅಂದ್ರೆ ಅವರು ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ನಮಗೆ ಬಂದಿರುವ ಇದಿರತ್ತಲ್ಲ ಇನ್ಕಮ್, ನಮ್ಗೆ ಏನೇನ್ ಗಳಿಸ್ತೀವಿ ನಾವು, ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನೀವೆಲ್ಲ ಅಲ್ಲಿ ಮಾತಾಜಿರು ಪ್ರಭುಜಿರು ಇದಾರೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದೀರೋ. ಸೊ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಿರೋ ನೀವೆಲ್ಲಾರು ಒಂದಷ್ಟು ಪರ್ಸೆಂಟೇಜು, ಹಿಂದೆ ರೂಪ ಗೋಸ್ವಾಮಿಯವರು 50% ತೆಗೆದಿಟ್ರು. ಅದರಲ್ಲಿ 25% ಅವರು ಬ್ರಾಹ್ಮಣರಿಗೆ ಕೊಟ್ರು, ಅಂದ್ರೆ ಯಜ್ಞ ಮಾಡೋರಿಗೆ ಎಲ್ಲ ಭಗವದ್ ಭಕ್ತಿ ಮಾಡೋರು ಕೊಟ್ರು. 25% ಸಂಸಾರ ಅಂದ್ರೆ ಅವರ ಇದು ಅದೆಲ್ಲ ಇವ್ರಿಗೆ ಕೊಟ್ರು, ಬ್ರಾಹ್ಮಣರಿಗೆ ಕೊಟ್ರು 50%. ಇನ್ನು 25% ರಿಲೇಷನ್ಸ್ಗೆ ಕೊಟ್ರು, ಅಂದ್ರೆ ಅವರ ಸಂಬಂಧಿಕರಿಗೆ ಕೊಟ್ರು. 25% ಒಬ್ಬರ ಹತ್ರ ಇಟ್ಟಿದ್ರು, ಯಾಕಂದ್ರೆ ಅದು ಸನಾತನ ಗೋಸ್ವಾಮಿ ಅಂದ್ರೆ ಕೊನೆ ಕಾಲದಲ್ಲಿ ನಮಗೇನೆ ಉಪಯೋಗ ಆದ್ರೆ ಅಂತ ನಾವು ಹಾಗೆ ಭಾಗ ಮಾಡ್ಕೋಬೇಕು ಜೀವನದಲ್ಲಿ. 50% ಎಲ್ಲ ಒಳ್ಳೆಯ ಕಾರ್ಯಕ್ಕೆ ಅಂದ್ರೆ ಭಗವಂತನ ದಿವ್ಯ ದೇವಸ್ಥಾನಕ್ಕೆ ಕೊಡ್ಬೇಕು, 25% ಬೇರೆ ನಮ್ಮ ಸಂಬಂಧಿಕರಿಗೆ ಏನಾದ್ರೂ ಖರ್ಚುಗಳು, ಮದುವೆಗಳು ಬರುತ್ತೆ, ಇಲ್ಲ ಫಂಕ್ಷನ್ಸ್ ಬರುತ್ತೆ, ಏನಾದ್ರೂ ಬರುತ್ತಲ್ಲ ಅದಕ್ಕೆ ಖರ್ಚು ಮಾಡ್ಬೇಕು. ಇನ್ನು 25% ನಮ್ಮ ಕೊನೆ ಕಾಲಕ್ಕೆ ಇಟ್ಕೋಬೇಕು, ಯಾಕಂದ್ರೆ ನಮಗೆ ದೇಹ ಬಿಡೋ ಕಾಲದಲ್ಲಿ ಕಾರ್ಯಗಳು ಮಾಡಕ್ಕಾದ್ರೂ ದುಡ್ಡು ಬೇಕಲ್ವೇ. ಸೊ ಅದಕ್ಕೋಸ್ಕರ ಆ ದುಡ್ಡನ್ನ ಇಟ್ಕೊಂಡು ಆ ತರ ಮಾಡ್ಬೇಕು, ಆ ತರ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ದಿಸ್ ಈಸ್ ಓಕೆ, ಇದನ್ನ ಪಾಲನೆ ಮಾಡೋದು 3ನೇದು. 4ನೇದು ಏನು ಅಂದ್ರೆ ಇದು ಏನು, ಕೆಟ್ಟ ಕಾರ್ಯಗಳಲ್ಲಿ ತೊಡಗದೆ ಮತ್ತೆ ಸುಳ್ಳನ್ನು ಹೇಳದೆ, ಯಾವಾಗಲೂ ಟ್ರೂತ್ಫುಲ್ನೆಸ್ ಅಂದ್ರೆ ಸತ್ಯದ ಮಾರ್ಗದಲ್ಲಿಯೇ ನಡಿಬೇಕು. ಸತ್ಯವನ್ನು ಪಾಲನೆ ಮಾಡ್ತಾ ಹೋದ್ರೆ ಭಗವಂತ ನಮಗೆ ಅಂದ್ರೆ ಇದು ಏನು ಜೊತೆಗಿರ್ತಾನೆ. ಸೊ ಇದನ್ನ ಮಾಡಿದ್ರೆ ನಮಗೆ ತುಂಬಾ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಈ 4ನ್ನು ನಾವು ಪಾಲನೆ ಮಾಡಿದ್ರೆ, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬೇಕು, ಕ್ಲೆನ್ಲಿನೆಸ್ ಇಡ್ಬೇಕು, ಮತ್ತೆ ದೊಡ್ಡವರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದನ್ನ ಹೇಳ್ಬೇಕಿತ್ತು, ಅದನ್ನು ಮಾಡ್ಬೇಕು. ಮತ್ತೆ ಅಂತ್ಯಕಾಲದಲ್ಲಿ ನಮಗೆ ಕಷ್ಟ ಬಂತು ಅಂದ್ರೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ಬೇಕು ಅಷ್ಟೇ, ಇಲ್ದೆ ಇನ್ ಮಿಕ್ಕಿದ್ದೆಲ್ಲ ಮ್ಯಾಕ್ಸಿಮಮ್ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಫ್ಯಾಮಿಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಬೇಕು ಸಂಬಂಧಿಕರಿಗೆ, ಮತ್ತೆ ಮಿಕ್ಕಿದ್ದನ್ನ ನಮಗೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದೇ ರಿಯಲ್ ಪರ್ಪಸ್, ಜೀವನದ ಧ್ಯೇಯ ಏನು, ಇದನ್ನ ಮಾಡ್ಬೇಕು. ಮತ್ತೆ ನಾವು ಯಾರು ಕೃಷ್ಣ ಭಾವನಾಮೃತಕ್ಕೆ ಆಲ್ರೆಡಿ ಬಂದಿದೀವೋ ನಾವು 16 ಮಾಲೆಯನ್ನು ಚಾಚು ತಪ್ಪದೆ ಮಾಡ್ಬೇಕು, 4 ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಬೇಕು. ಅವಾಗ ನಾವು ಭಕ್ತಿಯ ಮಾರ್ಗದಿಂದ ಕೆಳಗೆ ಬೀಳೋದಿಲ್ಲ, ಯಾಕಂದ್ರೆ ಗುರುಗಳು ನಮ್ಮನ್ನ ಕಾಪಾಡ್ತಾ ಇರ್ತಾರೆ. ಯಾರು ಗುರುಗಳನ್ನ ಇನ್ನ ಪಡೆದಿಲ್ವೋ ಅವ್ರಿಗೆ ಪ್ರಭುಪಾದರು ಕಾಪಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಪ್ರಭುಪಾದರು. ಅದಕ್ಕೆ 2-3 ವರ್ಷ ಆಗತ್ತೆ ದೀಕ್ಷೆ ತಗೊಳ್ಳೋದಕ್ಕೆ, ಹರಿನಾಮ್ ದೀಕ್ಷೆ ಕೊಡಕ್ಕೆ. ಯಾಕೆಂದ್ರೆ ದ ಸೀನಿಯರ್ ಡಿವೋಟೀಸ್ ಅಂದ್ರೆ ನಮಗಿಂತ ಮೇಲೆ ನಾವಾರು ಮುಂಚೆ ಬಂದಿರ್ತಾರಲ್ಲ, ಆ ಭಕ್ತರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವರು ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾರೆ, ಇವ್ರು ಸರಿಯಾಗಿ ಮಾಡ್ತಾ ಇದ್ದಾರಾ, ಇವರು ಭಕ್ತರನ್ನ ಸರಿಯಾಗಿ ರಿಸೀವ್ ಮಾಡ್ತಾರಾ, ಟೆಂಪಲ್ ಅಲ್ಲಿ ಸರಿಯಾಗಿ ನೋಡ್ಕೋತಾರಾ, ಪ್ರೀತಿಯಿಂದ ಮಾತಾಡಿಸ್ತಾರಾ,
ಮತ್ತೆ ಗಮನ ಕೊಡ್ತಾರ. ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವುಗಳೆಲ್ಲರೂ ಅವ್ರಿಗೋಸ್ಕರ ಜಪ ಮಾಡ್ತೀವ. ಇವಾಗ ಫಾರ್ ಎಕ್ಸಾಂಪಲ್, ಸಾರಿ ಟು ಇಂಟ್ರಪ್ಟ್, ಈ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಜಯಪತಾಕ್ ಮಹಾರಾಜರಿಗೆ ಜ್ವರ ಬಂದಿದೆ. ಅಂದ್ರೆ ಜ್ವರ ಏನೋ ಇವಾಗ ಕಡಿಮೆ ಆಯ್ತು, ಆದ್ರೆ ಅವ್ರಿಗೆ ಇನ್ಫೆಕ್ಷನ್ ಹೋಗಿಲ್ಲ. ಅದು ಡೈಲಿ ನೋಟ್ಸ್ ಬರ್ತಾನೆ ಇರುತ್ತೆ. ದಯವಿಟ್ಟು ನಾನು ನಿಮ್ಮಗಳನ್ನೆಲ್ಲ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀವೆಲ್ಲರೂ ಗುರು ಮಹಾರಾಜರಿಗೋಸ್ಕರ 1 ರೌಂಡ್ ಜಪ ಅಟೆಂಟಿವ್ನೆಸ್ ಇಂದ, ಅಂದ್ರೆ ಗಮನ ಕೊಟ್ಟು ಮಾಡ್ಬೇಕು. ಹರೇ ಕೃಷ್ಣ ಮಂತ್ರ ದಯವಿಟ್ಟು ಗುರುಗಳಿಗೋಸ್ಕರ ಮಾಡೋಣ ನಾವೆಲ್ಲ. ಓಕೆ, ಅದನ್ನ ಬೇಡ್ಕೊತಾ ಇದೀನಿ, ಮಾಡಿ. ಸೊ ನಾವು 16 ಮಾಲೆ ಜಪ ಮಾಡ್ಬೇಕು, ನಿಯಮಗಳನ್ನ ಪಾಲನೆ ಮಾಡ್ಬೇಕು. ನಾವು ಮನೆಯಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು, ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಡೈವರ್ಸ್ ಅನ್ನೋ ಪ್ರಶ್ನೆನೆ ಬರಬಾರ್ದು. ಹೇಗಿದ್ರು ನಾವು ಗಂಡ ಹೆಂಡ್ತಿರು ನಾವು ಹೊಂದ್ಕೊಂಡು ಹೋಗ್ಬೇಕು. ಗಂಡ ಹೆಂಡ್ತಿರ ಅಂದೇ ಅಲ್ಲ, ಮಗ ಸೊಸೆ ಆಗಿರ್ಲಿ, ಇಲ್ಲ ಮಗಳು ಅಳಿಯ ಆಗಿರ್ಲಿ, ದೇ ಹ್ಯಾವ್ ಟು ಅಡ್ಜಸ್ಟ್. ಬಿಕಾಸ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಇಸ್ ದುಃಖಾಲಯಂ ಅಶಾಶ್ವತಂ. ಹೇಳ್ಬಿಟ್ಟಿದ್ದಾರೆ ಭಗವಂತ ಭಗವದ್ಗೀತೆಯಲ್ಲಿ, ಇದು ದುಃಖಾಲಯ, ಈ ಬ್ರಹ್ಮಾಂಡ ಏನು ದುಃಖಾಲಯ, ಅಶಾಶ್ವತ. ದಿಸ್ ಇಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಟೆಂಪರರಿ. ಇದು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಮತ್ತೆ ಯಾಕಮ್ಮ ದೇಹ ತಗೊಂಡ್ಬರ್ಬೇಕು ಅಲ್ವಾ? ಭಗವಂತನ ಧ್ಯಾನ ಮಾಡ್ಕೊಂಡು, ಭಗವಂತನ ಸೇವೆ ನಮ್ ಕೈಲಾದಷ್ಟು ಮಾಡ್ಕೊಂಡು, ನಾನು ಇವಾಗ ಮಾಡೋ ಸೇವೆನೂ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ನಮ್ ಪ್ರಭುನೂ ಸಹಾಯ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಐ ಕ್ಯಾನ್ ವಾಟ್ ಟು ಡೂ ಬಿಕಾಸ್ ಆಫ್ ಮೈ ಬಾಡಿ. ಈ ದೇಹದಿಂದ ಆದ್ರೂ ನಾನು ಬಾಡಿನ ಚೆನ್ನಾಗಿ ಇಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ. ನೋಡೋಣ, ಗೊತ್ತಿಲ್ಲ, ನನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದ್ರೂ ಸಹ, ಯಾಕಂದ್ರೆ ದೇವರು ದೇಹದಲ್ಲಿ ಇರೋದ್ರಿಂದ ಐ ಹ್ಯಾವ್ ಟು ಕೀಪ್ ಇಟ್ ಪರ್ಫೆಕ್ಟ್. ಅಂದ್ರೆ ಆದಷ್ಟು ಮಟ್ಟಿಗೆ ಚೆನ್ನಾಗಿ ಇಟ್ಕೋಬೇಕು. ಸೊ ನಾವುಗಳೆಲ್ಲ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು, ಆಗತಾನೆ ನಾವು ಭಗವಂತನಿಗೆ ಸೇವೆ ಮಾಡಕ್ ಸಾಧ್ಯ. ಸೊ ನಾವು ಯಾವಾಗ ಭಕ್ತಿ ಯೋಗದಲ್ಲಿ ತೊಡಗ್ತೀವೋ, ಋಷಭದೇವ ಹೇಳ್ದಂಗೆ, ರಾಜ ಋಷಭದೇವ ಹೇಳ್ದಂಗೆ ತೊಡಗ್ದಾಗ ಏನಾಗತ್ತೆ, ನಮ್ಮ ಅಂಗಾಂಗಗಳಿದೆಯಲ್ಲ ಅದು ದಿವ್ಯವಾಗತ್ತವೆ. ಫ್ರಮ್ ಮೆಟೀರಿಯಲ್ ಗ್ರಾಟಿಫಿಕೇಶನ್ ಟು ಟ್ರಾನ್ಸೆಂಡೆಂಟಲ್ ಗ್ರಾಟಿಫಿಕೇಶನ್ ಆಗ್ಬಿಡತ್ತೆ ನಮ್ಮದು. ನಮ್ಮ ಅಂಗಾಂಗಗಳಿದೆಯಲ್ಲ, ಭೌತಿಕದ ಇದು ತೃಪ್ತಿಯಿಂದ ಆಧ್ಯಾತ್ಮಿಕ ತೃಪ್ತಿಗೆ ಬರ್ತೀವಿ ನಾವು. ಹೇಗೆ? ಭಗವಂತನ ಸೇವೆಯಲ್ಲಿ ತೊಡಗ್ತಾ ಇದೀವಿ, ಭಗವಂತನಿಗೋಸ್ಕರ ಅಡ್ಗೆ ಮಾಡ್ತೀವಿ, ಭಗವಂತನಿಗೋಸ್ಕರ ಬಟ್ಟೆ ಕೊಂಡ್ಕೋತೀವಿ, ನಾವು ಬಟ್ಟೆ ಕೊಂಡ್ಕೊಂಡ್ರು ಸಹ ಅದ್ರಲ್ಲಿ ಏನೂ ತಪ್ಪಿಲ್ಲ. ಅದನ್ನ ಭಗವಂತನ್ಗೆ ಅರ್ಪಿಸಿ ಆಫರಿಂಗ್ ಮಾಡಿ, ಭಗವಂತನಿಗೂ ತಗೊಂಬನ್ನಿ. ಹುಟ್ಟದ ಹಬ್ಬ, ಬೇಕಾದಷ್ಟು ಫೆಸ್ಟಿವಲ್ಸ್ ಇದೆಯಲ್ಲ, 6-7 ಫೆಸ್ಟಿವಲ್ಸ್ ಇದೆ ನಮ್ಗೆ ವರ್ಷಕ್ಕೆ ಬರತ್ತೆ. ಬೃಂದಾವನದಲ್ಲಂತೂ ಡೈಲಿ ಫೆಸ್ಟಿವಲ್ಲೇ. ರಾಧಾರಮಣನಿಗೆ ಅದೇನ್ ಡ್ರೆಸ್ಸಿಂಗ್ ಮಾಡ್ತಾರಪ್ಪ, ಡೈಲಿ 3 ಸತಿ ಚೇಂಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಾಣ್ತಾನೆ ಕೃಷ್ಣ ಅಲ್ವಾ? ಅಲ್ಲೂ ಅಂದ್ರೆ ನಕ್ಕೊಂಡು, ಒಂದೊಂದ್ಸತಿ ಸೀರಿಯಸ್ ಆಗಿ ಮುಖ ಇಟ್ಕೋತಾರೆ. ಆಕ್ಚುಲಿ ಕೃಷ್ಣ ಇಸ್ ಪ್ರೆಸೆಂಟ್ ಆಲ್ ದ ಟೈಮ್. ನಾವ್ ನೋಡ್ಬೇಕಷ್ಟೇ ಕೃಷ್ಣನ್ನ ಸರಿಯಾಗಿ. ಸೊ ಕೃಷ್ಣನಿಗೂ ಬಟ್ಟೆಗಳನ್ನ ತರ್ಬೇಕು, ನಮಗೂ ತಗೋಬಹುದು, ಆದ್ರೆ ಕೃಷ್ಣನಿಗೆ ಅರ್ಪಿಸಿ ನಾವು ಮಾಡ್ಬೇಕು. ಏನ್ ಮಾಡಿದ್ರು ಅರ್ಪಿಸಿ ತಗೊಂಡ್ರೆ ಅದು ಭೌತಿಕ ಆಗೋದಿಲ್ಲ, ಆಧ್ಯಾತ್ಮಿಕ ಆಗ್ಬಿಡತ್ತೆ. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ನಾವು ಅವಾಗ ಏನಾಗತ್ತೆ ಅಂದ್ರೆ, ನಾವು ಆಕ್ಚುಲಿ ಸಮಾಧಿ ಅಂತಾರಲ್ಲ ಪ್ರಭುಪಾದರು, ನಾವು ಸಮಾಧಿಯನ್ನ ಎಂಟರ್ ಆಗ್ತೀವಿ ಅಂದ್ರೆ ಏನು ಅಂದ್ರೆ, ವಿ ವಿಲ್ ಮೆಡಿಟೇಟ್ ಆನ್ ಕೃಷ್ಣ. ನಾವು ಕ್ಲಾಸ್ ಕೇಳಿಸ್ಕೋತೀವಪ್ಪ ಭಾಗವತದಲ್ಲಿ, ನಮ್ಗೇನೋ ಒಂದು ಪಾಯಿಂಟ್ ಇಷ್ಟ ಆಗತ್ತೆ ಅದರಲ್ಲಿ, ಈ ಪ್ರಭು ಹೀಗೆ ಹೇಳಿದ್ರು ಅಂತ ಅದನ್ ಮೇಲೆ ಮೆಲಕಾಗ್ತೀವಿ ನಾವು. ನಾನು ಹಾಗೆ ನಡ್ಕೋಬೇಕು. ವೇಣುಕೃಷ್ಣ ಪ್ರಭುಗಳು ಎಷ್ಟೋ ಸತಿ ನಮ್ಮನ್ನ ಕರೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನಾವ್ ಅದರಿಂದ ತಿಳ್ಕೊಂಡು ನಾವು ಅಳವಡಿಸ್ಕೋಬೇಕು. ನಾನು ಕಂಡಂಗೆ ಅಲ್ಲಿ ಕಮಲೋಚನ್ ಪ್ರಭುಜಿ ನಮಗೆ ಬಾಂಬೆಲಿ, ವಿ ಆಲ್ ಕೇಮ್ ಟುಗೆದರ್ ಆಕ್ಚುಲಿ. ಆದ್ರೆ ಅವರು ಇವಾಗ ಸನ್ಯಾಸ ತಗೊಂಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಸೊ ಕಮಲೋಚನ್ ಪ್ರಭುಜಿ, ವನಮಾಲಿ ಪ್ರಭು ಇಬ್ರು ಸನ್ಯಾಸ ತಗೊಂಡಿದ್ದಾರೆ. ಅವರು ನಮಗೆ ಸ್ಪೂನ್ ಫೀಡಿಂಗ್, ಅಂದ್ರೆ ನಾವು ಹುಟ್ಟಿದಾಗ ಅಮ್ಮ ನಮಗ್ ತುತ್ತು ತಿನ್ನಿಸ್ತಾರಲ್ಲ, ಹಾಗೆ ನಮಗೆ ಮೆಂಟರ್ಸ್, ಅಂದ್ರೆ ಆವಾಗ ನಮಗೆ ಹೇಳ್ಕೊಟ್ರು ಅವರು. ಆಮೇಲೆ ಅವರೇ ಶಿಕ್ಷಾ ಗುರುಗಳಾದ್ರು, ಆಮೇಲೆ ನಮ್ಮನ್ನ ಕ್ಲಾಸ್ಗಳಲ್ಲಿ ತೊಡಗಿಸಿದ್ರು. ಹೀಗೆ ನಾವು ಬೆಳಿತೀವಿ. ಹಾಗೇನೆ ಇಲ್ಲಿ ಸಹ ವೇಣುಕೃಷ್ಣ ಪ್ರಭುಗಳು ಎಷ್ಟೋ ಜನನ ಭಕ್ತರನ್ನ ಕರ್ಕೊಂಡ್ ಬಂದಿದ್ದಾರೆ, ಭಕ್ತರನ್ನಾಗಿ ಮಾಡಿದ್ದಾರೆ ಇನ್ ಮೈಸೂರ್, ವಾಟ್ ಐ ಹ್ಯಾವ್ ಸೀನ್. ಸೊ ಬ್ಯಾಂಗ್ಳೂರಲ್ಲೇ ನನಗೆ ಯಾವ ಪ್ರಭು ಹೆಸರು ಗೊತ್ತಿಲ್ಲ, ಅಲ್ಲ 5 ವರ್ಷ ಇದ್ವಿ, 5 years we were there, but I didn't speak to anybody. ಆದ್ರೆ ನಾನು ಹೋಗ್ತಾ ಇದ್ದೆ ದೇವಸ್ಥಾನಗಳಿಗೆ, ಬಟ್ ಯಾರ ಜೊತೆನೂ ನಾನು ಜಾಸ್ತಿ ಮಾತುಕತೆ ಇಲ್ಲ. ಬಟ್ ಒಬ್ರು ಪ್ರಭುಪಾದರದು ಡೈಲಿ ಕಳಿಸ್ತಾ ಇದ್ರು ಒಂದು ಲೆಕ್ಚರ್, ಅಂದ್ರೆ ನೋಟು ಲೆಕ್ಚರು, ಅವ್ರು ಮಾತ್ರ ಗೊತ್ತು ಅಷ್ಟೇ. ಸೊ ಅವ್ರ ಹತ್ರ ನಾವು ರಿಜಿಸ್ಟರ್ ಮಾಡ್ಕೊಂಡ್ರು ನಮ್ ಪ್ರಭು. ಸೊ ಹೀಗೆ ನಾವು ಕೃಷ್ಣ ಭಾವನಾಮೃತದಲ್ಲಿ ಏನ್ ಮಾಡ್ಬೇಕು ಅಂದ್ರೆ,
ನಾವು ನಮ್ಮ ಸೀನಿಯರ್ಸ್ ಇಂದ ಅಥವಾ ಸೀನಿಯರ್ ಮಾತಾಜಿಗಳು, ಸೀನಿಯರ್ ಪ್ರಭುಗಳು, ಅಥವಾ ಒಬ್ಬೊಬ್ರು ಚಿಕ್ಕವರೇ ಮುಂದಕ್ಕೆ ಬಂದ್ಬಿಡ್ತಾರೆ ಬೇಗ ಭಕ್ತಿಯಲ್ಲಿ. ಅವರಿಂದನೂ ಕೇಳಿ ತಿಳ್ಕೊಬಹುದು, ಏನೂ ತಪ್ಪಿಲ್ಲ. ಯಾಕಂದ್ರೆ ನಮಗೆಲ್ಲಾ ಜ್ಞಾನ ಬಂದಿರತ್ತೆ ಅಂತ ಏನು ಇಲ್ವಲ್ಲ ಅಲ್ವಾ? ಸೊ ನಮಗೆ ಯಾವಾಗ ನಮ್ಮ ಅಂಗಾಂಗಗಳೆಲ್ಲ ಶುದ್ಧ ಆಗತ್ತೋ ಅವತ್ತು ಅವಾಗ ರಮಂತೆ ಯೋಗಿನ ಮನಂತೆ, ನಾವು ತುಂಬಾ ಆನಂದದಲ್ಲಿ ತೊಡಗ್ತೀವಿ. ನಾವು ಈ ಶ್ಲೋಕದಲ್ಲಿ ಹೇಳ್ದಂಗೆ ಆನಂದದಲ್ಲಿ ತೊಡಗ್ತೀವಿ. ಯಾರು ಎಲ್ಲಾರ್ಗಿಂತ ಉತ್ತಮವಾದ ಯಾರು ಯೋಗಿ ಅಂದ್ರೆ, ಯಾರು ಭಗವಂತನ ಮನನ ಮದ್ಗತೆ ಅಂತರಾತ್ಮನಃ, ಯಾರು ಮನಸ್ಸಿನಲ್ಲಿ ಅಂದ್ರೆ ಚಿಂತನೆ ಮಾಡ್ತಾ ಇರ್ತಾರೋ ಭಗವಂತನ ಬಗ್ಗೆ, ಅವರೇ ಉತ್ತಮವಾದ ಯೋಗಿಗಳು. ಸೊ ಅಂತ ಕೃಷ್ಣ ಹೇಳ್ತಾನೆ. ಇದೇ ಕೃಷ್ಣ ಭಾವನಾಮೃತ. ಸೊ ಎಲ್ಲಾರನ್ನು ಫಸ್ಟ್ ಕ್ಲಾಸ್ ಯೋಗಿ ಆಗ್ಬೇಕು ನಾವುಗಳೆಲ್ಲ. ಅದನ್ನ ಪ್ರಭುಪಾದರು ಹೇಳ್ತಾರೆ, ಎಲ್ಲಾರು ಫಸ್ಟ್ ಕ್ಲಾಸ್ ಯೋಗಿ ಆಗ್ಬೇಕು ಅಂತ. ಆ ಶ್ಲೋಕದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಧ್ಯಾನ ಯೋಗದ ಬಗ್ಗೆ ಹೇಳಿದಾಗ ಹೇಳ್ತಾರೆ. ಸೊ ನಮಗೆ ಆವಾಗ ಶಾಶ್ವತವಾದ ದಿವ್ಯವಾದ ಮತ್ತೆ ಒಳ್ಳೆಯ ಬುದ್ಧಿ ಇರುವ ನಮಗೆ ದೇಹ ಸಿಗತ್ತೆ. ಓಕೆ, ಅದು ನಮ್ಮ ನಿಜವಾದ ಸ್ವರೂಪ. ಅದು ಭಗವಂತನ ಸೇವೆ ಮಾಡಿದಾಗ, ಈವನ್ ಶಂಕರಾಚಾರ್ಯರು ಹೇಳಿದ್ರು ತಮಸೋಮ ಜ್ಯೋತಿರ್ಗಮಯ. ನಾವು ಜ್ಯೋತಿ ಅಂದ್ರೆ ಏನು? ಲೈಟ್ಗೆ ಹೋಗ್ತೀವಿ ಅಂದ್ರೆ ಲೈಟ್ಗೆ ಹೋಗೋದಲ್ಲ, ಕತ್ತಲಿನಿಂದ ಲೈಟ್ಗೆ ಬೆಳಗೋದಲ್ಲ. ನಮ್ಮನ್ನು ನಾವು ಕಂಡುಕೋತೀವಿ, ನಾವ್ ಯಾರು ಅನ್ನೋದು ತಿಳಿಯತ್ತೆ. ನಾವು ಭಗವಂತನ ಶಾಶ್ವತ ದಾಸಾನುದಾಸರು, ಜೀವಿಗಳು. ಓಕೆ, ವಿ ಆರ್ ಎಟರ್ನಲಿ ಕನೆಕ್ಟೆಡ್ ಟು ಕೃಷ್ಣ. ಶಾಶ್ವತವಾಗಿ ಸಂಬಂಧವನ್ನು ಪಡ್ಕೊಂಡಿದ್ದೀವಿ ಭಗವಂತನ ಜೊತೆ, ಅದನ್ನ ಹೇಳ್ತೀವಿ. ಓಕೆ, ಅದನ್ನ ಆಮೇಲೆ ತಿಳ್ಕೊತೀವಿ ನಾವು ಅದನ್ನ. ಸಾರಿ. ಸೊ ಭಗವಂತ ಹೇಳ್ತಾನೆ, ಅವಾಗ ನೀವು ಯಾವಾಗ ಶುದ್ಧರಾಗ್ತಿರೋ, ಯಾವಾಗ ಗುರುಗಳನ್ನ ಹೇಳಿದ್ದ ಉಪದೇಶಗಳನ್ನು ಪಾಲನೆ ಮಾಡ್ತಿರೋ, ಗುರುಗಳು ಅಥವಾ ಸೀನಿಯರ್ ಡಿವೋಟೀಸು, ಮೆಂಟರ್ಸು, ಗುರುಗಳು ಅಂದ್ರೆ ಆಲ್ ಗುರುಸ್ ವಿಲ್ ಬಿ ಇನ್ಕ್ಲೂಡೆಡ್. ಎಲ್ಲಾರು ನಾವು ಪಾಲನೆ ಮಾಡಿದಾಗ ಏನಾಗತ್ತೆ, ನಮಗೆ ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ. ಅಲ್ಲಿ ಏನು ಸೂರ್ಯ ಇಲ್ಲ, ಚಂದ್ರ ಇಲ್ಲ. ನ ತದ್ ಭಾಷತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಆವಾಗ ನೀವು ನನ್ನ ಲೋಕಕ್ಕೆ ಬರ್ತೀರಾ. ಅಲ್ಲಿ ಸೂರ್ಯನು ಬೇಡ, ಚಂದ್ರನು ಬೇಡ, ನನ್ನ ಧಾಮದಲ್ಲಿ ಯದ್ಗತ್ವ ನ ನಿವರ್ತಂತೆ. ಮತ್ತೆ ನೀವು ಇಲ್ಲಿ ಮತ್ತೆ ಬೇರೆ ಜನಗಳ ತರ ಈ ಭೌತಿಕ ಲೋಕಕ್ಕೆ ಬರಬೇಕಿಲ್ಲ, ಭೌತಿಕ ಲೋಕಕ್ಕೆ ಬರ್ಬೇಕಿಲ್ಲ. ಚೈತನ್ಯ ಮಹಾಪ್ರಭುಗಳಂತಾರೆ, ಇದಕ್ ಮಾಡಕ್ಕೆ ಏನ್ ಮಾಡ್ಬೇಕು ನಾವು? ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅಂದ್ರೆ ಶ್ರೀಕೃಷ್ಣನ ಸಂಕೀರ್ತನೆಗೆ ಜಯವಾಗಲಿ, ಪರಂ ವಿಜಯತೆ ಜಯವಾಗಲಿ. ಯಾವಾಗ? ಕಾಂಗ್ರಿಗೇಷನಲ್ ಚಾಂಟಿಂಗ್ ಮಾಡಿದಾಗ, ನಾವೆಲ್ಲ ಸೇರ್ಕೊಂಡು ಭಗವಂತ ನಾಮವನ್ನು ಜಪ ಮಾಡಿದಾಗ ಏನಾಗತ್ತೆ? ನಮ್ಮ ಹೃದಯ ಶುದ್ಧಿ ಆಗತ್ತೆ, ಮತ್ತೆ ನಮಗೆ ಭಕ್ತಿ ಬರುತ್ತೆ. ನಮಗೆ ಈ ಭೌತಿಕ ಜೀವನದಿಂದ ನಮಗೆ ವಿಮುಕ್ತಿ ಸಿಗತ್ತೆ. ಓಕೆ, ರಿಪೀಟೆಡ್ ಬರ್ತ್, ಸೈಕಲ್ ಆಫ್ ರಿಪೀಟೆಡ್ ಬರ್ತ್ ಅಂಡ್ ಡೆತ್ ಇಂದ ಓಲ್ಡ್ ಏಜ್ ಡಿಸೀಸ್, ಈ 4ರಿಂದ ನಮಗೆ ಮುಕ್ತಿ ಸಿಗತ್ತೆ. ಈ ಸಂಕೀರ್ತನ ಮೂಮೆಂಟ್ ಅನ್ನ ನಾವು ತುಂಬಾ ಸೀರಿಯಸ್ನೆಸ್ ಇಂದ ತಗೋಬೇಕು, ಸೀರಿಯಸ್ ಆಗಿ ಪಾಲನೆ ಮಾಡ್ಬೇಕು. ಅದಕ್ಕೆ ಇವಾಗ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರಾಗಿದ್ದಾರೆ, ಲಕ್ಷಾಂತರ ಅಲ್ಲ. ಅದಕ್ಕೋಸ್ಕರನೇ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ನಾಮ ಜಪ ಮಾಡೋದ್ರಿಂದ ಚೇತೋದರ್ಪಣ ಮಾರ್ಜನಂ, ನಮ್ಮ ಚಿತ್ತ ಏನಾಗುತ್ತೆ? ಈ ಚಿತ್ತದಲ್ಲಿರುವ ನಮ್ಮ ಚಿತ್ತ ಎನ್ನುವ ದರ್ಪಣ ಮಾರ್ಜನ ಆಗತ್ತೆ, ಅಂದ್ರೆ ಶುದ್ಧವಾಗತ್ತೆ, ಪ್ಯೂರಿಫೈ ಆಗ್ತಾ ಹೋಗತ್ತೆ. ಆವಾಗ ನಾವು ಶುದ್ಧರಾಗ್ತೀವಿ, ಆವಾಗ ನಾವು ಸಮಾಧಿಯಲ್ಲಿರ್ತೀವಿ. ಇದೆಲ್ಲವೂ ನಮಗೆ ಭಕ್ತರ ಸಾಮ್ರ ಸಿಂಧು ಹೇಳಿದ್ದ ಎಲ್ಲಾ ಪಾಯಿಂಟ್ಸ್ ನಮಗೆ ಬಂದ್ಬಿಡತ್ತೆ, ಎಲ್ಲವೂ ಆಟೋಮ್ಯಾಟಿಕ್ಲಿ ಬರುತ್ತೆ. ನಾವು ಅದಕ್ಕೋಸ್ಕರ ಎಸ್ಪೆಷಲಿ ಅಂದ್ರೆ ಅದಕ್ಕೋಸ್ಕರನೇ ಬೇರೆ ನಾವು ಕಷ್ಟ ಪಡ್ಬೇಕಿಲ್ಲ. ಓಕೆ, ದಿಸ್ ಇಸ್ ಅ ಸಿಂಪಲ್ ಪ್ರೊಸೆಸ್, ಚಾಂಟಿಂಗ್ ಆಫ್ ಹರೇ ಕೃಷ್ಣ ಮಹಾಮಂತ್ರ. ಸೊ ನಾ ಇಲ್ಲಿಗೆ ಕೃಷ್ಣ ಭಾವನಾಮೃತದ ಬಗ್ಗೆ ಹೇಳಿ, ಅಂದ್ರೆ ಇವರು ಋಷಭದೇವರು ಹೇಳಿದ್ದ ಒಂದೇ ಒಂದು ಶ್ಲೋಕದ ಮೇಲೆ ಈ ಶ್ಲೋಕ ಹೇಳಿದೆ. ಆಕ್ಚುಲಿ ಅವರು 5-6 ಶ್ಲೋಕಗಳ ಮೇಲೆ ಪ್ರಭುಪಾದರು ವಿಧವಾದ ಕ್ಲಾಸಸ್ ಅನ್ನು ಕೊಟ್ಟಿದ್ದಾರೆ. 200, 250, 150, 130, 80 ಈ ತರ ಎಲ್ಲ ಕ್ಲಾಸಸ್ ಕೊಟ್ಟಿದ್ದಾರೆ 6 ಶ್ಲೋಕಗಳ ಮೇಲೆ. ಇನ್ನೊಂದ್ಸತಿ ಯಾವಾಗ್ಲಾದ್ರೂ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಬಗ್ಗೆನೇ ಕ್ಲಾಸ್ ಕೊಟ್ಟಾಗ ನಾನು ಇನ್ನೊಂದು ಶ್ಲೋಕ ತಗೋತೇನೆ. ನನಗೆ ಈ ಅವಕಾಶವನ್ನು ಉಂಟು ಮಾಡಿ ಕೊಟ್ಟಿರುವ ಶಾಮಂಗಿ ಮಾತಾಜಿಗೆ
ಶ್ಯಾಮಕಾಂತ ಮಾತಾಜಿಗೆ ಸಾರಿ ಮಾತೆ, ಶ್ಯಾಮಕಾಂತ ಮಾತಾಜಿಗೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಹೇಳ್ತೇನೆ, ತಿಳಿಸ್ಕೊಡ್ತೇನೆ. ಓಕೆ, ನನ್ನಿಂದ ಏನಾದ್ರೂ ಈ ಕ್ಲಾಸ್ ತಗೊಳ್ಳುವಾಗ ಅಪರಾಧಗಳಾಗಿದ್ರೆ, ಏನಾದ್ರೂ ತ್ರುಟಿ ಆಗಿದ್ರೆ, ಏನಾದ್ರೂ ಬಿಟ್ಟೋಗಿದ್ರೆ ನನ್ನನ್ನ ಕ್ಷಮಿಸ್ಬೇಕು ಅಂತ ಬೇಡ್ಕೋತೀನಿ. ನಿಮ್ಮೆಲ್ಲರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಆಯ್ತು ಮಗಳೇ. ಶ್ಯಾಮಕಾಂತ ಮಾತಾಜಿ, ಐ ಡನ್ ಮದರ್. ಹರೇ ಕೃಷ್ಣ ಡಾರ್ಲಿಂಗ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಒಂದು ಶ್ಲೋಕದಲ್ಲೇ ನೀವು ಇಷ್ಟೊಂದು ದೊಡ್ಡ ಕ್ಲಾಸ್ ಕೊಟ್ಟಿದ್ದೀರಾ. ಇದನ್ನ ನೀವು ಇದೇ ವಾರ ಅಂದ್ರೆ ಇದನ್ನ ಇನ್ನು ನೀವು ಮುಂದುವರಿಸಿ ನಮ್ಗೆ ಹೇಳ್ಬಹುದು. ಯಾಕಂದ್ರೆ ಹಿರಿಯ ಭಕ್ತರಾದ್ರಿಂದ ಹಿರಿಯರ ಅನುಭವ ಕಿರಿಯರಿಗೆ ಮಾರ್ಗದರ್ಶನ ಅಂತ ಹೇಳ್ತೀವಿ. ಒಂದು ಶ್ಲೋಕದಲ್ಲಿ ನಮ್ಗೆ ಬೇಕಾದಷ್ಟು ಟಿಪ್ಸ್ಗಳು, ನಮ್ಮ ಒಂದು ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ನಾವು ಹೇಳ್ಬೋದು. ಪ್ರಿಯವ್ರತ ರಾಜ ಯಾವ ರೀತಿ ತನ್ನ ಮಕ್ಕಳಿಗೆ ಈ ಒಂದು ಭೌತಿಕ ಪ್ರಪಂಚದಿಂದ ಯಾವ ರೀತಿ ಪಾರಾಗ್ಬೇಕು ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಏಕಾದಶಿ ಬಗ್ಗೆ ಅದು ಮಾಡಿದಾಗ ನಮ್ಗೆ ಏನೇನೋ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ. ಮತ್ತು ನಾವು ವ್ಯವಹಾರ ಮಾಡೋ ನಮ್ಗೆ ಬರುವ ಒಂದು ಲಾಭದಲ್ಲಿ ಅದನ್ನ ನಾವು ಯಾವ ರೀತಿ 4 ಭಾಗ ಮಾಡಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ನಾವು ಬಳಸ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಮತ್ತು ನಾವು ಭಕ್ತಿ ಸೇವೆಯಲ್ಲಿ ಮಾಡಿದಾಗ ನಮ್ಮ ದೇಹದಿಂದ ನಮ್ಮ ಇಡೀ ಅಂಗಾಂಗಗಳು ದಿವ್ಯವಾಗುತ್ತೆ. ಅದು ಕೃಷ್ಣನಿಗೆ ಅರ್ಪಣೆ ಆದಾಗ ಎಲ್ಲ ಕೂಡ ದಿವ್ಯವಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಸಮೇತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮಾತಾಜಿ. ನಿಮ್ಗೆ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ನಿಮ್ಗೆ ಧನ್ಯವಾದ ತಿಳಿಸ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು ಮಾತಾಜಿ. ಏನಾದ್ರೂ ಇದ್ರ ಬಗ್ಗೆ ಯಾರಿಗಾದ್ರೂ ಭಕ್ತರಿಗೆ ಪ್ರಶ್ನೆ ಇದ್ರೆ ಕೇಳಬಹುದು, ಮಾತಾಜಿ ಉತ್ತರ ಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಹೇಳಿ ಮಾತಾಜಿ. ಶ್ಯಾಮ್ಲೀಲಾ ಮಾತಾಜಿ ಹರೇ ಕೃಷ್ಣ, ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾರಿ, ಹರೇ ಕೃಷ್ಣ. ಸಾರಿ, ಅನ್ಮ್ಯೂಟ್ ಆಗ್ಯಾನ. ಸಾರಿ, ನನ್ ಕ್ಯಾಮ್ರಾ ಇತ್ತು ಆನ್ ಇರ್ಲಿಲ್ಲ. ಹೇಳಿಮ್ಮ ಮಾತಾಜಿ. ಭಾರತ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ಯಾರ ಮಕ್ಳದ್ದು ಅಂತ ಮಾತಾಜಿ? ಸ್ವಲ್ಪ ನಮ್ದು ಪ್ರಾಬ್ಲಮ್ ಆಗೋಯ್ತು. ಋಷಭದೇವನ ಮಗ ಭರತ, ಅದರಿಂದ ಭಾರತ ವರ್ಷ ಆಯ್ತು. ಭಾಗವತದ ಪ್ರಕಾರ ನಾ ಹೇಳ್ತಾ ಇದ್ದೀನಮ್ಮ, ನಾಟ್ ಆನ್ ಮೈ ಓನ್. ದುಷ್ಯಂತ ಶಾಕುಂತಲೆಯ ಮಗ ಅಂತ ದುಷ್ಯಂತ ಶಕುಂತಲ ಮಗ ಅಂತಾನು ಕರೀತಾರೆ. ಆದ್ರೆ ಆಕ್ಚುಲಿ ಬಂದಿರೋದು, ಯಾಕಂದ್ರೆ ಇದು ಭಾಗವತದ ಪ್ರಮಾಣವಾಗಿದೆ ಮಾತಾಜಿ. ಸೊ ಋಷಭದೇವ, ಭಾಗವತ ಇಸ್ ನಥಿಂಗ್ ಬಟ್ ಶ್ರೀಕೃಷ್ಣ. ಭಾಗವತ ಬೇರೆ ಅಲ್ಲ, ಶ್ರೀಕೃಷ್ಣ ಭಗವಂತ ಬೇರೆ ಅಲ್ಲ. ಸೊ ಭಾಗವತದ ಪ್ರಕಾರ ಸ್ವಲ್ಪ ಜನ ಹೇಳ್ತಾರೆ ದುಷ್ಯಂತನಿಂದ ಬಂದಿದ್ದು ಅಂತ. ಪ್ರಭುಪಾದರು ಕ್ಲಾಸ್ ಅಲ್ಲಿ ಹೇಳಿದ್ದಾರೆ. ಆದರೆ ಪ್ರಭುಪಾದರು ಎಲ್ಲಾ ಜಾಗದಲ್ಲಿ ನಾನು ನೋಡ್ದಂಗೆ, ಲೆಕ್ಚರ್ಸ್ ನಾನು ಕೇಳಿಸ್ಕೊಂಡಂಗೆ, ಪ್ರಭುಪಾದರು ಇವರು ಋಷಭದೇವನ ಮಗ ಭರತನಿಂದಾನೇ, ಮೊದಲನೇ ಮಗ ಭರತನಿಂದಾನೇ ಭಾರತ ವರ್ಷ ಬಂತು ಅಂತ ಹೇಳಿದ್ರು ಮಾತಾಜಿ. ನಾ ಪ್ರಭುಪಾದರು ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಇದ್ದೀನಮ್ಮ. ಹರೇ ಕೃಷ್ಣ. ಇನ್ನೇನಾದ್ರೂ ಪ್ರಶ್ನೆ ಮಾತಾಜಿ? ಈಗ ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆಮ್ಮ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಎಸ್, ಮಾತಾಜಿ, ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಪ್ರವಚನ ಹರೇ ಕೃಷ್ಣ. ಸರಿ ಮಾತಾಜಿ, ಇನ್ನೊಂದು ಪ್ರಶ್ನೆ. ಈಗ ಪ್ರವಚನ ಕೊಡ್ಬೇಕಾದ್ರೆ ಈಗ ಎಲ್ಲಾ ಮಾತಾಜಿಯರು, ನಮ್ಮ ಮೀನಾಕ್ಷಿ ಮಾತಾಜಿಯವರು ಹೇಳ್ತಿರ್ತಾರೆ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು ಅಂತ. ಅದು ನಾವು ಭಕ್ತಿಯಲ್ಲಿ ಮುಂದುವರಿಯೋದೊಂದು ಇನ್ನು ಎಲ್ಲಿ ತನಕ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು? ಕೊನೆಯ ಉಸಿರು ಇರುವ ತನಕ ನಾವು ಮುಂದುವರಿಬೇಕು ಮಾತಾಜಿ. ಯಾಕಂದ್ರೆ ಇವಾಗ ಓದುವವರು ಓದ್ತಾನೆ ಅಲ್ವಾ, ಗುರುಗಳ ಕೃಪೆ ಇಲ್ಲದೆ ನಮಗೆ ಏನು ಜ್ಞಾನ ಸಿಗೋದಿಲ್ಲ. ನಾವು ಕೊನೆಯ ಉಸಿರು ಇರೋ ತನಕನೂ ಭಕ್ತಿ ಮಾಡ್ಕೊಂಡು ಹೋಗಬೇಕು. ಯಾಕಂದ್ರೆ ಯಾವ ಕ್ಷಣದಲ್ಲಿ ನಾವು ದೇಹ ಬಿಡ್ತೀವೋ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಭಕ್ತಿ ಯೋಗ ಯಾವಾಗ್ಲೂ ಬೇಕು. ನಾವು ಅದು ಭಕ್ತರ ಜೊತೆ ನಾವು ಭಕ್ತಿ ಮಾಡ್ಬೇಕು. ಒಬ್ಬೊಬ್ರು, ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಅದನ್ನ ಹೇಳೋದ್ ಮರ್ತ್ಬಿಟ್ಟೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ಕ್ಲಾಸಸ್ ಕೊಟ್ಟಾಗ ಅಟೆಂಡ್ ಮಾಡ್ತಾರೆ, ಆದ್ರೆ ಭಕ್ತರ ಸಂಘದಲ್ಲಿ ಬರೋದಿಲ್ಲ. ಭಕ್ತರ ಸಂಘದಲ್ಲಿ ಬಂದ್ರೆ ಏನಾಗತ್ತೆ ಅಂದ್ರೆ, ನಮ್ಮಲ್ಲಿರುವ ಕೆಟ್ಟ ಗುಣಗಳೆಲ್ಲ ಹೊಟ್ಟೋಗುತ್ತೆ ಮಾತಾಜಿ. ನಮ್ಮಲ್ಲಿರೋ ಕೋಪ ಹೋಗುತ್ತೆ, ನಮ್ಮಲ್ಲಿರುವ ಕಾರ್ಪಣ್ಯ ಹೋಗುತ್ತೆ. ಅಂದ್ರೆ ಇದು ವಾಟ್ ಈಸ್ ದಟ್, ಜಿಪುಣ್ತನ ಹೋಗುತ್ತೆ. ಆಮೇಲೆ ಇದು ಹೋಗುತ್ತೆ, ಏನೋ ದುಃಖಗಳಿದ್ರೆ ದುಃಖ ಬಿಟ್ಟು ಹೋಗುತ್ತೆ. ಅಯ್ಯೋ, ನಾವು ದೇಹನೇ ಅಲ್ವಲ್ಲ, ಯಾಕೆ ದುಃಖಿಸ್ಬೇಕು ಅಂತ ಅದೆಲ್ಲ ಗೊತ್ತಾಗತ್ತೆ. ಮತ್ತೆ ಭಕ್ತರ ಜೊತೆ ಇದ್ದಾಗ ಭಗವಂತನ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಬರುತ್ತೆ.
ಎಸ್ ಹೇಳಿ. ಸರಿ. ಇನ್ನ ಏನಾದ್ರು ಹಾ ಇದೆಯಾ? ಮಾತಾಜಿ. ಏನಾದ್ರು ನಾನ್ ಹ್ಮ್. ಕ್ಲಾರಿಟಿ ಆ, ಕೊಟ್ಲ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ ಮಾತಾಜಿ? ಹಾ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಹರೇ ಹಾ ಕೃಷ್ಣ. ಹಾ ಆ, ಹರೇ ಮತ್ತೆ ಕೃಷ್ಣ. ಮೊದ್ಲಿನ ಕಾಲದಲ್ಲೆಲ್ಲ ಸಣ್ಣ ಹಾ ವಯಸ್ಸಲ್ಲೇ ಮದ್ವೆ ಮಾಡ್ಬಿಟ್ಟು ಒಂದು ಹಾ ಮನೆಯಲ್ಲಿ ಮೂರ್ ತಲೆ ಇರ್ತಿತ್ತು ಅಂತ ಕೇಳಿದೀನಿ ಮಾತಾಜಿ. ನಮ್ಮ ಅತ್ತೆ ಮಾವನಲ್ಲೂ ಹಾಗೆ ಇತ್ತು, ಅಜ್ಜ, ತಂದೆ, ಮೊಮ್ಮಗ. ಹೌದು. ಈಗ ಅದ್ ಮದ್ವೆ ಎಲ್ಲ 30-35 ವರ್ಷಕ್ಕೆ ಮಾಡಿ ಇದೆಲ್ಲ ಇದು ಚೇಂಜ್ ಆಗ್ಬಿಟ್ಟಿದೆ. ಅದನ್ನ ತುಂಬಾ ಇಷ್ಟ ಆಯ್ತು ಮಾತಾಜಿ. ಪ್ರವಚನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣಮ್ಮ. ಎಲ್ಲ ಪ್ರಭುಪಾದರು ಗುರು ಮಹಾರಾಜರ ಕೃಪೆಮ್ಮ. ನಾನು ಏನು ಎಲ್ಲ ಭಾಗವತದಿಂದಾನೇ ತಗೊಂಡಿದ್ದು, ಇನ್ನೇನು ಹೊರಗಡೆ ಏನು ತಗೊಂಡಿಲ್ಲ. ಹಾ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣಮ್ಮ, ದಂಡವತ್ ಪ್ರಣಾಮ್. ಇನ್ಯಾರಿಗೆ ಏನಾದ್ರು ಇದೆಯಮ್ಮ? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಹರೇ ಕೃಷ್ಣ ಚೆನ್ನಾಗಿತ್ತು ಮಾತಾಜಿ, ಮಾತಾಜಿ ನೀವ್ ಹೇಳಿದ್ದು ಪ್ರವಚನ. 100ಕ್ಕೆ 100 ಸತ್ಯ ಹರೇ ಮಾತಾಜಿ. ಕೃಷ್ಣಮ್ಮ. ಯಾರೋ ಏನೋ ಕೇಳ್ತಾ ಇದ್ದಾರೆ. ಏನು ಮೀನಾಕ್ಷಿ ಮಾತಾಜಿ, ಭಕ್ತರ ವೇದವತಿ ಮಾತಾಜಿ ಸಂಘದಲ್ಲಿದ್ರೆ ಕೇಳ್ತಾ ನಾವು ಇದ್ದಾರೆ. ಹಾ, ತುಂಬಾ ಭಕ್ತಿಯಲ್ಲಿ ಚೆನ್ನಾಗಿತ್ತು ಮಾತಾಜಿ ಮುಂದುವರಿಬಹುದು ಪ್ರವಚನ. ಅನ್ನೋದನ್ನ ತುಂಬಾ ಹೇಗಿದ್ದೀರಾ? ಚೆನ್ನಾಗಿ ಹೇಳಿದ್ದೀರಾ ಚೆನ್ನಾಗಿದ್ದೀರಾ? ಮಾತಾಜಿ. ಅದರ ಅನುಭವ ನಮಗೂ ಕೂಡ ಆಗಿದೆ. ಹರೇ ಕೃಷ್ಣ ಹಾ ಮಾತಾಜಿ. ಚೆನ್ನಾಗಿದೆ. ಚೆನ್ನಾಗಿದ್ದೇನೆ ಮಾತಾಜಿ. ವೇದವತಿ ಮಾತಾಜಿ, ನಾನ್ ಚೆನ್ನಾಗಿದ್ದೀನಮ್ಮ. ಹಾ, ಭಗವಂತನ ತುಂಬಾ ಕೃಪೆ, ಇವಾಗ ಚೆನ್ನಾಗಿತ್ತು ಪ್ರವಚನ. ಹುಷಾರಾಗಿದ್ದೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಹಾ, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಭಾರತಿ ಮಾತಾಜಿ, ಹೇಳಮ್ಮ. ಐ ಡೋಂಟ್ ನೋ ನೀವ್ ಎಷ್ಟು ದೊಡ್ಡವರು ಅಂತ. ಸಾರಿ ಹೇಳಮ್ಮ ಅಂದ್ಬಿಟ್ಟೆ. ಐ ಆಮ್ ಆಕ್ಚುಲಿ 65, 65. ನಂಗೆ ಗೊತ್ತಿಲ್ಲಮ್ಮ ನಿಮ್ ವಯಸ್ಸು ಎಷ್ಟು ಅಂತ, ನನ್ ಕ್ಷಮಿಸ್ಬಿಡಿ. ಹೇಳಿ. ವಯಸ್ಸಾಗೈತೆ ನಮಗೂ 70. ಹೇಳಿ ಮಾತಾಜಿ. ಸುಮ್ನೆ ಇದ್ ಮಾಡಿದ್ದು ಮಾತಾಜಿ, ಸಾರಿ. ಹರೇ ಕೃಷ್ಣ ಮಾತಾಜಿ. ಏನು ಪರವಾಗಿಲ್ಲ. ಇನ್ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ ಈ ಕ್ಲಾಸಿಗೆ ಸಂಬಂಧಪಟ್ಟಂಗೆ? ಮಾತಾಜಿ, ನಾನ್ ಕೇಳ್ತಾ ಇದೀನಿ ಮಾತಾಜಿ. ಚಂದ ಮಾತಾಜಿ, ಹೇಳಿಮ್ಮ. ಹರೇ ಕೃಷ್ಣ ಮಾತಾಜಿ, ನಾವ್ ಭಕ್ತಿಲಿ ಮುಂದ್ ಹೋಗಿದೀವಿ ಅಂತ ಅದು ಹೆಂಗೆ ನಮಗ್ ಅದು ರಿಯಲೈಸೇಷನ್ ಆಗುತ್ತೆ ಮಾತಾಜಿ, ಭಗವಂತ ನಮ್ ಜೊತೆ ಇದಾನೆ ಅಂತ? ನಾವು ಸೇವೆಗಳಲ್ಲಿ ತೊಡಗಿದಾಗ, ವೆನ್ ವಿ ಎಂಗೇಜ್ ಅವರ್ ಸೆಲ್ಸ್ ಇನ್ ಡಿವೋಷನಲ್ ಸರ್ವಿಸ್, ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೋತೀವಲ್ಲ, ತೊಡಗದಾಗ ನಮಗ್ ಗೊತ್ತಾಗತ್ತಲ್ಲಮ್ಮ, ಗೊತ್ತಾಗತ್ತೆ. ನಾವು ಜಪ ಒಂದ್ ದಿವ್ಸ ಚೆನ್ನಾಗ್ ಮಾಡದೆ ಹೋದ್ರೆ ಗೊತ್ತಾಗೋಗುತ್ತೆ. ಓಹೋ ಇವತ್ ಚೆನ್ನಾಗ್ ಆಗಿಲ್ಲ. ತಕ್ಷಣ ನಾವು ಗುರು ಮಹಾರಾಜರನ್ನ ಬೇಡ್ಕೋತೀವಿ. ನಾನ್ ಈಗ್ಲೂ ಬೇಡ್ಕೋತೀನಿ, ಒಂದೊಂದ್ ದಿವ್ಸ ಜಪ ಚೆನ್ನಾಗ್ ಆಗದೆ ಹೋದ್ರೆ, ಅಯ್ಯೋ ಗುರು ಮಹಾರಾಜರನ್ನ ಫಾಸ್ಟ್ ಮಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನು ನಿಧಾನವಾಗಿ ಅಟೆಂಟಿವ್ನೆಸ್ ಇಂದ ಜಪ ಮಾಡೋ ತರ ಆಶೀರ್ವಾದ ಮಾಡಿ. ಅಫ್ಕೋರ್ಸ್ ವಿ ಕಮ್ ಟು ನೋ. ನಮಗ್ ಗೊತ್ತಾಗತ್ತಮ್ಮ, ಭಕ್ತಿ ಮಾಡ್ತಾ ಮಾಡ್ತಾ ಅದು ಬರತ್ತೆ, ಗೊತ್ತಾಗತ್ತೆ. ಇನ್ಯಾರಾದ್ರೂ ಕೇಳ್ಬೇಕಮ್ಮ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣಮ್ಮ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ, ತುಂಬಾ ತಿಳ್ಕೊಂಡಿವು. ಅದ್ರ ನನ್ನೊಂದು ಕ್ವಶನ್ ಇತ್ತು ಮಾತಾಜಿ. ತಪಸ್ಸಲ್ಲಿ ದೇಹದ ತಪಸ್ಸು, ಮಾತಿನ ತಪಸ್ಸು. ಹರೇ ಕೃಷ್ಣ. ಕೇಳಿಸ್ಲಿಲ್ಲಮ್ಮ ಪ್ರಶ್ನೆ. ದೇಹದ ಹರೇ ಕೃಷ್ಣ ಮಾತಾಜಿ. ಆ ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ಅದ್ರದ್ದು ಡಿಫ್ರೆನ್ಸ್ ಏನ್ ಮಾತಾಜಿ? ದೇಹದ ತಪಸ್ಸು ಅಂದ್ರೆ ನಾವು ದೇಹದಿಂದ ಕಾರ್ಯ ಮಾಡೋದು. ಮಾತು ಮನಸ್ಸು ಎರಡೂನು ಮಾತಾಜಿ. ಯಾವಾಗ ದೇಹವನ್ನು ನಾವು ತೊಡಗಿಸ್ಕೋತೀವಲ್ಲ ಭಗವಂತನ ಸೇವೆಗೆ, ಅವಾಗ ಮನಸ್ಸು ಮತ್ತೆ ಮಾತು ಅಂದ್ರೆ ಮೈಂಡು ಮತ್ತೆ ಇದು ನಮ್ಮ ಮಾತು. ನಾವ್ ಆಕ್ಚುಲಿ ಐ ಕೀಪ್ ಸಿಂಗಿಂಗ್ ಕೀರ್ತನ್ಸ್. ನಾನೇನ್ ಮಾಡ್ತೀನಿ ಅಂದ್ರೆ ದೇವರ ಸೇವೆಯಲ್ಲಿ ತೊಡಗಿಸ್ಕೋತೀನಿ. ಅಂದ್ರೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಾಗ ಇದು ಯು ಶುಡ್ ವೇರ್ ಮಾಸ್ಕ್ ಮಾತಾಜಿ. ಅದರ್ವೈಸ್ ನೀವು ದೂರದಿಂದ ಹಾಡ್ಕೊಂಡು ಹೇಳ್ಬೋದು. ಸ್ಟವ್ ಹತ್ರ ಹೋದಾಗ ಜೋರಾಗಿ ಹಾಡ್ಬಾರ್ದು, ಯಾಕಂದ್ರೆ ಎಂಜಲ್ ಬೀಳತ್ತೆ. ಸೊ ಇದು ಮೂರನ್ನು ಅಂಗಾಂಗಗಳನ್ನ ಮಾತಾಜಿ, ಎಲ್ಲಾ ಅಂಗಗಳು ಅದ್ರಲ್ಲಿ ತೊಡಗಿ ಹೋಗುತ್ತಲ್ಲ. ನಾವು ದೇವರ ಸೇವೆಯಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಅಂಗಾಂಗಗಳೆಲ್ಲ ದೇವರ ಸೇವೆಯಲ್ಲಿ ತೊಡಗತ್ತೆ. ಆ ದೇಹನೂ ನಮಗ್ ಗೊತ್ತಿಲ್ದೇನೆ ನಾವ್ ಇವಾಗ ಎಲ್ಲಾದ್ರೂ ನಾವು ಕ್ಲಾಸ್ಗೆ ಹೋದ್ರೆ, ನಾವ್ ಆಕ್ಚುಲಿ ಬಾಂಬೆನಲ್ಲಿ ಹಿಸ್ ಒಲೇನಸ್ ರಾಧಾನಾಥ್ ಸೋಮರಾಜರು ಕ್ಲಾಸ್ ಕೊಡ್ತಾ ಇದ್ರು. ಅವರ ಕ್ಲಾಸಸ್ ನಾನು ಹೋಗಿ ಯಾವಾಗ ಕೇಳಿಸ್ಕೊತಾ ಇದ್ದೇನೆ, ಸಾಯಂಕಾಲ ಆಫೀಸ್ ಮುಗಿದ್ಮೇಲೆ 7:30 ಗಂಟೆಗೆ ಹೋಗ್ತಾ ಇದ್ದೆ. 12:30, 1 ಗಂಟೆಗೆ ರಾತ್ರಿ ಮನೆಗ್ ಬರ್ತಿದ್ದೆ ನಾನು. ಅಂದ್ರೆ ಅಲ್ಲಿನ ಭಕ್ತರೆಲ್ಲ ಇರ್ತಾ ಇದ್ರು, ಮಾತಾಜಿ ಇರೋ ಅವರ ಒಟ್ಟಿಗೆ ಆಟೋಗಳಲ್ಲಿ ನಾವು ಬರ್ತಾ ಇದ್ವಿ. ನಮಗ್ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ನಮ್ಮ ಅಂಗಗಳೆಲ್ಲ ಹಾಗೆ ದಿವ್ಯ ಆಗೋದು. ಭಗವಂತನ ಬಗ್ಗೆ ಕೇಳಿಸ್ಕೊಂಡಾಗ ಮನಸ್ಸು ಅಲ್ಲೇ ನಿಲ್ಲತ್ತೆ. ಮಾತು ಅಂದ್ರೆ ಮಾತೇ ಮಾತಾಡಲ್ವಲ್ಲ ನಾವು, ಆಮೇಲೆ ದೇಹವು ಅದಕ್ಕೆ ಸಪೋರ್ಟ್ ಮಾಡತ್ತೆ. ನಾನ್ ನಿಮ್ಗೆ ಕ್ಲಿಯರ್ ಮಾಡದ್ನಮ್ಮ ಮಾತಾಜಿ? ಒಂದು ಉದಾಹರಣೆ ಕೊಟ್ಟು ಹೇಳ್ಲಿಕ್ಕಾಗತ್ತಾ ಪ್ಲೀಸ್ ಮಾತಾಜಿ? ಅದೇ ಇವಾಗ ಹೇಳದ್ನಲ್ಲ, ಕ್ಲಾಸ್ ಅಲ್ಲಿ ನಾವು ದೇವರ ದಿವ್ಯ ಸೇವೆಯಲ್ಲಿ ತೊಡಗಿದಾಗ, ನೀವು ದೇವರ ಸೇವೆಯಲ್ಲಿ ತೊಡಗ್ಬೇಕು ಮಾತಾಜಿ. ಭಕ್ತರ ಸಂಘದಲ್ಲಿ ಇದ್ದೀರಾ ನೀವು? ಎಸ್ ಮಾತಾಜಿ.
ಸಂಘದಲ್ಲಿದ್ರೆ ಮತ್ತೆ ನೀವು ನಾಮ ಜಪ ಮಾಡಿದಾಗ ನಿಮ್ಗೆ ಅಫ್ಕೋರ್ಸ್ ಮೈಂಡ್ ವಾಂಡರ್ ಆಗತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಮನಸ್ಸು ಹತೋಟಿಯಲ್ಲಿ ಇಟ್ಕೋಬೇಕು. ಎಲ್ಲಾದ್ರೂ ಓಡ್ ಹೋಗುತ್ತಲ್ಲ ಮನಸ್ಸು, ಅವಾಗ ನಾವು ಬೇಡ್ಕೋಬೇಕು, ಅಯ್ಯೋ ಭಗವಂತ ಕೃಷ್ಣ ಪ್ರಭುಪಾದ್ರೆ ದಯವಿಟ್ಟು ನನ್ನ ಹರಿನಾಮ, ನಿನ್ನ ನಾಮವನ್ನು ನಾನು ತಗೋತಾ ಇದ್ದೀನಿ, ಅಂದ್ರೆ ನಿನ್ನನ್ನೇ ನಾನು ಎಣಿಸ್ತಾ ಇದ್ದೀನಿ. ಬಿಕಾಸ್ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಎಣಿಸ್ತಾ ಇದ್ದೀನಿ, ದಯವಿಟ್ಟು ನನ್ನ ಅಂಗಾಂಗಗಳನ್ನು ಶುದ್ಧಿ ಮಾಡು ಅಂದಾಗ ಮೈಂಡ್ ಸಹ ಡೈವರ್ಟ್ ಆಗಲ್ಲ. ಅವಾಗ ಮೈಂಡ್ ಡೈವರ್ಟ್ ಆಗಲ್ಲ, ಭಗವಂತನ ಬಗ್ಗೆನೇ ಚಿಂತನೆ ಮಾಡಕ್ಕೆ ಶುರು ಮಾಡತ್ತೆ. ಅದಕ್ಕೆ ಏನು ಮುಖ್ಯ ಏನು ಅಂದ್ರೆ ಭಕ್ತರ ಸಂಘ ಬೇಕು ಮಾತಾಜಿ. ನೀವು ಭಕ್ತರ ಸಂಘದಲ್ಲಿ ಸದಾ ಸರ್ವದಾ ತೊಡಗಿಸ್ಕೊಂಡ್ರೆ, ಒಂದು ಸಂಡೇನು ಬಿಡದೆ ನೀವು ಪ್ರತಿ ಭಾನುವಾರ, ಅಟ್ಲೀಸ್ಟ್ ಪ್ರತಿ ಭಾನುವಾರ, ನಿಮ್ಮ ಮನೆ ಎಷ್ಟು ದೂರ ಇದೆಯೋ ದೇವಸ್ಥಾನದಿಂದ ನಂಗೆ ಗೊತ್ತಿಲ್ಲ, ಭಕ್ತರ ಸಂಘವನ್ನು ನೀವು ಪಡ್ಕೊಂಡ್ರೆ ನಿಮಗೆ ಖಂಡಿತ ಇದೆಲ್ಲವೂ ದೂರ ಆಗತ್ತೆ. ಓಕೆ ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣಮ್ಮ. ರಾಧೆ ರಾಧೆ. ದಂಡವತ್ ಪ್ರಣಾಮ್. ಎನಿಬಡಿ ಎಲ್ಸ್? ಇನ್ಯಾರಿಗಾದ್ರೂ ಡೌಟ್ಸ್ ಇದೆಯಾ, ಪ್ರಶ್ನೆಗಳಿದ್ಯಾ? ಹರೇ ಕೃಷ್ಣ. ಏನು ಇಲ್ಲ ಅಂದ್ರೆ ಸಂಬಡಿ ನರಸಿಂಹಾರತಿ ಹಾಡ್ಬೋದಮ್ಮ. ಮೀನಾಕ್ಷಿ ಮಾತಾಜಿ. ಎಸ್ ಮಾತಾಜಿ. ಯಾರಿಗೂ ಏನಾದ್ರು ಪ್ರಶ್ನೆ ಇಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಬೋದು. ಪ್ರಶ್ನೆ ಇಲ್ವಾ ಮಾತಾಜಿ ಯಾರಿಗೂ? ಹರೇ ಕೃಷ್ಣ. ಶ್ಯಾಮಿಲ ಮಾತಾಜಿ. ರಾಧೆ ರಾಧೆ. ಹರೇ ಕೃಷ್ಣ. ರಾಧೆ ರಾಧೆ. ದಂಡವತ್ ಪ್ರಣಾಮ್. ಏನ್ ಇಷ್ಟ ಆಯ್ತು? ಐ ಲೈಕ್ ದಿಸ್ ಒನ್ ಮಾತಾಜಿ. ಯಾವ್ದು ಗೊತ್ತಾ? ರೂಪಾ ಮಾತಾಜಿ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆಮ್ಮ, ನಿಧಾನಕ್ಕೆ ಹೇಳು. ಸಂಬಡಿ ಇಸ್ ಐ ಥಿಂಕ್ ಅನ್ಮ್ಯೂಟೆಡ್, ಅದಕ್ಕೆ ಬರ್ತಾ ಇಲ್ಲ ವಾಯ್ಸ್. ಹೌದಾ ರಜಾ? ನಂಗೆ ಗೊತ್ತಿಲ್ಲ, ಇದೇನೋ ಗೊತ್ತಿಲ್ಲಮ್ಮ. ಹೇಳಮ್ಮ. ಅದು ಐ ಲೈಕ್ ಇಟ್ ದಿಸ್ ಒನ್. ಯಾವ್ದು ಗೊತ್ತಾ? ನೀವ್ ಅಂದ್ರಲ್ಲ ಫಾಸ್ಟಿಂಗ್ ಮಾಡಿದ್ರೆ ಗ್ರೇನ್ಸ್ ಸೇವ್ ಆಗುತ್ತೆ, ಪ್ರಭುಪಾದ್ ಹೇಳಿದ್ರು ಅಂತ. ಸೋ ಬ್ಯೂಟಿಫುಲ್. ಅದು ಟೆಕ್ನಿಕಲ್ ಆಗಿಯೂ ಆಯ್ತು, ಹೆಲ್ತ್ ವೈಸ್ ಆಯ್ತು, ಮತ್ತೆ ಸ್ಪಿರಿಚುವಲ್ ಆಯ್ತಲ್ಲ ಮಾತಾಜಿ ಅದು. ಹೌದಮ್ಮ, ಹೌದಮ್ಮ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಮತ್ತೆ ಕೃಷ್ಣನು, ರಾಧಾ ಕೃಷ್ಣ ಆಲ್ಸೋ ವಿಲ್ ಬಿ ವೆರಿ ಹ್ಯಾಪಿ. ಅಂದ್ರೆ ಏನ್ ಗೊತ್ತಾ ನೋಡಿ, ದೇಹದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ದಯವಿಟ್ಟು ಏಕಾದಶಿ ಅನುಕಲ್ಪ ತಗೋಬಹುದು. ಏಕಾದಶಿ ಭೋಗ ದೇವರಿಗೆ ಆಫರ್ ಮಾಡ್ಬಿಟ್ಟು ಅನುಕಲ್ಪ ತಗೋಬಹುದು, ಮಹಾಪ್ರಸಾದ ಸ್ವೀಕಾರ ಮಾಡ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ಆದಷ್ಟು ನಾವು ಕಡಿಮೆ ತಗೋಬೇಕು. ಅಂದ್ರೆ ಅನ್ನವಂತೂ ವರ್ಜಿಸಬೇಕು. ಅನ್ನ ತಿಂದ್ರೆ ಖಂಡಿತ ಪಾಪ ಬರುತ್ತೆ. ಹರೇ ಕೃಷ್ಣ. ಭಾರತಿ ಮಾತಾಜಿ ಬಂದ್ ಮಾಡಿ, ಮ್ಯೂಟ್ ಮಾಡಿ. ಭಾರತಿ ಮಾತಾಜಿ. ಇಲ್ಲ, ಯಾರು ಹೋಸ್ಟ್ ಇದಾರೋ ಅವ್ರು ಮಾಡ್ಬೋದಮ್ಮ. ಇವಾಗ ನೆಕ್ಸ್ಟ್ ಯಾರ್ದು ಪ್ರಶ್ನೆ ಇದೆ? ಚೈತ್ರ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ರಾಧೆ ರಾಧೆ. ದಂಡವತ್ ಪ್ರಣಾಮ್ ಬೇಟಾ. ಹವರ್ ಯು? ಹೇಗಿದೆಯಮ್ಮ? ಚೆನ್ನಾಗಿದೆ ಮಾತಾಜಿ. ವೆರಿ ನೈಸ್. ನೈಸ್ ಟು ಸೀ ಯು ಮಾತಾಜಿ. ಆಫ್ಟರ್ ಲಾಂಗ್ ಟೈಮ್ ಮಾತಾಜಿ. ಹೌದಮ್ಮ. 1 month ಇಂದ ಫುಲ್. ಹರೇ ಕೃಷ್ಣ. ನಿನ್ ವಾಯ್ಸ್ ಬರ್ತಿಲ್ಲಮ್ಮ, ಬ್ರೇಕ್ ಆಯ್ತು. ಹೌದಾ ಮಾತಾಜಿ? ಈಗ ಈಗ ಕೇಳಿಸ್ತಾ ಇದೆ. ಫುಲ್ ಸತ್ಸಂಗ ಮಾತಾಜಿ. ಫುಲ್ ಒಂದ್ ಸ್ವಲ್ಪ ಹಳ್ಳಿಯಲ್ಲಿ ಇದ್ದು ಫುಲ್ ಅದೇ ಇದ್ರಲ್ಲಿ ಇದ್ದೆ. ಅಲ್ಲ, ನೀನ್ ಹಳ್ಳಿಗೆ ಹೋದ್ರು ಹರಿನಾಮ ಬಿಡ್ಬೇಡ ರಾಜಾ. ಹರಿನಾಮ ಬಿಡ್ಬೇಡ. ಆನ್ಲೈನ್ ಕ್ಲಾಸ್ ಕನೆಕ್ಟ್ ಆಗ್ಬೋದಲ್ಲ. ಏನಮ್ಮ? ಹರಿನಾಮ ಬಿಡಲ್ಲ ಮಾತಾಜಿ. ಸಂಘ ಇರತ್ತಲ್ಲ, ಆ ಸತ್ಸಂಗದಲ್ಲಿರೋ ಅಷ್ಟು ವೈಬ್ರೇಷನ್ ನಮ್ಗಿರಲ್ಲ ಮಾತಾಜಿ ಅಲ್ಲಿ. ಹೌದು ಹೌದು ಹೌದು. ಪಾಸಿಟಿವ್ ಇರಲ್ಲ, ಒಂಥರ ನೆಗೆಟಿವ್ ಫೀಲಿಂಗೇ ಇರತ್ತೆ. ಹೌದು ಹೌದಮ್ಮ. ಮಾರ್ನಿಂಗ್ ಇಂದ ನಿಮ್ಮನ್ನು ಮತ್ತೆ ವೇಣುಕೃಷ್ಣ ಪ್ರಭುಜಿ ಅವ್ರ ವಾಯ್ಸ್ ಕೇಳಿದ್ಮೇಲೆ ಒಂಥರ ಪಾಸಿಟಿವ್ ವೈಬ್ರೇಷನ್. ಹರೇ ಕೃಷ್ಣ. ರಾಧೆ ರಾಧೆ. ಇದು ಹೇಗಿದ್ದೀರಾ ಮಾತಾಜಿ? ನಾನು ಅಯ್ಯೋ ಸತ್ಸಂಗ ಹೋಗಕ್ ಆಗ್ತಿಲ್ಲ. ಚೈತ್ರ, ನಾನು ಆಮೇಲೆ ಮಾತಾಡ್ಲಕ್ಕಂದ. ಮಾತಾಜಿ. ಓಕೆ ಅಮ್ಮ, ನಾವು ಚೆನ್ನಾಗಿದೀವಿ. ನಾನು ಪ್ರಭು ಚೆನ್ನಾಗಿದೀವಮ್ಮ. ಜನರಲ್ ಹೆಲ್ತ್ ಇಸ್ ಓಕೆ. ಚೆನ್ನಾಗಿದೀವಿ ಅಂದ್ರೆ ಭಕ್ತಿಯಲ್ಲಿ ಚೆನ್ನಾಗಿದೀವಿ, ಭಗವಂತ ಗುರುಮಹಾರಾಜರ ಕೃಪೆಯಿಂದ. ಏನಂದ್ರೆ ಏಲ್ಮೆಂಟ್ಸ್, ಬಾಡಿಗ್ಲಿ ಏಲ್ಮೆಂಟ್ಸ್ ಇದ್ದೇ ಇರತ್ತೆ, ಏನಾದ್ರೂ ಒಂದ್ ಇರತ್ತೆ. ಆದ್ರೆ ಭಕ್ತಿ ಮಾತ್ರ ನಮ್ಗೆ ಮಿಸ್ ಆಗ್ಬಾರ್ದಮ್ಮ. ಭಕ್ತಿ ಮಾಡ್ಕೊಂಡು ಹೋಗ್ಬೇಕು, ಅದು ಇಂಪಾರ್ಟೆಂಟ್ ಅಷ್ಟೇ. ಅದಾಗ್ತಿದೆ ಗುರುಗಳ ಕೃಪೆಯಿಂದ. ಓಕೆ ಮಾತಾಜಿ. ಓಕೆ ಅಮ್ಮ. ಹರೇ ಕೃಷ್ಣ. ಆಮೇಲೆ ಮಾತಾಡ್ತೀನಿ, ಪರ್ಸನಲಿ ಮಾತಾಡೋಣ. ಓಕೆ ರಜಾ. ಹರೇ ಕೃಷ್ಣಮ್ಮ. ನಾನು ಕೆನ್ ಐ ಟೇಕ್ ಲೀವ್ ನೌ? ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಧನ್ಯವಾದಗಳು ಮಾತಾಜಿ.
ಧನ್ಯವಾದಗಳು ಮಾತಾಜಿ, ಕ್ಲಾಸ್ ಚೆನ್ನಾಗಿತ್ತು. ಮಧ್ಯದಲ್ಲಿ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು ಮಾತಾಜಿ. ಏಕಾದಶಿ ಇದನ್ನ ಹೇಳುವಾಗ ವಾಯ್ಸ್ ಬ್ರೇಕ್ ಇಲ್ಲ, ಆಗ್ತಾ ಇದನ್ನ ಇತ್ತು. ಇವರು ಶ್ಯಾಮಕಾಂತ ಮಾತಾಜಿ ರೆಕಾರ್ಡೆಡ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಇದು ಯಾಕೆಂದ್ರೆ ಓಕೆ ಮಾತಾಜಿ, ಬೇರೆಯವರು ಓಕೆ ಅನ್ಮ್ಯೂಟ್ ಮಾತಾಜಿ. ಮಾಡಿದಾರಮ್ಮ, ಅದಕ್ಕೆ ಬೇರೆ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಅವಾಗ ಸರಿ ಹೋಗುತ್ತೆ. ನಾನು ಮಾತಾಡ್ಬೇಕಲ್ಲ, ಅದಕ್ಕೆ ಮ್ಯೂಟ್ ಮಾಡ್ಕೊಳಕ್ ಆಗಲ್ಲ. ಓಕೆ ಓಕೆ, ಬೇರೆಯವ್ರು ಅನ್ಮ್ಯೂಟ್. ಇವಾಗ ಹೇಳಿ. ಹರೇ ಕೃಷ್ಣ ಮಾತಾಜಿ. ಏಕಾದಶಿದು ದಂಡೋತ್ ಪ್ರಣಾಮ್. ಏಕಾದಶಿದು ಹೇಳಿದ್ರಲ್ಲ, ಅವಾಗ ಬ್ರೇಕ್ ಆಗಿತ್ತು. ಎಲ್ಲದ್ರಲ್ಲೂ ಮಧ್ಯದಲ್ಲಿ ಒಂದು ಬ್ರೇಕ್ ಆಯ್ತು. ಈಗ ರೆಕಾರ್ಡ್ ಶ್ವೇತಾ ಮಾತಾಜಿ ಕಳಿಸ್ತಾರಲ್ಲ, ಅವಾಗ ಕೇಳ್ಕೊಳ್ತೀನಿ ಮಾತಾಜಿ ಅದನ್ನ. ದಯವಿಟ್ಟು ಕೇಳಿಸ್ಕೊಳ್ಳಿ. ಓಕೆ, ಯಾಕಂದ್ರೆ ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಎಲ್ಲ ಹರೇ ಭಾಗವತ ಕೃಷ್ಣ. ಮತ್ತೆ ಜೀವ ಗೋಸ್ವಾಮಿ ಅವರು ಹೇಳಿದ್ದಂದ್ರೆ ನಮ್ಮ ಗುರುಗಳು ಹೇಳಿದ್ದೇನೆ, ಬೇರೆ ಏನೂ ಇಲ್ಲಮ್ಮ. ಓಕೆ, ಹರೇ ಕೃಷ್ಣ, ರಾಧೆ ರಾಧೆ, ದಂಡೋತ್ ಪ್ರಣಾಮ್. ಮೀನಾಕ್ಷಿ ಮಾತಾಜಿ, ಯು ಕ್ಯಾನ್ ಕಂಟಿನ್ಯೂ ಮೈ ಡಿಯರ್. ಹರೇ ಕೃಷ್ಣ, ರಾಧೆ ರಾಧೆ. ಎಸ್ ಮಾತಾಜಿ. ಇಲ್ಲಿ ಹರೇ ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಕರೆಂಟ್ ಹೋಗಿದೆ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಡೋದು? ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನೈಸ್, ವಂಡರ್ಫುಲ್ ಕ್ಲಾಸ್ ಫುಲ್. ಥ್ಯಾಂಕ್ ಯು ಡಾರ್ಲಿಂಗ್. ಇಲ್ಲ ಮಾತಾಜಿ, ಸ್ವಲ್ಪ ಬೇರೆ ಏನೋ ಸರ್ವಿಸಸ್ ಮಧ್ಯದಲ್ಲಿ. ಸೊ ಇರ್ಲಿ ಕಂದ, ಪರವಾಗಿಲ್ಲ. ಅಂಡ್ ರಿಕ್ವೆಸ್ಟ್ ಮಾತಾಜಿ, ಬರ್ತಾ ಇರ್ಬೇಕು, ಈ ತರ ಕ್ಲಾಸ್ಗಳು ತಗೋತಾ ಇರ್ಬೇಕು ನೀವು. ಆಯ್ತು, ಎಲ್ಲಾ ಭಕ್ತರಿಗೂ ನಿಮ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್. ಸೊ ಅವಾಗ ಬಂದು ನಿಮ್ ಈ ತರ ಕ್ಲಾಸ್ ಕೊಡ್ತಾ ಇದ್ರೆ ಎಲ್ಲಾರ್ಗು ಒಂದು ಎಂತೂಸಿಯಾಸಮ್ ಇರುತ್ತೆ ಮಾತಾಜಿ. ಓಕೆ ಕಂದ, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಡಿಯರ್. ಮೀನಾಕ್ಷಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ರಾಧೆ ಹರೇ ಕೃಷ್ಣ ಮಾತಾಜಿ. ಯಾರೋ ಮಾತಾಡ್ತಿದ್ದಾರೆ. ಇಲ್ಲ ಮಾತಾಜಿ, ಹೇಳಿ ಹೇಳಿ. ಅಮಲಾ ಮಾತಾಜಿ. ಮಾತಾಜಿ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಮೀನಾಕ್ಷಿ ಮಾತಾಜಿ ಹತ್ರನಾ? ಇಲ್ಲ ಮಾತಾಜಿ, ನಿಮಗೆ ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಮಾತಾಜಿ. ಇದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಹೇಳಿ ಅಂತ ಹರೇ ಮಾಡಿದೆ ಕೃಷ್ಣ, ಮಾತಾಜಿ. ದಂಡೋತ್ ಪ್ರಣಾಮ್. ಓಕೆಮ್ಮ, ಹರೇ ಕೃಷ್ಣ. ಇವಾಗ ನರಸಿಂಹಾರತಿ ಹಾಡ್ಸೋದಾ? ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ತಾನೇ? ಓಕೆ, ನರಸಿಂಹ. ಹರೇ ಕೃಷ್ಣ. ಈಗ ನೆಕ್ಸ್ಟ್ ನರಸಿಂಹ ಆರತಿ ಹಾಡಕ್ ಬರ್ತಾ ಇದ್ದಾರೆ. ಮೀನಾಕ್ಷಿ ಮಾತಾಜಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ, ಇಲ್ಲಿ ಕರೆಂಟ್ ಹೋಗಿದೆ ಮಾತಾಜಿ, ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕಾಣಿಸ್ತಾನೂ ಇದೆ ಮಾತಾಜಿ. ಓಕೆ. ಇಲ್ಲಿ ಕರೆಂಟ್ ಹೋಯ್ತು, ಇವಾಗ ನಿಮಿಷ ಆಯ್ತು. ಸರಿ ಮಾತಾಜಿ. ಈಗ ನೆಕ್ಸ್ಟ್ ಮಂಗಳಾ ಸಾಕ್ರೆ ಮಾತಾಜಿ ಅವರು ಚಿತ್ರದುರ್ಗದಿಂದ ಬರ್ತಿದ್ದಾರೆ. ಅವರು 12 ಮಾಲೆ ಜಪ ಮಾಡ್ತಾರೆ ಮತ್ತು ಕೃಷ್ಣ ಭಾವನಾಮೃತದಲ್ಲಿ ಒಂದು 15 ವರ್ಷಗಳಿಂದ ಇದ್ದಾರೆ. ತುಂಬಾ ಸೇವೆಗಳನ್ನ ಮಾಡ್ತಾರೆ, ಭಕ್ತಿ ಸೇವೆ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಇಸ್ಕಾನ್ ಸೆಂಟರ್ ನಲ್ಲಿ. ಮತ್ತು ಸ್ವಲ್ಪ ಇಲ್ಲಿ ಚೇಂಜ್ ಇದೆ, ಅಂದ್ರೆ ಅವರ ಮಗಳು ವೈಶಾಲಿ ಅಂತ, ಅವರಿಗೆ ಈಗ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅವರು ಇದು ನರಸಿಂಹ ಆರತಿ ಹೇಳಲಿಕ್ಕೆ ಪ್ರಣಾಮ ಮಂತ್ರ. ಅದು ಓಕೆನಾ ಮಾತಾಜಿ? ಅವ್ರು ಇಚ್ಛೆ ಪಡ್ತಿದ್ದಾರೆ, ಅವ್ರ ಮಗಳು ಬಂದಿದ್ದಾರೆ ಊರಿನಿಂದ. ಮಾತಾಜಿ, ಪರವಾಗಿಲ್ಲ. ಮಾತಾಜಿ, ನೋ ಪ್ರಾಬ್ಲಮ್. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಗಳಾ ಸಾಕ್ರೆ ಮಾತಾಜಿ, ನೀವು ನಿಮ್ಮ ಮಗಳ ಕೈಯಿಂದ ಹೇಳಿಸ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದ ದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಾಶೀಪೋರ್ವಕ್ಷಃ, ಹಿರಣ್ಯಕಾಶೀಪೋರ್ವಕ್ಷಃ. ಶಿಲಾಟಂಕಾನಖಾಲಾಯೇ, ಶಿಲಾಟಂಕಾನಖಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯಥೋ ಯಥೋ ಯಾಮಿ ತಥೋ ನರಸಿಂಹ, ಯಥೋ ಯಥೋ ಯಾಮಿ ತಥೋ ನರಸಿಂಹ. ಹೃದಯೇ ನರಸಿಂಹ, ಹೃದಯೇ ನರಸಿಂಹ,
बहिर्नरसिंहाहृदये नरसिंहो नरसिंहादिं शरणं प्रपद्ये नरसिंहादिं शरणं प्रपद्ये तव करकमलवदे अद्भुतशृङ्गम् दलिता हिरण्यकशिपो तनुभृङ्गम् केशवधूता नरहरिरूपा जय जगदीश हरे जय जगदीश हरे जय जगदीश हरे केशवधूता नरहरिरूपा जय जगदीश हरे जय जगदीश हरे जय जगदीश हरे जय जय नरसिंहदेव जय जय नरसिंहदेव नरसिंहदेव जय जय नरसिंह जय 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 प्रह्लाद महाराज जय जय प्रह्लाद महाराज प्रह्लाद महाराज जय जय प्रह्लाद महाराज प्रभुपाद 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 जय जय प्रभुपाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव विघ्न विनाशाय नरसिंह भगवान की जय भक्त शिरोमणि प्रहलाद महाराज की जय जगत गुरु श्रील प्रभुपाद जी की जय गुरु महाराज की जय अनंत कोटि वैष्णव वृंद की जय निताय गौर प्रेमानंदे हरि हरि बोल हरे कृष्ण माताजी ದಂಡವತ್ ಪ್ರಣಾಮ ನನಗೆ ನರಸಿಂಹ ಭಾರತಿ ಹಾಡಲು ಕೊಟ್ಟಕ್ಕೆ ಚಾನ್ಸ್ ಕೊಡೋದಕ್ಕೆ ಬಹಳಷ್ಟು ಧನ್ಯವಾದಗಳು ಮಾತಾಜಿ ಥ್ಯಾಂಕ್ ಯು ಹರೇ ಸೋ ಮಚ್ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದೀರಾ, ಭಕ್ತಿ ಭಾವದಿಂದ ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ಈ ಸೇವೆ ನಿಮ್ಗೆ ನಿರಂತರವಾಗಿ ಸಿಗ್ಲಿ. ಅವಾಗ ನಮ್ಮ ಒಂದು ಗೋಪಿಸೇನ ಕ್ಲಾಸಿಗೆ ನೀವು ಕೂಡ ಭಾಗಿಯಾಗಿ ಅದನ್ನ ನೀವು ಮುಂದುವರಿಸಬಹುದು. ಹರೇ ಕೃಷ್ಣ, ಯಾವಾಗ್ಲೂ ನಿಮ್ಗೆ ಸ್ವಾಗತ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಮಂಗಳ ಹರೇ ಕೃಷ್ಣ. ಮಂಗಳ ಸಕ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ನಿಮ್ಮ ಮಕ್ಕಳು. ನೀವೊಂದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಇದನ್ನೇ ಒಬ್ರು ತಂದೆ ತಾಯಿ ಬಯಸೋದು, ಮಕ್ಕಳು ಯಾವ ವಿಧಲ್ಲಾದ್ರೂ ಭಕ್ತಿಲಿ ಮುಂದುವರಿಲಿ ಅಂತ ಅವರ ಒಂದು ಇಚ್ಛೆ ಇರುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ತೋರಿಸಿದ್ರಿ ಮಾತಾಜಿ. ಮಾತಾಜಿ, ನಿಮ್ ಎಲ್ಲಾರ್ದ ಕೃಪೆ ನನ್ ಮಗಳ ಮ್ಯಾಗ ಸದಾ ಇರ್ಲಿ ಮಾತಾಜಿ. ಆಕಿನ ಭಕ್ತಿಯಲ್ಲಿ ಮುಂದುವರಿಲಿ ಮಾತಾಜಿ. ಇಷ್ಟ ನಿಮ್ಗೆ ಕೇಳ್ಕೊಂತ ಅದನ್ನ ನಾವು ಪ್ರಾರ್ಥನೆ ಮಾಡೋಣ. ತುಂಬಾ ಒಳ್ಳೆ ಪ್ರೇಯರ್ ಮಾತಾಜಿ, ಒಳ್ಳೇದನ್ನೇ ಬಯಸ್ತೀವಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಇಷ್ಟ ಚಾನ್ಸ್ ಕೊಟ್ಟಿದ್ದಕ್ಕೆ ಶ್ಯಾಮಕಾಂತ ಮಾತಾಜಿ ಅವ್ರಿಗೆ ಅನಂತ ಕೋಟಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಯಾಮಕಾಂತ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ್. ಎಸ್, ಸಾರಿ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಂಗಳ ಮಾತಾಜಿ. ಸೊ ದಯವಿಟ್ಟು ಸೇವೆನ ಹಿಂಗೆ ಸ್ವೀಕರಿಸ್ತಾ ಇರಿ. ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡಿದ್ರು. ಸೊ ಯಾವಾಗ ಯಾರಾದ್ರೂ ಸೇವೆ ತಗೋಬಹುದು. ಸೊ ದಯವಿಟ್ಟು ಹಿಂಗೆ ಸೇವೆ ತಗೋತಾ ಇರಿ ಅಂತ ಹೇಳಿ ಮಾತ್ರ ರಿಕ್ವೆಸ್ಟ್ ಮಾಡ್ತೀನಿ ಮಾತಾಜಿ. ಮಾತಾಜಿ ಏನಾದ್ರು ಅನೌನ್ಸ್ ಇದ್ರೆ ಹೇಳಿ ಹಾ ಮಾತಾಜಿ. ಮಾತಾಜಿ ಅನೌನ್ಸ್ಮೆಂಟ್ ಆದ್ರೆ ಆಸ್ ಯೂಶುವಲ್ ಯಾರ ಇದನ್ನ ಸೇವೆಗಳನ್ನ ತಗೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಮುಂದೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ಲಸ್ ನೆಕ್ಸ್ಟ್ ವೀಕ್ ಯಾರ ವೈಷ್ಣವ್ ಭಜನ್ನು ಮತ್ತೆ ನರಸಿಂಹಾರತಿ ಆಡೋರಿದ್ರೆ ದಯವಿಟ್ಟು ನಿಮ್ ಹೆಸರನ್ನ ಕೊಡ್ಬೋದು. ಚೈತ್ರ ಮಾತಾಜಿ, ನರಸಿಂಹಾರತಿ ಆಡ್ತೀರಾ? ಹಾ, ಬಂದೆ. ಓಕೆ, ಪರವಾಗಿಲ್ಲ ಮಾತಾಜಿ. ನಾನು ಆಮೇಲೆ ಫೋನ್ ಮಾಡಿ ಕೇಳ್ತೀನಿ. ಇದು ಕ್ಲೋಸಿಂಗ್ ಪ್ರೇಯರ್ಸ್ ಮಾಡ್ಬಿಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಹರೇ ಕೃಷ್ಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪೃತ್ತ ಏವ ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನದೀಶ್ವರಿ ನಂದಗೋಪಸುತಂ ದೇವಿ ಪತಿಮೇ ಕುರುತೆ ನಮಃ ಶ್ರೀಕೃಷ್ಣಂ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಭಕ್ತರಿಗೂ ತುಂಬ ಹೃದಯ ಧನ್ಯವಾದಗಳು. ಎಲ್ಲರೂ ಇದೇ ರೀತಿ ಭಾಗವಹಿಸಿ ಮತ್ತೆ ನೀವು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ನಿಮ್ಮ ಕುಟುಂಬದವರು ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ನೀವು ಸಹಕರಿಸಬೇಕಾಗಿ ವಿನಂತಿ. ಮತ್ತು ಮುಂದಿನ ತಿಂಗಳು ಜಗನ್ನಾಥ ರಥೋತ್ಸವ ಇದೆ. ಇದೇ ಅಂದ್ರೆ ಇದೇ ಡೇಟ್ ಬರುತ್ತೆ 27. ದಯವಿಟ್ಟು ಈಗ್ಲಿಂದಾನೇ ಎಲ್ರು ನೀವು ಪ್ರಿಪೇರ್ ಆಗಿ ಯಾವ ಊರಿಂದ ಜಾಯ್ನ್ ಆಗಿದಾರೋ ಅವರೆಲ್ಲ ಕೂಡ ನಮ್ಮ ಜಗನ್ನಾಥ ರಥಯಾತ್ರೆಗೆ ಬರ್ಬೇಕು ಅಂತ ಪ್ರಾರ್ಥನೆ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ನನ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮಾತಾಜಿ. ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಎಸ್ ಮಾತಾಜಿ, ನಾನು ಎಂಡ್ ಮಾಡ್ತೀನಿ ಮಾತಾಜಿ. ವಾಂಚಾ ಓಕೆ. ಕಲ್ಪ